ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನನ್ನ ಹೆಸರು ಪ್ರವೀಣ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂದರೆ, ಸೊ ನಿಮಗೆ ಬೋರ್ಡಲ್ಲೇ ಕಾಣಿಸ್ತಾ ಇರುತ್ತೆ. ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿದು CET ಒಂದು ಪಾರ್ಟ್ನ ನೋಡ್ತಾ ಇದ್ದೀವಿ. ಸೊ ಯಾರೆಲ್ಲ ನೀವು ಎಲೆಕ್ಟ್ರೋ ಕೆಮಿಸ್ಟ್ರಿದು ಒನ್ ಶಾರ್ಟ್ ವೀಡಿಯೋಸ್ ನೋಡಿಲ್ವೋ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಆ ವಿಡಿಯೋನ ಒಂದ್ಸತಿ ನೋಡಿ ವಾಪಸ್ ಇಲ್ಲಿ ಬನ್ನಿ. ಯಾಕಂದರೆ ಇಲ್ಲಿ ಸೊ ಸಿನಾಪ್ಸಿಸ್ ಫಸ್ಟ್ ಕ್ಲಾಸಲ್ಲಿ ನಾವು ಮಾಡ್ತೀವಿ, ಅಂದರೆ ಒಂದು 1 hourಗೆ ಸಿನಾಪ್ಸಿಸ್ ಕ್ಲಾಸಸ್ ಇರುತ್ತೆ. ಸೊ ಇದರಲ್ಲಿ ಮೇನ್ ಪಾಯಿಂಟ್ಸು CETಗೆ ಬೇಕಾಗಿರೋ ಮೇನ್ ಪಾಯಿಂಟ್ಸ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಡಿರೈವೇಷನ್ಸ್ನ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೋಗಲ್ಲ. ಮೇನ್ ಈಕ್ವೇಷನ್ಸ್ನ ಮಾತ್ರ ನೋಡಿಕೊಂಡು ಆ ಈಕ್ವೇಷನ್ಸ್ ಯಾವ ಥರ ಡಿರೈವ್ ಆಯಿತು ಅಂತ ಜಸ್ಟ್ ಒಂದು ನೋಟ್ ಅಷ್ಟೆ. ಸೊ ನಿಮ್ಗೇನಾದರೂ ಪಾಠ ಇದು ಸಿನಾಪ್ಸಿಸಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ನಿಮ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅನಿಸಿದ್ರೆ, ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರೀವಿಯಸ್ ವೀಡಿಯೋ ಒನ್ ಶಾರ್ಟ್ ವೀಡಿಯೋಸ್ನ ನೋಡಿ ವಾಪಸ್ ಬನ್ನಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಅವಧಿಯಲ್ಲಿ ನಾವು ಒನ್ ಶಾರ್ಟ್ ವೀಡಿಯೋಸಲ್ಲಿ ಮಾಡಿರುವಂಥ ಚಾಪ್ಟರ್ ಎಲೆಕ್ಟ್ರೋ ಕೆಮಿಸ್ಟ್ರಿದು ಸಿನಾಪ್ಸಿಸ್ ಆಗುತ್ತೆ. ಸಿನಾಪ್ಸಿಸ್ ಆದಮೇಲೆ CETದು ಪ್ರೀವಿಯಸ್ PYQs ಒಂದು 5 ವರ್ಷ 2020ಇಂದ 2024 ತನಕ CETಯಲ್ಲಿ ಕರ್ನಾಟಕ KCETಯಲ್ಲಿ ಕೇಳಿರುವಂಥ ಕ್ವಶನ್ಸ್ನೆಲ್ಲನೂ ನಾನು ಸಾಲ್ವ್ ಮಾಡ್ತೀನಿ. ನೀವು ನನ್ನ ಜೊತೆಗೆ ಸಾಲ್ವ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಇವತ್ತಿನ ಕ್ಲಾಸಿಗೆ ಹೋಗೋಣ. ಸೊ ಎಸ್, ಎಲೆಕ್ಟ್ರೋ ಕೆಮಿಸ್ಟ್ರಿ ಏನು? ಎಲೆಕ್ಟ್ರೋ ಕೆಮಿಸ್ಟ್ರಿ ಇದು ಫಿಸಿಕಲ್ ಕೆಮಿಸ್ಟ್ರಿಗೆ ಸೇರುತ್ತೆ ಅಲ್ವಾ? ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಲ್ಲೇ ಗೊತ್ತಾಗುತ್ತೆ. ಎಸ್, ಸೊ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ ಏನಿದೆಲ್ಲ ಇದೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ವಾ? ಸೊ ಇದೆಲ್ಲ ಹೇಗೆ ರನ್ ಆಗುತ್ತೆ? ಬ್ಯಾಟ್ರಿ ಮೂಲಕ. ಬಿಕಾಸ್ ಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿಯಲ್ಲಿ ಪವರ್ ಇರುತ್ತೆ. ಸೊ ಬ್ಯಾಟ್ರಿ ಮೂಲಕ ಎಲೆಕ್ಟ್ರಾನಿಕ್ ಡಿವೈಸಸ್ ಸರ್ಕ್ಯೂಟ್ಸ್ ಎಲ್ಲ ರನ್ ಆಗುತ್ತೆ. ಸೊ ಏನಿದೆ ಬ್ಯಾಟ್ರಿ ಒಳಗಡೆ ಅಂದರೆ, ಈ ಬ್ಯಾಟ್ರಿಯಲ್ಲಿ ಪವರ್ ಸ್ಟೋರ್ ಮಾಡೋವಂಥ, ಪವರ್ನ ಹಿಡ್ಕೊಳ್ಳೋಂಥ ಯಾವ ಒಂದು ಶಕ್ತಿ ಇದೆ. ಸೊ ಆ ಒಂದನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ನಮಗೆ ಎಲೆಕ್ಟ್ರೋ ಕೆಮಿಸ್ಟ್ರಿನ ಚಾಪ್ಟರ್ ಅರ್ಥ ಆಗಿರಲೇಬೇಕು. ಎಸ್, ಸೊ ಈ ಬ್ಯಾಟ್ರಿಯಲ್ಲಿ ಕೆಮಿಕಲ್ಸ್ ಇದೆ. ಸೊ ಯಾವ ಥರ ಕೆಮಿಕಲ್ಸ್ ಇದೆ ಅನ್ನೋದು ಈ ಚಾಪ್ಟರ್ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಒಂದು OS ಅಂದರೆ ಒನ್ ಶಾರ್ಟ್ ವೀಡಿಯೋಸಲ್ಲೇ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಅಂದರೆ ಬ್ಯಾಟ್ರಿಯಲ್ಲಿ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಹೇಗೆ ಎಲೆಕ್ಟ್ರಿಕ್ ಕರೆಂಟನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ, ಸೊ ಆ ಕರೆಂಟನ್ನು ಹೆಂಗೆ ನಾವು ಸ್ಟಡಿ ಮಾಡೋದು, ಈ ಚಾಪ್ಟ್ರಲ್ಲಿ ಇರೋದು ಅದೊಂದು ವಿಷಯನೇ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ, ಎಲೆಕ್ಟ್ರೋ ಕೆಮಿಸ್ಟ್ರಿ. ಸೊ ಚಾಪ್ಟರ್ ಹೇಳುತ್ತೆ ಎಲೆಕ್ಟ್ರೋ ಪ್ಲಸ್ ಕೆಮಿಸ್ಟ್ರಿ ಅಂದರೆ ಕರೆಂಟು ಮತ್ತು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದೊಂದು ಚಾಪ್ಟರ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಲ್ವಾ? ಎಸ್, ನೆಕ್ಸ್ಟ್ ಎಲ್ಲಿ ನೋಡಿ. ಸೊ ಫಸ್ಟ್ ನಮಗೆ ಬರೋದು ಗ್ಯಾಲ್ವೆನಿಕ್ ಸೆಲ್ ಆ್ಯಂಡ್ ಸೆಲ್ ಪೊಟೆನ್ಷಿಯಲ್. ಸೊ ಗ್ಯಾಲ್ವೆನಿಕ್ ಸೆಲ್ ಏನು? ಗ್ಯಾಲ್ವೆನಿಕ್ ಸೆಲ್, ಗ್ಯಾಲ್ವೆನಿಕ್ ಸೆಲ್ಗೆ ಹಲವಾದ ಹೆಸರು ಇದೆ. ಗ್ಯಾಲ್ವೆನಿಕ್ ಸೆಲ್ ಅಂತ ಕರಿತೀವಿ, ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ, ಡ್ಯಾನಿಯಲ್ ಸೆಲ್ ಅಂತಲೂ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ. ಸೊ ಅದರಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನ್, ಗ್ಯಾಲ್ವೆನಿಕ್ ಸೆಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮತ್ತು ಸೆಲ್ ಪೊಟೆನ್ಷಿಯಲನ್ನು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು? ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ತುಂಬ ಬೇಸಿಕ್. ಇದು ನಾವು 10ನೇ ಕ್ಲಾಸಿಂದ ಓದ್ಕೊ ಬರ್ತಾ ಇದ್ದೀವಿ. ಏನು ರೆಡಾಕ್ಸ್ ರಿಯಾಕ್ಷನ್ ಅಂದರೆ? ಸೊ ರೆಡಾಕ್ಸ್ ರಿಯಾಕ್ಷನ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ವೇರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಈ ಆಕ್ಸಿಡೇಷನ್ ಅನ್ನೋ ಒಂದು ರಿಯಾಕ್ಷನು, ರಿಡಕ್ಷನ್ ಅನ್ನೋ ರಿಯಾಕ್ಷನು ಸೈಮಲ್ಟೇನಿಯಸ್ ಆಗಿ ಆಗ್ತಾ ಹೋಗುತ್ತೆ. ಅಂಥ ರಿಯಾಕ್ಷನ್ ನಾವು ಏನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಹೆಸರಲ್ಲೇ ಹೇಳುತ್ತೆ ನೋಡಿ, ರೆಡಾಕ್ಸ್ ಅಂದರೆ ರಿಡಕ್ಷನ್ ಅಂತ ಅರ್ಥ, ಆಕ್ಸ್ ಅಂದರೆ ಆಕ್ಸಿಡೇಷನ್ ಅಂತ. ಈ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಎರಡೂ ಯಾವುದೇ ಕೆಮಿಕಲ್ ರಿಯಾಕ್ಷನಲ್ಲಿ ಸೈಮಲ್ಟೇನಿಯಸ್ಲಿ ಅಥವಾ ಒಟ್ಟಿಗೆ ಆಯಿತು ಅಂದರೆ ಅಂಥ ಕೆಮಿಕಲ್ ರಿಯಾಕ್ಷನ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಅಲ್ವಾ? ಆಯಿತು, ಬನ್ನಿ ಈಗ ಒಂದು ಬೇಸಿಕ್ ಇನ್ಫಾರ್ಮೇಷನ್, ರೆಡಾಕ್ಸ್ ರಿಯಾಕ್ಷನ್ ಮತ್ತು ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ ಏನು ಅಂತ. ಸರ್ ಇದರಲ್ಲಿ ನನಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕೈಂಡ್ ರಿಕ್ವೆಸ್ಟು ಹೋಗಿ ಒನ್ ಶಾರ್ಟ್ ವೀಡಿಯೋಸ್ ನೋಡಿ. ಸೊ ಅದರಲ್ಲಿ ವಿತ್ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಬೇಸಿಕ್ ಡಿಫ್ರೆನ್ಸ್ ಮಾತ್ರ ನೋಡ್ಕೊಂಬೇಡ. ರೆಡಾಕ್ಸ್ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ಏನು. ಸೊ ರೆಡಾಕ್ಸ್ ಅಂದರೆ ನಂಬರ್ 1 ಎಲ್ಲಿ ನೋಡಿ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಗೇನ್ ಆಫ್ H atoms, loss of oxygen atoms, gain of electrons, decrement in oxidation number. ಸೊ ಇದೆಲ್ಲಾನು ರೆಡಾಕ್ಸ್ ರಿಯಾಕ್ಷನ್ ಗುಣಾಂಶಗಳು. ಏನೇನೋ ಒಂದು ಎಲೆಕ್ಟ್ರಾನ್ ಗೇನ್ ಆಗಬೇಕು, ಡಿಕ್ರಿಮೆಂಟ್ ಇನ್ ಆಕ್ಸಿಡೇಷನ್ ನಂಬರ್ ಫಾರ್ ಎಕ್ಸಾಂಪಲ್ ಇವಾಗ Cu+2 ಅನ್ಕೊಳ್ಳೋಣ, 2+ ಕಮ್ಮಿ ಆಗಬೇಕು. ಕಮ್ಮಿ ಆಯಿತು ಅಂದರೆ Cu ಆಯಿತು ಅಂದರೆ ಸೊ ಎಲೆಕ್ಟ್ರಾನ್ಸ್ ಆ್ಯಡ್ ಆಗಿ, ಸೊ ಇದನ್ನು ನಾವು ಏನಂತ ಕೊಡ್ತೀವಿ? ರಿಡಕ್ಷನ್ ಇನ್ ಆಕ್ಸಿಡೇಷನ್ ನಂಬರ್. ಸೊ ಇದನ್ನು ನಾವು ರಿಡಕ್ಷನ್ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ಸ್ ತಗೋಬೇಕು ಅಥವಾ ಆಕ್ಸಿಜನ್ ಹೋಗಬೇಕು. ಇದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಏನೇನಿದೆ ನೋಡಿ, ಲಾಸ್ ಆಫ್ ಹೈಡ್ರೋಜನ್ ಆಟಮ್, ನೆಕ್ಸ್ಟ್ ಗೇನ್ ಆಫ್ ಆಕ್ಸಿಜನ್ ಆಟಮ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಇನ್ಕ್ರಿಮೆಂಟ್ ಇನ್ ಆಕ್ಸಿಡೇಷನ್ ನಂಬರ್.
ಸೊ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಯಿತು ಅಂದರೆ ಅದು ಆಕ್ಸಿಡೇಷನ್, ಅಥವಾ ವೇಲೆನ್ಸಿ ಇನ್ಕ್ರೀಸ್ ಆಯಿತು ಅಂದರೆ ಅದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ವೇಲೆನ್ಸಿ ಕಡಿಮೆ ಆಯಿತು ಅಂದರೆ ಅದನ್ನು ನಾವು ರಿಡಕ್ಷನ್ ಅಂತ ಕರಿತೀವಿ. ಸಿಂಪಲ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎಲೆಕ್ಟ್ರಾನ್ ಹೋಯಿತು ಅಂದರೆ ಆಕ್ಸಿಡೇಷನ್, ಎಲೆಕ್ಟ್ರಾನ್ ಸೇರ್ಕೊಳ್ತು ಅಂದರೆ ರಿಡಕ್ಷನ್. ಅರ್ಥ ಆಯ್ತಲ್ಲ? ಎಸ್. ಸೊ ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಇದನ್ನ ಜ್ಞಾಪಕ ಇಟ್ಕೊಳ್ಳೋಕ್ಕೆ, ಸೊ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು ಸರ್, ಎಕ್ಸಾಮ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾದರೂ ಮರ್ತೋದ್ರೆ ಅದಕ್ಕೊಂದು ಶಾರ್ಟ್ ವರ್ಡ್ ಹೇಳ್ಕೊಟ್ಟಿದೆ, ಆಯಿಲ್ ರಿಗ್ ಅಂತ. ಆಯಿಲ್ ರಿಗ್ ಅಂದ್ರೆ ಆಕ್ಸಿಡೇಷನ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್. RIG ಅಂದ್ರೆ ರಿಗ್. ರಿಗ್ಗೆ ಏನು ಹೇಳುತ್ತೆ, ರಿಡಕ್ಷನ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್. ಅಷ್ಟೇ. ಈ ಆಯಿಲ್ ರಿಗ್ ಅನ್ನೋ ಪದ ತಲೆಯಲ್ಲಿ ಬಂದ್ಬಿಡ್ತು ಅಂದರೆ, ಸೊ ಆಕ್ಸಿಡೇಷನ್ ಎಲೆಕ್ಟ್ರಾನ್ ಹೋಗುತ್ತಾ, ರಿಡಕ್ಷನ್ ಎಲೆಕ್ಟ್ರಾನ್ ಹೋಗುತ್ತಾ ನಾ ಕನ್ಫ್ಯೂಸ್ ಬಂತು ಅಂದರೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಆಯಿಲ್ ರಿಗ್. ಆಯಿಲ್ ಅಂದ್ರೆ ಏನು, ಆಕ್ಸಿಡೇಷನ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್. ಅಷ್ಟೇ, ಮುಗೀತು. ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಸೊ ಈಗ ಗ್ಯಾಲ್ವನಿಕ್ ಸೆಲ್. ಏನು ಗ್ಯಾಲ್ವನಿಕ್ ಸೆಲ್? ಅದಕ್ಕಿಂತ ಮುಂಚೆ ನಮಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದರೆ ಗೊತ್ತಾಗಬೇಕು. ಏನು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದರೆ, ಇಟ್ ಈಸ್ ಅ ಡಿವೈಸ್ ವೇರ್ ಇಂಟರ್ ಕನ್ವರ್ಷನ್, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿನ ನಾವು ಹಾರ್ನೆಸ್ ಮಾಡಿದ್ರೆ ಅಥವಾ ಇನ್ವರ್ಟ್ ಮಾಡಿದ್ರೆ ಅಥವಾ ತಗೊಂಡ್ರೆ ಇಂಥ ಒಂದು ವೇರಿಯೇಷನ್ ಅಥವಾ ಉಲ್ಟಾ ಪಲ್ಟಾ ಮಾಡೋದ ಸೆಲ್ನ ನಾವು ಎಲೆಕ್ಟ್ರೋಕೆಮಿಕಲ್ ಅಂತ ಸೆಲ್ ಅಂತ ಕರಿತೀವಿ. ಅದು ಒಂದು ಡಿವೈಸು. ಅದರಿಂದ ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಎನರ್ಜಿನ ತಗೋತೀವಿ ಅಥವಾ ಎಲೆಕ್ಟ್ರಿಕ್ ಎನರ್ಜಿನ ಯೂಸ್ ಮಾಡಿಕೊಂಡು ಕೆಮಿಕಲ್ ಎನರ್ಜಿನ ತಗೋತೀವಿ. ಅಷ್ಟೇ. ಅರ್ಥ ಆಗ್ತಿದ್ದಿಲ್ಲ? ಆ ಸೆಟಪ್ ನಾವು ಏನಂತ ಕರಿತೀವಿ, ಅದನ್ನ ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿತೀವಿ. ನೋಡಿ, ಅದರದ್ದು ಡೆಫಿನೇಷನ್ ಇದೆ. ಡಿವೈಸ್ ವಿಚ್ ಆರ್ ಯೂಸ್ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ವೈಸ್ ವರ್ಸಾ. ವೈಸ್ ವರ್ಸಾ ಅಂದರೆ ಉಲ್ಟಾ ಪಲ್ಟಾ ಅಂತ ಅರ್ಥ. ಎಲೆಕ್ಟ್ರಿಕ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಲ್ಲ? ಸೊ ಅದರಲ್ಲಿ ಫಸ್ಟ್ ನಮಗೆ ಎರಡು ಥರ ಬರುತ್ತೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ. ಒಂದು ಗ್ಯಾಲ್ವನಿಕ್ ಆರ್ ವೋಲ್ಟಾಯಿಕ್, ಇನ್ನೊಂದು ಹೆಸರು ಡ್ಯಾನಿಯಲ್ ಸೆಲ್ ಅಂತಲೂ ಕರೀತಾರೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬರೋದು ಎಲೆಕ್ಟ್ರೋಲೈಟಿಕ್ ಸೆಲ್. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಎರಡು ಥರ, ಒಂದು ಗ್ಯಾಲ್ವನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್ ಆರ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ. ಸರ್ ಏನಿದು ಗ್ಯಾಲ್ವನಿಕ್ ಸೆಲ್? ತುಂಬ ಸಿಂಪಲ್. ಈ ಸೆಲ್ಲಿಂದಲ್ಲಿ ಏನಾಗುತ್ತೆ ಅಂದರೆ, ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾನು ಎಲೆಕ್ಟ್ರಿಕಲ್ ಎನರ್ಜಿನ ತಗೋತೀನಿ. ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿನ ನಾನು ತಗೋತೀನಿ ಅಂತ ಸೆಲ್ನ ನಾನು ಗ್ಯಾಲ್ವನಿಕ್ ಸೆಲ್ ಅಂತ ಕರಿತೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ ಏನು? ಸೊ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ ಇದ್ರದ್ದು ಆಪೋಸಿಟ್. ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ ಏನು? ಇದ್ರದ್ದು ಕಂಪ್ಲೀಟ್ ಆಪೋಸಿಟ್. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಯೂಸ್ ಮಾಡಿಕೊಂಡು ಕೆಮಿಕಲ್ ಎನರ್ಜಿನ ನಾನು ಅಲ್ಲಿ ಯುಟಿಲೈಸ್ ಮಾಡ್ಕೋತೀನಿ. ಅಂದರೆ ಕೆಮಿಕಲ್ ರಿಯಾಕ್ಷನ್ನ ಬಳಸ್ಕೋತೀನಿ. ಎಲೆಕ್ಟ್ರಿಕ್ ಎನರ್ಜಿನ ಬಳಸ್ಕೊಂಡು ಕೆಮಿಕಲ್ ಎನರ್ಜಿನ ಅಥವಾ ಕೆಮಿಕಲ್ ರಿಯಾಕ್ಷನ್ನ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಪದ ಇದೆ, ಸ್ಪಾಂಟೇನಿಯಸ್ ಅಂತ. ಸ್ಪಾಂಟೇನಿಯಸ್ ಅಂದರೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಈ ಸೆಲ್ಲಲ್ಲಿ ಎರಡೂ ಕೆಮಿಕಲ್ ರಿಯಾಕ್ಷನ್ ಏನೂ ಡಿಸ್ಟರ್ಬೆನ್ಸ್ ಇದೆ, ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಅದ್ರ ಪಾಡು ಹೋಗ್ತಾ ಹೋಗ್ತಾ ಕರೆಂಟ್ ಕೂಡ ನನಗೆ ಬರುತ್ತೆ. ಯಾವುದರಲ್ಲಿ? ಗ್ಯಾಲ್ವನಿಕ್ ಸೆಲ್ಲಲ್ಲಿ. ಇದೇ ನೀವು ಎಲೆಕ್ಟ್ರೋಲೈಟಿಕ್ ಸೆಲ್ ಬಂದರೆ ಇಲ್ಲಿರೋ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಈ ಕೆಮಿಕಲ್ ರಿಯಾಕ್ಷನ್ಸ್ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಅದ್ರ ಪಾಡಿಗೆ ಆಗಬೇಕು ಅಂತ ನಾನು ಕರೆಂಟನ್ನು ಕೊಡ್ತೀನಿ. ಕರೆಂಟ್ ಕೊಟ್ಟು ಕೆಮಿಕಲ್ ರಿಯಾಕ್ಷನ್ಸ್ನ ಬರೆಸ್ತೀನಿ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ನ ಮಾಡಿ ನಾನು ಕರೆಂಟನ್ನು ತಗೋತೀನಿ. ಇದಕ್ಕೆ ಇದು ಎರಡು ಇರೋ ಡಿಫ್ರೆನ್ಸ್. ಇದು ಎರಡು ಸೆಲ್ ಎಂಥ ಸೆಲ್ಲು? ಎಲೆಕ್ಟ್ರೋಕೆಮಿಕಲ್ ಸೆಲ್. ಅರ್ಥ ಆಗ್ತಿದೆಯಲ್ಲ? ಸೊ ಮತ್ತೆ ಇಲ್ಲಿ ನೋಡೋಣ ಏನೇನಿದೆ ಅಂತ. ಸೊ ಗ್ಯಾಲ್ವನಿಕ್ ಸೆಲ್ಲಲ್ಲಿ ನಮಗೆ ಎರಡು ಬೀಕರ್ ಇರುತ್ತೆ. ಅದರಲ್ಲಿ ಎರಡು ಎಲೆಕ್ಟ್ರಾಡ್ಸ್, ಮೆಟಲ್ಸ್ ಅಂತ ಕರಿತೀವಿ. ಇಲ್ಲಿ ಮೆಟಲ್ಸ್ ಅಂದರೆ ಎಲೆಕ್ಟ್ರಾಡ್ಸ್ ಅಂತ ಬರುತ್ತೆ. ಸೊ ಎರಡು ಎಲೆಕ್ಟ್ರಾಡ್ಸ್ನ ಅದರದೇ ಆದಂಥ ಸೊಲ್ಯೂಷನ್ಸ್ ಅಲ್ಲಿ ನಾವು ಡಿಪ್ ಮಾಡಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ಜಿಂಕ್ ರಾಡ್ ತಗೊಂಡಿದ್ದೀವಿ, ಕಾಪರ್ ರಾಡ್ ತಗೊಂಡಿದ್ದೀವಿ. ಓಕೆ, ಸೊ ಜಿಂಕ್ ರಾಡ್ನ ಜಿಂಕ್ ನೈಟ್ರೇಟ್ ಸೊಲ್ಯೂಷನ್ ಅಲ್ಲಿ 1 ಮೋಲಾರ್ ಕಾನ್ಸಂಟ್ರೇಷನ್ ಎಷ್ಟಿದೆ? 1 ಮೋಲಾರ್. ಅದೇ ತರ ಕಾಪರ್ ರಾಡ್ ಅನ್ನು ಕಾಪರ್ ನೈಟ್ರೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿರೋದು, ಅದರದ್ದು ಎಷ್ಟು? 1 ಮೋಲಾರ್. ಸೊ ಇದು ಎರಡನ್ನೂ ಡಿಪ್ ಮಾಡಿ ಇದು ಬಂದ್ಬಿಟ್ಟು ಸೆಲ್, ಇದನ್ನ ನಾವು ಬ್ರಿಡ್ಜ್ ಅಂತ ಕರಿತೀವಿ. ಸೊ ಇದು ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡುತ್ತೆ. ಏನು ಮೇಂಟೈನ್ ಮಾಡುತ್ತೆ? ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಇದು ಎರಡು ಕಡೆ ಪ್ಲಸ್ ಮೈನಸ್ ಇದೆ ಗೊತ್ತಾ, ಅದನ್ನ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೊಂದು ಎಕ್ಸ್ಪ್ಲೇಷನ್ ಇದೆ, ನಾನು ಹೇಳ್ತೀನಿ. ಸೊ ನೋಡಿ, ಈ ಥರ ಕನೆಕ್ಟ್ ಮಾಡಿಬಿಟ್ಟು ಇದು ಎರಡೂ ಒಂದು ವೈರ್ ಮೂಲಕ ಕನೆಕ್ಟ್ ಮಾಡಿ ಈ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರೆ, ವೋಲ್ಟ್ ಮೀಟರ್ ಅನ್ನೋದೇನು? ಕರೆಂಟ್ನ ಮೆಷರ್ ಮಾಡೋಂಥ ಒಂದು ಡಿವೈಸು. ಸೊ ಅಲ್ಲಿ ಕರೆಂಟ್ ತೋರಿಸುತ್ತೆ. ಹೇಗೆ ಕರೆಂಟ್ ಬಂತು ಅಂದರೆ ವೆರಿ ಸಿಂಪಲ್. ಸೊ ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಕ್ಕರ್ ಆಗುತ್ತೆ. ಏನು ಅಕ್ಕರ್ ಆಗುತ್ತೆ? ರೆಡಾಕ್ಸ್ ರಿಯಾಕ್ಷನ್. ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಈ ಕಡೆ ಬಂದರೆ ಈ ಕಡೆನೂ ಸೇಮ್ ಮೆಟಲ್ಲು,
ಅದರದೇ ಆದಂಥ ಸೊಲ್ಯೂಷನಲ್ಲಿ ಡಿಪ್ ಆಗಿರುತ್ತೆ. ಇಲ್ಲಿ ನೋಡಿ ಒಂದೇ ಸೊಲ್ಯೂಷನ್ ಇರುತ್ತೆ, ಇಲ್ಲಿ ಬೇರೆ ಬೇರೆ ಸೊಲ್ಯೂಷನ್ಸ್ ಇರುತ್ತೆ. ಸೊ ಈ ಥರ ಡಿಪ್ ಮಾಡಿಬಿಟ್ಟು ಇದು ಬಂದ್ಬಿಟ್ಟು ಇಂಪ್ಯೂರ್ ರಾಡು, ಇದು ಪ್ಯೂರ್ ರಾಡು. ಒಂದು ಅರ್ಥ ಮಾಡ್ಕೋಣ, ಇದು ಕಾಪರ್ ಇಂಪ್ಯೂರು, ಇದು ಕಾಪರ್ ಪ್ಯೂರು. ಓಕೆ, ಆ್ಯನೋಡ್ ಕ್ಯಾಥೋಡಲ್ಲಿ ಇಲ್ಲಿ ಏನಾದರೂ ನಾನು ಬ್ಯಾಟ್ರಿ ಪವರ್ ಕೊಟ್ಟರೆ ಇಲ್ಲಿ ಏನಾಗುತ್ತೆ, ಚಾರ್ಜಸ್ ಮೂವ್ ಆಗುತ್ತೆ. ಏನಾಗುತ್ತೆ, ಚಾರ್ಜಸ್ ಮೂವ್ ಆಗುತ್ತೆ. ಸೊ ಚಾರ್ಜಸ್ ಮೂವ್ ಆದಾಗ ಪ್ಯೂರ್ ಕಾಪರ್ ಎಲ್ಲ ಒಂದು ಕಡೆ ಹೋಗುತ್ತೆ, ಇಂಪ್ಯೂರ್ ಕಾಪರ್ ಎಲ್ಲ ಒಂದು ಕಡೆ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸಾರಿ. ಸೊ ಬನ್ನಿ ಹೋಗೋಣ. ಎಸ್, ಸೊ ಈಗ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಗ್ಯಾಲ್ವೆನಿಕ್ ಸೆಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟು. ಸೊ ಈ ಗ್ಯಾಲ್ವೆನಿಕ್ ಸೆಲ್ಲಲ್ಲಿ ನಾವೇನೇನು ತೊಗೊಂಡಿದ್ದೀವಿ ಅಂದರೆ ಒಂದು ಬೀಕರು, ಆ ಬೀಕರಲ್ಲಿ ಒಂದು ಜಿಂಕ್ ರಾಡನ್ನು ನಾನು ಡಿಪ್ ಮಾಡಿದ್ದೀನಿ. ಓಕೆ, ಸೊ ಜಿಂಕ್ ರಾಡು ಏನು ಸೊಲ್ಯೂಷನ್ ಇದು, ಜಿಂಕ್ ನೈಟ್ರೇಟ್ ಸೊಲ್ಯೂಷನ್. ಏನು ಸೊಲ್ಯೂಷನ್ ಇದು, ಜಿಂಕ್ ನೈಟ್ರೇಟ್ ಸೊಲ್ಯೂಷನ್. ಯಾಕಂದರೆ ಅಲ್ಲಿ ಜಿಂಕ್ ಇದೆ, ಜಿಂಕ್ ರಾಡ್ಗೆ ಜಿಂಕ್ ಸೊಲ್ಯೂಷನ್. ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು, 1 ಮೋಲಾರ್. ಕಾಣಿಸ್ತಿದೆಯಲ್ಲ, ಜಿಂಕ್ದು ವೇಲೆನ್ಸಿ ಎಷ್ಟು, 2. ಅದಕ್ಕೆ ZnNO3 2 ಟೈಮ್ಸ್ ಇರೋದು ಸೊಲ್ಯೂಷನ್. ಸೊ ಇಲ್ಲಿ ಆ್ಯನೋಡಲ್ಲಿ ಯಾವ ಥರ ರಿಯಾಕ್ಷನ್ ಆಗ್ತಿದೆ, ಎಂಥ ರಿಯಾಕ್ಷನ್ ಇದು, Zn ಅಂಡರ್ಗೋಸ್ ಟು ಗಿವ್ Zn2A+ ಆ್ಯಂಡ್ 2 ಎಲೆಕ್ಟ್ರಾನ್ಸ್, ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಿದೆ. ಸೊ ಆ್ಯನೋಡಲ್ಲಿ ಎಂಥ ರಿಯಾಕ್ಷನ್ ಆಗ್ತಿದೆ, ಆಕ್ಸಿಡೇಷನ್. ನಾನು ಹೇಳಿದ್ದೀನಲ್ಲ, ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ ಎಲೆಕ್ಟ್ರಾನ್ಸ್ ಆಚೆ ಹೋಗ್ಬಿಡುತ್ತೆ, ಅಂದರೆ ಜಿಂಕಿಂದ ಎಲೆಕ್ಟ್ರಾನ್ಸ್ ಆಚೆ ಹೋಗ್ತಾ ಇದೆ, ಅಂದರೆ ಜಿಂಕ್ ಡಿಸಾಲ್ವ್ ಆಗ್ತಿದೆ ಅಂತ ಅರ್ಥ. ಏನಂತ ಅರ್ಥ, ಜಿಂಕ್ ಡಿಸಾಲ್ವ್ ಆಗ್ತಿದೆ, ಯಾವುದ್ರಲ್ಲಿ, ಈ ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬರೋಣ ಈ ಕಡೆ. ಸೊ ನೋಡಿ ಈ ಥರ, ಸೊ ಈ ರಾಡಲ್ಲಿರೋ ಜಿಂಕ್ ಏನಾಗ್ತಿದೆ, ಆಚೆ ಬರ್ತಾ ಬರ್ತಾ ಎಲೆಕ್ಟ್ರಾನ್ಸ್ನು ಆಚೆ ಎಸಿತಾ ಇದೆ, ಯಾಕಂದರೆ ಜಿಂಕ್ ಡಿಸಾಲ್ವ್ ಆಗ್ತಾ ಇದೆ. ಸೊ ಇನ್ನೊಂದು ಬೀಕರಲ್ಲಿ ಕಾಪರ್ ರಾಡನ್ನು ತಗೊಂಡು ಆ ಕಾಪರ್ ನೈಟ್ರೇಟ್ ಸೊಲ್ಯೂಷನ್, ಅದ್ರದ್ದು ಕಾನ್ಸಂಟ್ರೇಷನ್ ಎಷ್ಟು, ಸೇಮ್ 1 ಮೋಲಾರ್. ಸೊ ಎರಡೂ 1 ಮೋಲಾರ್ ಇರುತ್ತೆ. ಸೊ ಕಾಪರ್ ರಾಡು ಕಾಪರ್ ನೈಟ್ರೇಟ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಎಂಥ ರಿಯಾಕ್ಷನ್ ಆಗುತ್ತೆ ಇಲ್ಲಿ ನೋಡಿ. ಸೊ ಇಲ್ಲಿ ಕಾಪರ್ 2+ + 2 ಎಲೆಕ್ಟ್ರಾನ್ಸ್ ಟು ಗಿವ್ ಕಾಪರ್, ಅಂದರೆ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್. ರಿಡಕ್ಷನ್ ರಿಯಾಕ್ಷನ್ ಅಂದರೆ ಏನು, ಎಲೆಕ್ಟ್ರಾನ್ಸ್ನ ಒಳಗೊಂಡು ಮೆಟಲ್ ಆಗಿ ಬಂದ್ಬಿಡ್ಬೇಕು ಆಚೆ. ಸೊ ಇಲ್ಲಿ ಕಾಪರ್ ಅಸೋಸಿಯೇಟ್ ಆಗ್ತಾ ಇದೆ, ಅಲ್ಲಿ ಜಿಂಕ್ ಡಿಸಾಲ್ವ್ ಆಗ್ತಿದೆ, ಈ ಕಡೆ ಕಾಪರ್ ಅಸೋಸಿಯೇಟ್ ಆಗ್ತಿದೆ, ಅಂದರೆ ಕಾಪರ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಇವಾಗ ಇದೆರಡು ಕನೆಕ್ಟ್ ಮಾಡಬೇಕಲ್ವ ನಾವು. ಸೊ ಅದಕ್ಕೆ ವೈರ್ ಮತ್ತು ವೋಲ್ಟ್ ಮೀಟರ್ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋತೀವಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಆಚೆ ಬಂದು ಈ ವೈರ್ ಮೂಲಕ ಹಿಂಗೆ ಬಂದು ವಾಪಸ್ ಇಲ್ಲಿ ಸೇರ್ಕೊಳ್ಳುತ್ತೆ ಕಾಪರ್ಗೆ. ಸೊ ಕರೆಂಟ್ ಅಂದರೆ ಏನು, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಕರೆಂಟ್ ಹೆಂಗಿರುತ್ತೆ ಅಂದರೆ, ಎಲೆಕ್ಟ್ರಾನ್ಸ್ ಯಾವ ಕಡೆ ಹೋಗುತ್ತೋ ಅದರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಕರೆಂಟ್ ಇರುತ್ತೆ. ಸೊ ವೋಲ್ಟ್ ಮೀಟರ್ ನಿಮಗೆ ಡಿಫ್ಲೆಕ್ಷನ್ ಹಿಂಗೆ ತೋರಿಸುತ್ತೆ, ಹಿಂಗಿತ್ತು ಅಂದರೆ ವೋಲ್ಟ್ ಮೀಟರ್ ರಿಫ್ಲೆಕ್ಷನ್ ಹಿಂಗೆ ತೋರಿಸುತ್ತೆ. ಸೊ ಇದೆರಡು ಕನೆಕ್ಟ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸಾಲ್ಟ್ ಬ್ರಿಡ್ಜ್. ಏನು ಯೂಸ್ ಮಾಡ್ತೀವಿ, ಸಾಲ್ಟ್ ಬ್ರಿಡ್ಜ್. ಸೊ ಸಾಲ್ಟ್ ಬ್ರಿಡ್ಜ್ದು ಕೆಲಸ ಏನಂತ ಕೇಳಿದ್ರೆ, ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು. ಎರಡು ಕಡೆನೂ ಪ್ಲಸ್ ಮೈನಸ್ ಜಾಸ್ತಿ ಇರಬಾರ್ದು, ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು. ಓಕೆ, ಇದ್ರ ಬಗ್ಗೆ ಇನ್ನೂ ಓದೋಣ. ಸೊ ಇದೇ ಇದ್ರದ್ದು ಸೆಟಪ್. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇಲ್ಲಿ ನೋಡಿ, ಇಲ್ಲೊಂದು ಇಮೇಜ್ ಕಾಣಿಸ್ತಿದೆಯಾ? ಸೊ ಈ ಇಮೇಜು ಇದು ಬಂದ್ಬಿಟ್ಟು ಜಿಂಕ್ ರಾಡು, ಇದು ಬಂದ್ಬಿಟ್ಟು ಕಾಪರ್ ರಾಡು. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಜಿಂಕ್ ರಾಡು ಮೆಲ್ಟ್ ಆಗ್ತಿದೆ, ಯಾಕಂದರೆ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ಕಾಪರ್ ರಾಡು ದಪ್ಪ ಆಗ್ತಿದೆ, ಯಾಕಂದರೆ ಅಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಸೊ ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ಸ್ ಆಚೆ ಬರ್ತಾ ಬರ್ತಾ ಜಿಂಕ್ ರಾಡು ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಮೆಲ್ಟ್ ಆಗಿ ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ ಜಿಂಕ್ ನೈಟ್ರೇಟಲ್ಲಿ. ಕಾಪರ್ ನೈಟ್ರೇಟಲ್ಲಿ ಮುಂಚೆನೇ ಕಾಪರ್ ಇದೆ ಅಲ್ವಾ, ನೋಡಿ ಕಾಪರ್ ಇದರಲ್ಲಿ ಮುಂಚೆನೇ ಕಾಪರ್ ಇದೆ. ಸೊ ಇದು ಎಲೆಕ್ಟ್ರಾನ್ಸ್ ತಗೊಂಡು ಕಾಪರ್ ಇದನ್ನ ಸೇರ್ಕೊಂಡು ಕಾಪರ್ ರಾಡ್ಗೆ ಅಟ್ಯಾಚ್ ಆಗುತ್ತೆ ವಾಪಸ್ಸು. ಸೊ ಅವಾಗ ಏನಾಗುತ್ತೆ, ಕಾಪರ್ ರಾಡ್ ಹೋಗ್ತಾ ಹೋಗ್ತಾ ದಪ್ಪ ಆಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು, ಸರ್ ಜಿಂಕ್ ಮಾತ್ರ ಯಾಕೆ ಡಿಸಾಲ್ವ್ ಆಗಬೇಕು, ಕಾಪರ್ ಮಾತ್ರ ಏನಕ್ಕೆ ಅಸೋಸಿಯೇಟ್ ಆಗಬೇಕು, ಕಾಪರ್ ಯಾಕೆ ಡಿಸಾಲ್ವ್ ಆಗ್ತಿಲ್ಲ ಅಂತ ಕೇಳಿದ್ರೆ, ಇದಕ್ಕೆ ಉತ್ತರ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದನ್ನ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಯಾಕೆ ಜಿಂಕೆ ಡಿಸಾಲ್ವ್ ಆಗಬೇಕು, ಯಾಕೆ ಕಾಪರೇ ಅಸೋಸಿಯೇಟ್ ಆಗಬೇಕು, ಯಾಕೆ ಕಾಪರ್ ಡಿಸಾಲ್ವ್ ಆಗಲ್ವಾ, ಕಾಪರ್ ಡಿಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು, ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು. ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ಈ ಒಂದು ರಿಯಾಕ್ಷನ್ನ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಒಂದು ಅದೇ ಥರ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನೋಡಿ. ಲೋನ್ ಅನ್ನೋ ಪದ, LOAN, ಲೋನ್ ಎಲ್ರಿಗೂ ಗೊತ್ತಲ್ವಾ. ಸೊ ಲೋನ್ನ ಅಬ್ರಿವೇಟ್ ಮಾಡೋಣ, ಬಿಡಿಸೋಣ. ಸೊ ಲೋನ್ ಅಂದರೆ ಎಲ್ ಅಂದರೆ ಲೆಫ್ಟು, ಓಕೆ, O ಅಂದರೆ ಆಕ್ಸಿಡೇಷನ್, ಎ ಅಂದರೆ ಆ್ಯನೋಡ್, ಎನ್ ಅಂದರೆ ನೆಗೆಟಿವ್. ಇದನ್ನ ಜ್ಞಾಪಕ ಇಟ್ಕೋಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಅದನ್ನ ಆ್ಯನೋಡ್ ಅಂತ ಕರಿತೀವಿ, ಅಲ್ಲಿ ಚಾರ್ಜು ನೆಗೆಟಿವ್ ಇದೆ. ಅರ್ಥ ಆಗ್ತಿದ್ದಿಲ್ಲ? ಲೋನ್ ಅಂದರೆ ಏನು, ಲೆಫ್ಟ್ ಸೈಡ್ ಆಕ್ಸಿಡೇಷನ್, ಆ್ಯನೋಡ್ ನೆಗೆಟಿವ್. ಇದ್ರದ್ದು ಉಲ್ಟಾ ಕ್ಯಾಥೋಡ್. ಆ್ಯನೋಡ್ ಅಂದರೆ ನೆಗೆಟಿವ್, ಅಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ, ಅದು ಯಾವ ಕಡೆ ಇರುತ್ತೆ, ಲೆಫ್ಟ್ ಕಡೆ ಇರುತ್ತೆ. ಇದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ಕ್ಯಾಥೋಡ್, ಅಲ್ಲೇನಿರುತ್ತೆ, ಪಾಸಿಟಿವ್ ಇರುತ್ತೆ, ರಿಡಕ್ಷನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಎಸ್, ಬನ್ನಿ ನೆಕ್ಸ್ಟು
ಸಾಲ್ಟ್ ಬ್ರಿಡ್ಜ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಡ. ಸೊ ಸಾಲ್ಟ್ ಬ್ರಿಡ್ಜ್ ಅಂದರೆ ಯು ಶೇಪ್ ಬೆಂಡ್ ಟ್ಯೂಬ್. ಅದರದ್ದು ಕೆಲಸ ಏನು? ಅದರದ್ದು ಕೆಲಸ ಇಷ್ಟೇ, ಕೆಮಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು. ಏನು ಮೇಂಟೈನ್ ಮಾಡಬೇಕು? ಕೆಮಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡಿ. ಸೊ ಯಾವ್ಯಾವ ಸಾಲ್ಟ್ಸ್ನ ಯೂಸ್ ಮಾಡ್ಬೋದು? ಇದೆಲ್ಲ ನ್ಯೂಟ್ರಲ್ ಸಾಲ್ಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಟ್ರಲ್ ಸಾಲ್ಟ್ಸ್. ಎಂಥ ಸಾಲ್ಟ್ಸ್ ಇವೆಲ್ಲ? ನ್ಯೂಟ್ರಲ್ ಸಾಲ್ಟ್ಸ್. ಸೊ ಎಂಥ ಸಾಲ್ಟ್ಸ್ ಇವೆಲ್ಲ? ಇವೆಲ್ಲಾನು ನ್ಯೂಟ್ರಲ್ ಸಾಲ್ಟ್ಸ್. ನೋಡಿ, KNO3, KCl, NaCl ಇವೆಲ್ಲ ನ್ಯೂಟ್ರಲ್ ಸಾಲ್ಟ್ಸ್. ಇದೆಲ್ಲ ನಾವು ಸಾಲ್ಟ್ ಬ್ರಿಡ್ಜಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಕಡೆ ಆ ಕಡೆ ಏನಾದರೂ ಎಲೆಕ್ಟ್ರಿಕ್ ವೇರಿಯೇಷನ್ ಆಯಿತು ಅಂದರೆ ಆ ಅಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಸೊ ಇನ್ನೂ ಒಂದು ಮೊಬೈಲಿಟಿ. ಸೊ ಚಾರ್ಜ್ ಆ್ಯಕ್ಚುಲಿ ಹೆಂಗೆ ಕ್ಯಾರಿ ಆಗುತ್ತೆ ಅಂದರೆ ಆನಯಾನ್ ಕ್ಯಾಟೈನ್ ಆ ಕಡೆ ಈ ಕಡೆ ಹೋಗ್ಬೇಕಲ್ಲ, ಅದನ್ನು ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ತುಂಬ ಇಂಪಾರ್ಟೆಂಟ್. ಕಂಪ್ಲೀಟ್ಸ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡುತ್ತೆ. ಮೇಂಟೈನ್ಸ್ ದಿ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಆಫ್ ಬೋತ್ ಎಲೆಕ್ಟ್ರಾಡ್ಸ್. 2 ಮಾರ್ಕ್ಸ್ಗೆ ಏನಾದರೂ ಕ್ವಶನ್ ಬಂತು ಅಂದರೆ ಮೇನ್ ಎಕ್ಸಾಮಲ್ಲಿ ಈ ಪಾಯಿಂಟ್ಸ್ನ ಬರೀಬೋದು. ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ, ಸರ್ಕ್ಯೂಟ್ ಬ್ಯಾಲೆನ್ಸು ಮತ್ತು ನ್ಯೂಟ್ರಲ್ ಸಾಲ್ಟ್ಸ್ ಮತ್ತು ಯು ಶೇಪ್ ಬೆಂಡ್ ಅಂತ. ಅರ್ಥ ಆಯ್ತಲ್ಲ? ಎಸ್. ಈಗ ನೆಕ್ಸ್ಟ್ಗೆ ಹೋಗೋಣ. ಅದೇ ಸಾಲ್ಟ್ ಬ್ರಿಡ್ಜ್ ನೋಡಿ, ಈ ಥರ ಒಂದು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ Cl- ಒಂದು ಕಡೆ, Na+ ಒಂದು ಕಡೆ ಹೋಗುತ್ತೆ ಅಂತ. ಸೊ ಬನ್ನಿ ನೆಕ್ಸ್ಟು ಎಲೆಕ್ಟ್ರಾಡ್ ಪೊಟೆನ್ಷಿಯಲ್. ಸರ್ ಏನಿದು ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ EMF ಎಲ್ಲಿ ಬರುತ್ತೆ? ಕರೆಂಟ್ ಬಂದಾಗ EMF ಬರುತ್ತೆ. ಇವಾಗ ಒಂದು ವೋಲ್ಟಾಯಿಕ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ಲಿಂದ ನಾವು ಕರೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ವಿ, ಕರೆಂಟ್ ಬಂತು. ಇವಾಗ ಕರೆಂಟ್ನ ಮೆಷರ್ ಮಾಡ್ಬೇಕು ತಾನೆ. ಕರೆಂಟ್ ಹೆಂಗೆ ಮೆಷರ್ ಮಾಡ್ತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್, PD, ಫಿಸಿಕ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಕರೆಂಟನ್ನು ನಾವು EMF ಅಥವಾ PD ಅಥವಾ ವೋಲ್ಟ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಈಗ ಎಲೆಕ್ಟ್ರಾಡ್ ಯೂಸ್ ಮಾಡ್ಕೊಂತಾನೆ ನಾವು ಪೊಟೆನ್ಷಿಯಲ್ ಬರ್ಸ್ಕೊಂಡಿರೋದು. ಸೊ ಅದಕ್ಕೆ ಇದನ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಅಂದರೆ ರಾಡ್ ಅಂತ ಅರ್ಥ. ಆದರೆ ಜಿಂಕ್ ರಾಡ್ ಮತ್ತು ಕಾಪರ್ ರಾಡ್ ಯೂಸ್ ಮಾಡಿದ್ವಲ್ಲ, ಅದನ್ನ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅದರಿಂದ ತಾನೇ ಕರೆಂಟ್ ಬಂದಿದ್ದು ನಮಗೆ. ಅದಕ್ಕೆ ಇದನ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಬನ್ನಿ ನೋಡೋಣ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನೇನಿದೆ ಅಂತ. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕ್ಯಾಥೋಡ್ ಆ್ಯನೋಡ್ ಅಲ್ಲಿ ಯಾವ್ಯಾವ ರಿಯಾಕ್ಷನ್ಸ್ ಆಗ್ತಿದೆ ಅಂತ ನೋಡೋಣ. ಸೊ ಇವಾಗ ಕ್ಯಾಥೋಡ್ ಅಲ್ಲಿ ಎಂಥ ರಿಯಾಕ್ಷನ್ಸ್ ಆಗ್ತಾ ಇದೆ? ಸೊ ಕ್ಯಾಥೋಡ್ ಅಲ್ಲಿ ಆಗಂತ ರಿಯಾಕ್ಷನ್ಸ್ ಇಷ್ಟೇ ನೋಡಿ. ಕ್ಯಾಥೋಡ್ ಅಲ್ಲಿ ಸೊಲ್ಯೂಷನ್ ಪೊಟೆನ್ಷಿಯಲ್ ಇಸ್ ಮೋರ್ ದನ್ ಮೆಟಲ್ ಪೊಟೆನ್ಷಿಯಲ್. ಸೊ ಅಲ್ಲಿ ಆಗ್ತಿರೋ ರಿಯಾಕ್ಷನ್ ಏನು? ಸೊ Cu2+ ಏನು ಮಾಡ್ತಿದೆ? 2 ಎಲೆಕ್ಟ್ರಾನ್ನ ತಗೊಂಡು ಕಾಪರ್ ಆಗಿ ಆಚೆ ಬರ್ತಾ ಇದೆ. ಕರೆಕ್ಟಾ? ಕಾಪರ್ ಆಗಿ ಆಚೆ ಬರ್ತಿದೆ. ಇದರಲ್ಲಿ ನಾವು ರಿಡಕ್ಷನ್ ಆಗ್ತಿದೆ. ಸೊ ಇಲ್ಲಿ ಈ ಆಕ್ಸಿಡೇಷನ್, ಈ ರಿಡಕ್ಷನ್ ಅರ್ಥ ಆಗ್ತಿದೆಯಲ್ಲ. ಸೊ ಕ್ಯಾಥೋಡ್ ಅಲ್ಲಿ ಈ ರಿಯಾಕ್ಷನ್ ಆಗ್ತಾ ಇರೋದು. ಈಗ ಇಲ್ಲಿ ನೋಡಿ, ಇದೇನಿದು? ಜಿಂಕ್ ರಾಡು. ಏನು ಸೊಲ್ಯೂಷನಲ್ಲಿ ಡಿಪ್ ಆಗಿರೋದು? ಜಿಂಕ್ ನೈಟ್ರೇಟಲ್ ಸೊಲ್ಯೂಷನಲ್ಲಿ. ಸೊ ಇಲ್ಲಿ ಮೆಟಲ್ ಪೊಟೆನ್ಷಿಯಲ್ ಈಸ್ ಗ್ರೇಟರ್ ದ್ಯಾನ್ ಸಾಲ್ವೆಂಟ್ ಪೊಟೆನ್ಷಿಯಲ್. ನೋಡಿ, ಇದು ಎರಡಕ್ಕೂ ಡಿಫ್ರೆನ್ಸು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ಡಿಫರ್ ಮಾಡುತ್ತೆ. ಇದಕ್ಕಿಂತ ಇದು ಕಮ್ಮಿ ಇದೆ, ಅದಕ್ಕೆ ಏನಾಗುತ್ತೆ? ಇದು ಇದರಲ್ಲಿ ಡಿಸಾಲ್ವ್ ಆಗುತ್ತೆ. ಆದರೆ ನೀವು ಕಾಪರ್ ತಗೊಂಡ್ರೆ ಸೊಲ್ಯೂಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಮೆಟಲ್ ಪೊಟೆನ್ಷಿಯಲ್. ಅದಕ್ಕೆ ಸೊಲ್ಯೂಷನ್ ಇರೋ ಕಾಪರು ಮೆಟಲ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು ಒಂದೊಂದು ಮೆಟಲ್ಗೂ ಡಿಫರ್ ಆಗುತ್ತೆ. ಇದನ್ನ ನಾವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರೋಕೆಮಿಕಲ್ ಪೊಟೆನ್ಷಿಯಲ್ ಅಂತಲೂ ಕರಿತೀವಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಸೊ ಇಲ್ಲಿ ಡಿಸಾಲ್ವ್ ಆಗುತ್ತೆ. ಇವಾಗ ನೆಕ್ಸ್ಟ್ ಟಾಪಿಕ್ಕು ಶಿ ಅಂತ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ 3 ಮಾರ್ಕ್ಸ್ ಇದೆ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಪೊಟೆನ್ಷಿಯಲ್. ಏನಿದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಪೊಟೆನ್ಷಿಯಲ್ ಅಂದರೆ ಇದು ಒಂದು ಡಿವೈಸ್. ಓಕೆ, ಇದು ಒಂಥರ ವೋಲ್ಟಾಯಿಕ್ ಸೆಲ್ ಥರನೇ. ಸೊ ಈ ಸೆಲ್ಲಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಎರಡೂ ಆಗುತ್ತೆ. ಬಟ್ ಆ ಸೆಲ್ಲಲ್ಲಿ ಸಪ್ರೇಟಾಗಿ ನೀವೇನಾದರೂ ಮಾಡಿದ್ರೆ ಯಾವುದೇ ಥರ ಎಲೆಕ್ಟ್ರಿಕ್ ಕರೆಂಟ್ ಬರಲ್ಲ. ಸೊ ಎಲ್ಲನೂ 0 ಇರುತ್ತೆ. ಬಟ್ ಈ ಸೆಲ್ ಏನಕ್ಕೆ ಬೇಕಾಗುತ್ತೆ? ಈ ಸೆಲ್ನ ಇಟ್ಕೊಂಡು ಬೇರೆ ಮೆಟಲ್ದು ಕರೆಂಟ್ ಎಷ್ಟು ಜನರೇಟ್ ಆಗ್ತಿದೆ ಅಂತ ಇಂಡಿವಿಜುವಲ್ ಆಗಿ ನಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅಥವಾ ಲಾಸ್ಟ್ ಇದರಲ್ಲಿ ಏನು ಮಾಡಿದ್ವಿ? ಒಂದು ಕಡೆ ಕಾಪರ್ ರಾಡು ಡಿಸಾಲ್ವ್ಡ್ ಇನ್ ಕಾಪರ್ ನೈಟ್ರೇಟ್ ಸೊಲ್ಯೂಷನು, ಈ ಕಡೆ ಜಿಂಕ್ ರಾಡು ವಿಚ್ ಇಸ್ ಇನ್ ಜಿಂಕ್ ನೈಟ್ರೇಟ್ ಸೊಲ್ಯೂಷನ್. ಎರಡೂ ಇಟ್ವಿ, ಕರೆಂಟ್ ಎಷ್ಟೋ ಬಂತು. ಬಟ್ ಇವಾಗ ನನಗೆ ಏನು ಬೇಕು ಅಂದರೆ ಜಿಂಕ್ ಮಾತ್ರ ಎಷ್ಟು ಕರೆಂಟ್ ಕೊಡ್ತಾ ಇದೆ, ಕಾಪರ್ ಮಾತ್ರ ಎಷ್ಟು ಕರೆಂಟ್ ಕೊಡ್ತಾ ಇದೆ. ಸೊ ಈ ಥರ ಪ್ರಶ್ನೆ ಬಂದಾದ್ಮೇಲೆ ಅದನ್ನ ಕಂಡುಹಿಡಿಯೋಕೆ ನನಗೆ ಏನಾದರೂ ಒಂದು ರೆಫರೆನ್ಸ್ ಬೇಕಲ್ವಾ? ಸೊ ಈ ಕಡೆ ಜಿಂಕ್ ರಾಡ್ ಎಷ್ಟು ಕರೆಂಟ್ ಕೊಡ್ತಿದೆ ಅಂದರೆ ಕಾಪರ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ಇನ್ನೊಂದು ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ 0 ಇತ್ತು ಅಂದರೆ ಇಲ್ಲಿ ಎಷ್ಟೇ ಡಿಫ್ಲೆಕ್ಷನ್ ತೋರಿಸಿದ್ರು ಇದು ಮಾತ್ರ ಗೊತ್ತಾಗುತ್ತೆ ನನಗೆ. ಸೊ ಈ ಒಂದು ಸೆಂಟರ್ ಆಫ್ ರೆಫರೆನ್ಸ್ ಅಥವಾ ಒಂದು ರೆಫರೆನ್ಸ್ ಎಲೆಕ್ಟ್ರಾಡ್ ನಾವು ಶಿ ಅಂತ ಕರಿತೀವಿ. ಏನಂತ ಕರಿತೀವಿ? ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್. ಸೊ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ ಶಾರ್ಟ್ ಫಾರ್ಮ್ ಏನು? ಶಿ. ಇದು ಏನಕ್ಕೆ ಯೂಸ್ ಮಾಡ್ತೀವಿ? ಬೇರೆ ಬೇರೆ ಮೆಟಲ್ದು ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಥವಾ ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಬನ್ನಿ ಈ ಶಿಯಲ್ಲಿ ಏನೇನಿದೆ ಅಂತ ನೋಡ್ಕೊಬೇಡೋಣ. ಓಕೆ, ಸೊ ಒಂದು ಬೀಕರ್ ತಗೋತೀನಿ, ಅಲ್ಲಿ 1 ಮೋಲಾರ್ H+,
H ಪ್ಲಸ್ ಅಂದರೆ ಪೋಟಾನ್ ಮಾತ್ರ ನಮಗೆ ಸಿಗಲ್ಲ. H+ ಬರೋಂಥ ಯಾವುದೇ ಒಂದು ಕೆಮಿಕಲ್ಸ್ ನಾವು ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ಸ್ ಏನೇನು ನೋಡೋಣ. HNO3, H2SO4, HCl ಅಥವಾ ಹೈಡ್ರೋಜನ್ ಫ್ಲೂರೈಡ್, ಇದರೆಲ್ಲೂ H+ ಇದೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಡಿಸಾಲ್ವ್ ಮಾಡಿಕೊಂಡು ಅದ್ರದ್ದು 1 ಮೋಲಾರ್ ಸೊಲ್ಯೂಷನ್ ಒಂದು ಬೀಕರಲ್ಲಿ ತಗೋತೀನಿ. ಅದ್ರ ಜೊತೆಗೆ ಏನು ಮಾಡ್ತೀನಿ, ಒಂದು ಪ್ಲಾಟಿನಮ್ ಇನ್ಸರ್ಟೆಡ್ ರಾಡ್ನ ನಾನು ಇಲ್ಲಿ ಕ್ಯಾರಿ ಔಟ್ ಮಾಡ್ತೀನಿ. ಓಕೆ, ನೋಡಿ ಈ ಥರ ಸೆಟಪ್ಪು. ಸೊ ಇದರಲ್ಲಿ ಏನು ಆಗುತ್ತೆ ಅಂದರೆ ಒಂದು ವ್ಯಾಕ್ಯೂಮ್ ಇರುತ್ತೆ, ಅದ್ರ ಮೂಲಕ ನಾನು ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ಆ pH = 1 ಬಾರ್ ಅಂದರೆ ಪ್ರೆಷರ್ 1 ಬಾರ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ H+ ಇದೆ, ಇದ್ರ ಒಳಗಡೆ ಏನಾದರೂ ನಾನು ಹೈಡ್ರೋಜನ್ ಗ್ಯಾಸ್ನ ಕಳಿಸಿದ್ರೆ ಬಬಲ್ ಸ್ಟಾರ್ಟ್ ಆಗುತ್ತೆ ಬರೋಕ್ಕೆ. ಅವಾಗ ಇಲ್ಲಿ ಆಕ್ಸಿಡೇಷನು ಆಗುತ್ತೆ, ರಿಡಕ್ಷನು ಆಗುತ್ತೆ. ಯಾವ ಥರ ಆಗುತ್ತೆ ಅಂತ ಇಲ್ಲಿ ನೋಡಿ. ಸೊ ಆಕ್ಸಿಡೇಷನ್ ಯಾವ ಥರ ಆಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸ್ ವಿಲ್ ಅಂಡರ್ಗೋ ಟು ಗಿವ್ 2H+ + 2 ಎಲೆಕ್ಟ್ರಾನ್. ಇದು ಎಂಥ ರಿಯಾಕ್ಷನು? ಆಕ್ಸಿಡೇಷನ್ ರಿಯಾಕ್ಷನ್. ಇದು ಎಲ್ಲಾಗುತ್ತೆ? ಆ್ಯನೋಡಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಥೋಡಲ್ಲಿ ಏನಾಗುತ್ತೆ, ಅದೇ ಹೈಡ್ರೋಜನ್ ತಿರ್ಗಾ ಲಿಬರೇಟ್ ಆಗಿರೋ 2 ಎಲೆಕ್ಟ್ರಾನ್ನ ತಗೊಂಡು ಹೈಡ್ರೋಜನ್ ಗ್ಯಾಸಾಗಿ ಆಚೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಎರಡೂ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಎಲ್ಲೂ ಆಚೆ ಹೋಗ್ತಾ ಇಲ್ಲ. ನೋಡಿ ಈ ಥರ ಇಲ್ಲಿ H+ ಆಚೆ ಬಂದು ಅದೇ H+ ಎಲೆಕ್ಟ್ರಾನ್ ತಗೊಂಡು ವಾಪಸ್ ಮೆಟಲ್ಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಟೋಟಲ್ ಪೊಟೆನ್ಷಿಯಲ್ ಕ್ಯಾಥೋಡಲ್ಲೂ 0, ಆ್ಯನೋಡಲ್ಲೂ 0. ಸೊ ಓವರ್ ಆಲ್ ಸೆಲ್ ಪೊಟೆನ್ಷಿಯಲ್ ಎಷ್ಟಿದೆ? 0. ಆದರೆ ಆಕ್ಸಿಡೇಷನ್ ರಿಡಕ್ಷನ್ ಅಲ್ಲಿ ಆಗ್ತಾ ಇದೆ, ಅದೇ ನಮಗೆ ಬೇಕಾಗಿರೋದು. ಆಕ್ಸಿಡೇಷನ್ ಆಗಬೇಕು, ರಿಡಕ್ಷನ್ ಆಗಬೇಕು, ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಕ್ಯಾರಿ ಔಟ್ ಆಗಬೇಕು. ಸೊ ಓವರ್ ಆಲ್ ಪೊಟೆನ್ಷಿಯಲ್ ಎಷ್ಟಿದೆ? 0 ಇದೆ. ಸೊ ಇದನ್ನ ನಾವೇನು ಮಾಡ್ಬೋದು, ಬೇರೆ ಬೇರೆ ಮೆಟಲ್ ಜೊತೆ ಕಂಪೇರ್ ಮಾಡಿಬಿಟ್ಟು ಅಥವಾ ಬೇರೆ ಬೇರೆ ಎಲೆಕ್ಟ್ರಾನ್ ಜೊತೆ ಕಂಪೇರ್ ಮಾಡಿಬಿಟ್ಟು ಕರೆಂಟ್ ಎಷ್ಟಿದೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ದು ಪೊಟೆನ್ಷಿಯಲ್ ಎಷ್ಟು ಅಂತ ನಾವು ತಿಳ್ಕೊಬೋದು. ಅರ್ಥ ಆಗ್ತಿದೆಯಲ್ಲ ಶಿ ಏನಕ್ಕೆ ಯೂಸ್ ಆಗುತ್ತೆ ಅಂತ? ಎಸ್. ಇವಾಗ ಶಿಯನ್ನು ಇಟ್ಕೊಂಡು ಒಂದು ಹೆಂಗೆ ಮಾಡ್ಬೋದು, ಒಂದು ಡಿಫ್ರೆಂಟ್ ಎಲೆಕ್ಟ್ರಾಡ್ಗೆ ಹೆಂಗೆ ನಾವು ಕ್ಯಾರಿ ಔಟ್ ಮಾಡ್ಬೋದು ನೋಡಿ. ಇಲ್ಲಿ ಒಂದು ನಿಮಿಷ. ಸೊ ಒಂದು ಬೀಕರ್ ತಗೊಂಡೆ, ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೆಟಲ್ ಎಲೆಕ್ಟ್ರಾಡ್, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಇಲ್ಲಿ ನಾನು ಸ್ಪೆಸಿಫೈ ಮಾಡ್ತಿಲ್ಲ, ಯಾವುದೋ ಒಂದು ಮೆಟಲ್ ರಾಡು ಅದರದ್ದೇ ಅರ್ಧ ಸೊಲ್ಯೂಷನಲ್ಲಿ 1 ಮೋಲಾರ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಮೊಲಾರಿಟಿ ಎಷ್ಟಿದೆ? ಕಾನ್ಸಂಟ್ರೇಷನ್ 1 ಮೋಲಾರ್. ಎಂಥವ್ರ ಮೆಟಲ್ ರಾಡು? ಕಂಡಕ್ಟ್ ಆಗೋವಂಥ ಮೆಟಲ್ ರಾಡ್, ಸ್ಪೆಸಿಫಿಕ್ ಇಲ್ಲ. ಸೊ ಇದನ್ನ ಏನು ಮಾಡ್ತೀನಿ ನಾನು, ನನ್ನ ಶಿ ಎಲೆಕ್ಟ್ರಾಡ್ ಇದೆ ಗೊತ್ತಾ, ಅದು ಎಲೆಕ್ಟ್ರಾಡ್ಗೆ ಡಿಪ್ ಮಾಡಿಬಿಟ್ಟು ಇವಾಗ ಕನೆಕ್ಷನನ್ನು ಮಾಡ್ತೀನಿ. ಸಾಲ್ಟ್ ಬ್ರಿಡ್ಜು ಕಂಪಲ್ಸರಿ ಹಾಕ್ಲೇಬೇಕು. ಸೊ ಮಾಡಿದಾಗ ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗುತ್ತೆ. ನೋಡಿ ಇದು ಆ್ಯನೋಡ್ ಆಗು ರಿಯಾಕ್ಟ್ ಆಗುತ್ತೆ, ಕ್ಯಾಥೋಡ್ ಆಗು ರಿಯಾಕ್ಟ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ಹೌ ದ ಮೆಟಲ್. ಒಂದೊಂದು ಮೆಟಲ್ ತುಂಬ ರಿಯಾಕ್ಟಿವ್ ಆಗಿರುತ್ತೆ, ಒಂದೊಂದು ಮೆಟಲ್ ತುಂಬ ಕಮ್ಮಿ ರಿಯಾಕ್ಟಿವ್ ಆಗಿರುತ್ತೆ. ಮೆಟಲ್ ಹೇಗೆ ಇದ್ರೂ ಅದ್ರ ತಕ್ಕಂಗೆ ಶಿ ಎಲೆಕ್ಟ್ರಾಡ್ ರಿಯಾಕ್ಟ್ ಆಗುತ್ತೆ. ಒಂದೊಂದು ಮೆಟಲ್ ತುಂಬ ರಿಯಾಕ್ಟಿವ್ ಆಗಿದ್ರೆ ಇದು ಕ್ಯಾಥೋಡ್ ಆಗಿ ಆಕ್ಟ್ ಆಗುತ್ತೆ, ಅವಾಗ ಇದು ಆಟೋಮೆಟಿಕಲಿ ಆ್ಯನೋಡ್ ಆಗಿಬಿಡುತ್ತೆ. ಈ ಬಫರ್ ಸೊಲ್ಯೂಷನ್ ಅಂತ ಕೇಳಿದ್ದೀರಾ ನೀವು? ವಾಟರ್ ಇಸ್ ಅಂದರೆ ನಾಟ್ ವಾಟರ್, ಬಫರ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ಬಫರ್ ಸೊಲ್ಯೂಷನಲ್ಲಿ ಒಂದು ಸ್ವಲ್ಪ ಆ್ಯಸಿಡ್ ಹಾಕಿದ್ರು ಅದ್ರದ್ದು pH ವೇರಿ ಆಗಲ್ಲ, ಒಂದು ಸ್ವಲ್ಪ ಬೇಸ್ ಹಾಕಿದ್ರು ಅದ್ರದ್ದು pH ವೇರಿ ಆಗಲ್ಲ. ಸೊ ಅಂಥ ಸೊಲ್ಯೂಷನ್ ನಾವು ಬಫರ್ ಸೊಲ್ಯೂಷನ್ ಅಂತ ಕರಿತೀವಲ್ವಾ. ಸೊ ಅದೇ ಥರನೇ ಈ ಮೆಟಲ್ ಏನಾದರೂ ತುಂಬ ರಿಯಾಕ್ಟಿವ್ ಆಗಿದ್ರೆ ಇದು ಕ್ಯಾಥೋಡ್ ಆಗ್ಬಿಡುತ್ತೆ, ಇದು ಆ್ಯನೋಡ್ ಆಗ್ಬಿಡುತ್ತೆ ಆ ಟೈಮಲ್ಲಿ. ಈ ಮೆಟಲ್ ಏನಾದರೂ ತುಂಬ ರಿಯಾಕ್ಟಿವ್ ಇಲ್ಲ, ಕಮ್ಮಿ ರಿಯಾಕ್ಟಿವ್ ಅಂದರೆ ಅವಾಗ ಇದು ಆ್ಯನೋಡ್ ಆಗುತ್ತೆ, ಆಟೋಮೆಟಿಕಲಿ ಇದು ಕ್ಯಾಥೋಡ್ ಆಗುತ್ತೆ. ಸೊ ಹಾಕಿರೋ ಮೆಟಲ್ ರಿಯಾಕ್ಷನ್ ಹೆಂಗೆ ಇದ್ರೂ ಅದ್ರ ತಕ್ಕಂಗೆ ಈ ಶಿ ಎಲೆಕ್ಟ್ರಾನ್ ಅದಕ್ಕೆ ಅದು ಚೇಂಜ್ ಆಗಿಬಿಡುತ್ತೆ. ಚೇಂಜ್ ಆಗಿಬಿಟ್ಮೇಲೆ ನೋಡಿ ಇಲ್ಲಿ, ಸೊ ಒಂದು ಸಾಲ್ಟ್ ಬ್ರಿಡ್ಜ್ ಕನೆಕ್ಟ್ ಮಾಡಿದ್ದೀವಿ. ಸೊ ವೈರ್ ಮೂಲಕ ಇದನ್ನ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಏನೇ ಪೊಟೆನ್ಷಿಯಲ್ ನಮಗೆ ಬಂದ್ರೂ ಅದು ನಾವು ಏನು ಮೆಟಲ್ ಕನೆಕ್ಟ್ ಮಾಡಿರ್ತೀವೋ ಅದರದ್ದೇ. ಸೊ ಇಲ್ಲಿ ಏನಾದರೂ ನೆಗೆಟಿವ್ ಬಂತು ಅಂದರೆ ಇದು ತುಂಬ ರಿಯಾಕ್ಟಿವ್ ಅಂತ ಅರ್ಥ, ಇಲ್ಲಿ ಏನಾದರೂ ಪಾಸಿಟಿವ್ ವ್ಯಾಲ್ಯೂ ಬಂತಂದರೆ ಇದು ಕಮ್ಮಿ ರಿಯಾಕ್ಟಿವ್ ಅಂತ ಅರ್ಥ. ಅರ್ಥ ಆಗ್ತಿದ್ದಿಲ್ಲ? ಎಷ್ಟು ನೆಗೆಟಿವ್ ಬರುತ್ತೋ ಅಷ್ಟು ರಿಯಾಕ್ಟಿವ್ ಅಂತ ಅರ್ಥ, ಎಷ್ಟು ಪಾಸಿಟಿವ್ ಬರುತ್ತೋ ಅಷ್ಟು ಸ್ಟೇಬಲ್ ಅಥವಾ ಕಮ್ಮಿ ರಿಯಾಕ್ಟಿವ್ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ? ಸೊ ಒಂದು ಶಿ ಎಲೆಕ್ಟ್ರೋಡ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಮೆಟಲ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೆಂಗೆ ಕಂಡುಹಿಡಿಬೋದು ಅಂತ. ಸೊ ಈ ಥರ ಮಾಡಿ ನಾವು ಒಂದು ಟೇಬಲ್ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ಟೇಬಲ್ ಇದೆ ಇಲ್ಲಿ ನೋಡಿ. ಸೊ ಫ್ಯೂ ಮೆಟಲ್ಸ್ನ ಯೂಸ್ ಮಾಡಿದ್ವಿ, ಫ್ಲೂರಿನ್, ಲೆಡ್, ಕ್ಲೋರಿನ್, ಆಕ್ಸಿಜನ್, ಇದೆಲ್ಲ ನಾನ್ ಮೆಟಲ್ಸ್ ಆ್ಯಕ್ಚುಲಿ. Ag, ಸಿಲ್ವರ್, ಐರನ್, ಕಾಪರ್, ಹೈಡ್ರೋಜನ್. ನೋಡಿ ಹೈಡ್ರೋಜನ್ ನೋಡಿ ಎಷ್ಟಿದೆ? 0 ಇದೆ ನೋಡಿ. ಸೊ ಅದು ಮಧ್ಯದಲ್ಲಿದೆ. ಸೊ Pb, Fe ಅಗೇನ್. ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನೋಡಿ, ಇಷ್ಟೇ ನಾನು ಹೇಳೋದು, ಎಷ್ಟು ನೆಗೆಟಿವ್ ಇರುತ್ತೋ ಇದು ಒಂದು ಮತ್ತೆ ತಲೆಯಲ್ಲಿ ಇಟ್ಕೊಬಿಡಿ, ತುಂಬ ಇಂಪಾರ್ಟೆಂಟು. ನೋಡಿ ಎಲೆಕ್ಟ್ರಾನ್ ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು ನೆಗೆಟಿವ್ ಇರುತ್ತೋ ಅಷ್ಟು ರಿಯಾಕ್ಟಿವ್ ಅಂತ ಅರ್ಥ.
ಎಷ್ಟು ಪಾಸಿಟಿವ್ ಆಗಿರುತ್ತೋ ಅಷ್ಟು ಲೀಸ್ಟ್ ರಿಯಾಕ್ಟಿವ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾರೆ, ಎರಡು ಮೆಟಲ್ ಎ ಮತ್ತು ಇನ್ನೊಂದು ಮೆಟಲ್ ಬಿ ಅಂತ ಇದೆ. ಸೊ ಎದು ರಿಡಕ್ಷನ್ ಪೊಟೆನ್ಷಿಯಲ್ +1.23 ಅಂತ ಹೇಳ್ತಾರೆ, ಬಿದು ರಿಡಕ್ಷನ್ ಪೊಟೆನ್ಷಿಯಲ್ ಬಂದ್ಬಿಟ್ಟು -2.36 ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಎರಡಲ್ಲಿ ಯಾವುದು ರಿಯಾಕ್ಟಿವ್ ಅಂತ ಕೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಬಿ ಅಂತ ಹೇಳ್ಬೋದು. ಬಿಕಾಸ್ ಒಂದು ವರ್ಡ್ ಇದೆ, ಮೋರ್ ನೆಗೆಟಿವ್ ಮೋರ್ ರಿಯಾಕ್ಟಿವ್. ಏನಂತ ಅರ್ಥ? ಮೋರ್ ನೆಗೆಟಿವ್ ಮೋರ್ ರಿಯಾಕ್ಟಿವ್ ಅಷ್ಟೇ. ಅರ್ಥವಾಯ್ತಲ್ಲ? ಸೊ ಇದು ಒಂದು ಟೇಬಲ್, ತಲೆ ಕೆಡ್ಸ್ಕೊಬಿಡಿ, ಈ ವ್ಯಾಲ್ಯೂಸ್ ಎಲ್ಲ ತಲೆಯಲ್ಲಿ ಇಟ್ಕೋಬೇಕಂತ ಏನೂ ಇಲ್ಲ. ಪ್ರಾಬ್ಲಮ್ಸ್ ಏನೇ ಬಂದ್ರೂ ಅವರ ವ್ಯಾಲ್ಯೂಸ್ ಕೊಡ್ತಾರೆ, ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ಅದ್ರಲ್ಲಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಏನು ನೀವು ತಲೆಯಲ್ಲಿ ಇಟ್ಕೊಳ್ಳಂಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೀನಿ, ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಪೊಟೆನ್ಷಿಯಲ್ ಇದೆ ಗೊತ್ತಾ, ಅದರದ್ದು ಮಾತ್ರ ಏನು ಬರುತ್ತೆ ನಮಗೆ 0.00, ಅದು ಮಧ್ಯದಲ್ಲಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ, ಇವಾಗ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಗೊತ್ತಾಯಿತು. ಸೆಲ್ ಪೊಟೆನ್ಷಿಯಲ್ ಏನಂತ ಕೇಳೋಣ. ಸೆಲ್ ಪೊಟೆನ್ಷಿಯಲ್ ಅಂದರೆ ನೋಡಿ, ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಅಂದರೆ ಕ್ಯಾಥೋಡಲ್ಲಿ ಎಷ್ಟು ಬರ್ತಿದೆ, ಆ್ಯನೋಡಲ್ಲಿ ಎಷ್ಟು ಬರ್ತಿದೆ, ಇಂಡಿವಿಜುವಲ್ ನಾವು ಸೆಲ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೆಲ್ ಪೊಟೆನ್ಷಿಯಲ್ ಅಂದರೆ ಇದು ಎರಡು ಆ್ಯನೋಡು ಕ್ಯಾಥೋಡ್ ಎರಡೂ ಒಟ್ಟಿಗೆ ಸೇರಿ ಟೋಟಲ್ ಆಗಿ ನನಗೆ ಎಷ್ಟು ಕರೆಂಟ್ ಬಂತು, EMF ಬಂತು, ಅದನ್ನ ನಾವು ಸೆಲ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಸೊ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ವೆರಿ ಸಿಂಪಲ್. ಒಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ನೋಡಿ, ಸೊ ನಮಗೆ ಒಂದು ಗ್ಯಾಲ್ವನಿಕ್ ಸೆಲ್ ತಗೊಂಡಿದ್ದೀವಿ. ಸೊ ಅದರಲ್ಲಿ ಇಲ್ಲಿ ನೋಡಿ, ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಗೊತ್ತಿರೋಂಥ ವಿಷಯ ಅಲ್ವಾ? ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ. ನೋಡಿ, ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ವ್ಯಾಲ್ಯೂ ಇದು ಹೆಂಗೆ ಬಂತು ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರೋದು. ಎಷ್ಟು ಬಂತು? ಆ್ಯನೋಡಲ್ಲಿ ಆಕ್ಸಿಡೇಷನ್ +0.76, ಕ್ಯಾಥೋಡಲ್ಲಿ ಎಷ್ಟು ಬಂತು? +0.34. ಅರ್ಥ ಆಗ್ತಿದೆಯಲ್ಲ? ಇವಾಗ ಇದು ಎರಡೂ ನಾನು ಕೂಡಿಸಿದ್ರೆ ನನಗೆ ಎಷ್ಟು EMF ಬರುತ್ತೋ ಅದನ್ನು ನಾವು ಓವರ್ ಆಲ್ ಸೆಲ್ ರಿಯಾಕ್ಷನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಎರಡೂ ನಾನು ಆ್ಯಡ್ ಮಾಡಿದ್ರೆ ಟೋಟಲ್ EMF ಆಫ್ ದಿ ಸೆಲ್ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರದ್ದು ಫಾರ್ಮುಲಾ ಇಷ್ಟೇ ಇರುತ್ತೆ. ಸೊ ಟೋಟಲ್ EMF ಇ ಸೆಲ್ ಇಸ್ ಈಕ್ವಲ್ ಟು E ಆಫ್ ಕ್ಯಾಥೋಡ್ ಮೈನಸ್ E ಆಫ್ ಆ್ಯನೋಡ್. ಸರ್ ಯಾಕೆ ಸರ್ ಇಲ್ಲಿ ನೆಗೆಟಿವ್ ಬಂತು ಅಂದರೆ ನಿಮಗೆ ಗೊತ್ತು, ಇದು ನಾಪ್ಕ ಇದೆಯಾ? ಲೋನು LOAN, ಲೋನ್ ಪ್ರಕಾರ ಏನು ನೆಗೆಟಿವ್ ಇದೆ. ನೆಗೆಟಿವ್ ಅಂದರೆ ಕರೆಂಟ್ ಇಲ್ಲ ಅಂತ ಅರ್ಥ ಅಲ್ಲ, ಕರೆಂಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದೆ ಅಂತ ಅರ್ಥ. ಸೊ ಅದನ್ನು ಟ್ಯಾಲಿ ಮಾಡೋಕ್ಕೆ ನಾವು ಫಾರ್ಮುಲಾದಲ್ಲೇ ನೆಗೆಟಿವ್ ತೊಗೊಂಡ್ಬಿಡ್ತೀವಿ. ಸೊ ಇಲ್ಲಿ ನೆಗೆಟಿವ್ ಇರೋದಕ್ಕೆ ಬಂದಿರೋ ವ್ಯಾಲ್ಯೂನು ನೆಗೆಟಿವ್ ಬಂದಿರುತ್ತೆ, ನೆಗೆಟಿವ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನೋಡಿ, ನೆಗೆಟಿವ್ ಅಂದರೆ ಕರೆಂಟ್ ಇಲ್ಲ ಅಂತ ಅರ್ಥ ಅಲ್ಲ, ಕರೆಂಟು ಆಪೋಸಿಟ್ ಡೈರೆಕ್ಷನ್ಸಿಂದ ಬರ್ತಿದೆ ಅಂತ. ಸೊ ಓವರ್ ಆಲ್ EMF ಆಫ್ ದಿ ಸೆಲ್ ಇಸ್ ಈಕ್ವಲ್ ಟು E ಆಫ್ ಕ್ಯಾಥೋಡ್ ಮೈನಸ್ E ಆಫ್ ಆ್ಯನೋಡ್. ಈ ಒಂದು ಇದನ್ನು ನಾವು ತಲೆಯಲ್ಲಿ ನಪ್ಕ ಇಟ್ಕೊಳ್ಳೇಬೇಕು. ಅರ್ಥವಾಗ್ತಿದೆಯಲ್ಲ? ಸೊ ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಅದೇ ಸೆಲ್ ರಿಯಾಕ್ಷನ್, ಗ್ಯಾಲ್ವನಿಕ್ ಸೆಲ್ದು. ಸೊ ಇದ್ರದ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲಾನು ಏನೋ ಒನ್ ಶಾರ್ಟ್ ವೀಡಿಯೋಸಲ್ಲಿದೆ. ಇದು ಜಸ್ಟ್ ಒಂದು ಸುಮ್ಮನೆ ಒಂದು ಸಿನಾಪ್ಸಿಸ್, ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಾಪ್ಸಿಸ್ ಥರ. ಓಕೆ, ಅಲ್ಲಿ ನೋಡಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅವ್ರು ಮಾಡಿರೋದು. ಸೊ ಜಿಂಕ್ದು ಎಷ್ಟಿದೆ? -0.76, ಕಾಪರ್ದು ಎಷ್ಟಿದೆ? +0.34. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇದು ಎರಡೂ ಆ್ಯಡ್ ಮಾಡೋಕ್ಕೆ ನೋಡಿ ಏನು ಮಾಡಿದ್ದಾರೆ? ಮೈನಸ್ ಆಫ್ ಮೈನಸ್ ಯೂಸ್ ಮಾಡಿದ್ದಾರೆ. ಮೈನಸ್ ಇಂಟು ಮೈನಸ್ ಅಂದರೆ ಅಂತ ಪ್ಲಸ್ ಅಂತ ಅರ್ಥ. ಸೊ 0.34 + 0.76 ಏನು ಬಂತು? 1.10 ವೋಲ್ಟ್ ಬಂತು. ಅರ್ಥ ಆಗ್ತಿದೆಯಲ್ಲ? ಎಸ್, ಅಷ್ಟೇ. ನೆಕ್ಸ್ಟ್ಗೆ ಹೋಗೋಣ. ಎಸ್, ಫೀಸಿಬಿಲಿಟಿ ಆಫ್ ಎ ರಿಯಾಕ್ಷನ್. ಏನು ಫೀಸಿಬಿಲಿಟಿ ಆಫ್ ಎ ರಿಯಾಕ್ಷನ್ ಅಂದರೆ ಒಂದು ರಿಯಾಕ್ಷನು ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಹೇಗೆ ಹೋಗುತ್ತೆ ಅಥವಾ ಎಷ್ಟು ಬೇಗ ಆಗುತ್ತೆ, ಎಷ್ಟು ಈಸಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಫೀಸಿಬಿಲಿಟಿ ಅಂತ ಕರಿತೀವಿ. ಸೊ ಇದನ್ನ ರಿಲೇಷನ್ ಕೊಡೋಕ್ಕೆ ನಾವು ಡೆಲ್ಟಾ ಜಿ ಸೆಲ್, ಡೆಲ್ಟಾ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಅಂತ ಬರುತ್ತೆ. ಏನು ಡೆಲ್ಟಾ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ. ಸರ್ ಏನು ಸರ್ ಇದು ಗಿಬ್ಸ್ ಫ್ರೀ ಎನರ್ಜಿ ಅಂದರೆ? ನೋಡಿ ಸಿಂಪಲಾಗಿ ಹೇಳ್ತೀನಿ, ಇದು ಆ್ಯಕ್ಚುಲಿ ಹೇಳಿದ್ದೀನಿ ಇದರಲ್ಲಿ, ಇದೊನ್ನೊಮ್ಮೆ ಹೇಳ್ತೀನಿ. ಎನರ್ಜಿ ವಿಚ್ ಇಸ್ ಆಲ್ರೆಡಿ ಇನ್ ದ ಸಿಸ್ಟಮ್. ಒಂದು ಸಿಸ್ಟಮ್ ಏನೇ ಒಂದು ಆಬ್ಜೆಕ್ಟ್ ತೊಗೊಂಡ್ರು ಅದರಲ್ಲಿ ಒಂದು ಎನರ್ಜಿ ಇರುತ್ತೆ. ನಾವು ಕೆಮಿಸ್ಟ್ರಿ ಅಲ್ವಾ, ಕೆಮಿಕಲ್ ಬಗ್ಗೆನೇ ಮಾತಾಡೋಣ. ಸೊ ನೀವು ಯಾವುದೇ ಒಂದು ಕೆಮಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ತೊಗೊಂಡ್ರೆ ಅದ್ರ ಒಳಗಡೆ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ. ಆ ಎನರ್ಜಿ ಕೆಮಿಕಲ್ ರಿಯಾಕ್ಷನ್ಸ್ಗೆ ಹೆಲ್ಪ್ ಆಗುತ್ತೆ. ನಾವು ಎಕ್ಸ್ಟ್ರಾ ಕೊಡಬೇಕನ್ನೋದು ಏನಿಲ್ಲ. ಇವಾಗ ಒಂದು ಪೇಪರ್ನ ಹಚ್ಬೇಕಾದ್ರೆ ಒಂದು ಕಡೆ ಹಚ್ತೀರಾ ಅಷ್ಟೇ, ಅದು ಆಟೋಮೆಟಿಕ್ಕಾಗಿ ಬರ್ನ್ ಆಗಿ ಹೋಗುತ್ತಲ್ವ ಹೇಗೆ? ಬಿಕಾಸ್ ಪೇಪರಲ್ಲಿ ಏನೋ ಎನರ್ಜಿ ಇದೆ, ನೀವು ಬರ್ನ್ ಮಾಡಿದಾಗ ಎನರ್ಜಿ ಆಚೆ ಬರ್ತಾ ಇದೆ. ಸೊ ಅಂಥ ಎನರ್ಜಿ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಫಸ್ಟೇ ಒಳಗಡೆ ಇರುತ್ತೆ ಒಂದು ಆಬ್ಜೆಕ್ಟ್ ಒಳಗಡೆ, ಅದನ್ನ ನಾವು ಗಿಬ್ಸ್ ಫ್ರೀ ಎನರ್ಜಿ ಅಂತ ಕರಿತೀವಿ. ಸೊ ಗಿಬ್ಸ್ ಫ್ರೀ ಎನರ್ಜಿಯಿಂದನೇ ಕೆಮಿಕಲ್ ರಿಯಾಕ್ಷನ್ಸೇ ಆಗೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ನಾವು ಸೊ ಡೆಲ್ಟಾ ಜಿ ಸೆಲ್ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ ಆಫ್ ದಿ ಸೆಲ್. ಸೊ ಏನಂದರೆ ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಅಂದರೆ ವೇಲೆನ್ಸಿ ಎಷ್ಟು ಅಂತ. ಎಫ್ ಅಂದರೆ ಫ್ಯಾರಡೇಸ್ ಕರೆಂಟು 96500. ನೆಕ್ಸ್ಟ್ ಇ ಸೆಲ್ ಅಂದರೆ EMF ಆಫ್ ಸೆಲ್. ಸೊ ಈ ಈಕ್ವೇಷನ್ನ ಇಟ್ಕೊಂಡು ಗಿಬ್ಸ್ ಫ್ರೀ ಎನರ್ಜಿ, ವೇಲೆನ್ಸಿ, ಫ್ಯಾರಡೆ,
ಆಫ್ ಕರೆಂಟ್ ಮತ್ತು EM ಆಫ್ ಸೆಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಫೀಸಿಬಿಲಿಟಿ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಈಕ್ವೇಷನ್ ಮಾತ್ರ ಇಂಪಾರ್ಟೆಂಟ್ ನಮಗೆ. ಸೊ ನೆಕ್ಸ್ಟ್ ಬರೋಣ, ತುಂಬಾ ಇಂಪಾರ್ಟೆಂಟು, ನರ್ಸ್ಟ್ ಈಕ್ವೇಷನ್. ಸರ್ ಏನಿದು ನರ್ಸ್ಟ್ ಈಕ್ವೇಷನ್, ಯಾರು ಇವರು ಏನು ಮಾಡಿದ್ರು? ಸೊ ಇಲ್ಲಿ ನಾವು ಎರಡು ಥರ ಓದ್ಕೋಬೇಕು, ಒಂದು ನರ್ಸ್ಟ್ ಈಕ್ವೇಷನು ಮತ್ತು ಅಪ್ಲಿಕೇಶನ್ ಆಫ್ ನರ್ಸ್ಟ್ ಈಕ್ವೇಷನ್. ನಾನು ಒಂದು ಸ್ವಲ್ಪ ಸ್ಪೀಡಪ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ. ಸೊ ಇವರೇ ನರ್ಸ್ಟು, ಇವ್ರೇನು ಮಾಡ್ತಾರೆ ಅಂದರೆ, ಓಕೆ ಸೆಲ್ ಕಂಡುಹಿಡಿದ್ರಿ, ಸೆಲ್ಲಿಂದ ಕರೆಂಟು ಬಂತು, ಎಲ್ಲ ನಡೀತು. ಈಗ ಕಾನ್ಸಂಟ್ರೇಷನ್ ಬಗ್ಗೆ ಯಾರು ಮಾತಾಡ್ತಿರಲಿಲ್ಲ. ಎರಡು ಕಡೆ ನಾವು 1 molar ಮಾತ್ರ ಇಟ್ಕೊಂಡಿದ್ವಿ. ನಪ್ಕ ಇದೆಯಾ? ಈ ಕಡೆ 1 molar ಕಾಪರ್ ನೈಟ್ರೇಟ್ ಸೊಲ್ಯೂಷನ್, ಈ ಕಡೆ 1 molar ಜಿಂಕ್ ನೈಟ್ರೇಟ್ ಸೊಲ್ಯೂಷನ್. ಯಾಕೆ 1 molar ಇಟ್ಕೋಬೇಕು? ಜಾಸ್ತಿ ಇಟ್ಟರೆ ಕರೆಂಟ್ ಏನಾದರೂ ಆಗುತ್ತಾ? ಆ ಒಂದು ಕ್ವೆಶನ್ ಮಾರ್ಕ್ ಬಂದಾಗ ಅದಕ್ಕೆ ಇವರು ಉತ್ತರ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಮಾಡ್ತಾ ಕರೆಂಟು ಅದ್ರ ತಕ್ಕಂಗೆ ವೇರಿ ಆಗುತ್ತೆ. ಕರೆಂಟ್ ಎಲ್ಲಿಂದ ಬರ್ತಿದೆ? ಎರಡು ರಿಯಾಕ್ಷನ್ ಆಗ್ಬಿಟ್ಟು ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಇರೋದು, ಕರೆಕ್ಟ್ ಅಲ್ವಾ? ಸೊ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಷ್ಟು ಕರೆಂಟು ಜಾಸ್ತಿ ಬರುತ್ತೆ. ಇದನ್ನ ಒಂದು ಈಕ್ವೇಷನ್ ಮೂಲಕ ಅವ್ರು ಕೊಡ್ತಾರೆ. ಇದನ್ನ ನಾವು ನರ್ಸ್ಟ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಸೊ ಡಿರೈವೇಷನ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಸೊ ಸುಮ್ಮನೆ ಒಂದು ಸ್ಕಿಮ್ಮಿಂಗ್ ಆಫ್ ಮಿಲ್ಕ್ ಥರ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾವು ಈಕ್ವೇಷನ್ಗೆ ಹೋಗೋಣ ಬನ್ನಿ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಒಂದು ಸೆಲ್ ರಿಯಾಕ್ಷನ್ನ ತಗೊಂಡು ಅದನ್ನು ಗಿಬ್ಸ್ ಫ್ರೀ ಎನರ್ಜಿಗೆ ಕಂಪ್ಯಾರಿಟ್ ಮಾಡಿಕೊಂಡು ಸೊ ಈಕ್ವೇಷನನ್ನು ಡಿರೈವ್ ಮಾಡ್ತಾರೆ. ಸೊ ಫೈನಲ್ ಆಗಿ ಆಫ್ಟರ್ ಡಿರೈವೇಷನ್ ಏನು ಬರುತ್ತೆ ಅಂದರೆ ನಮಗೆ ನೋಡಿ ಇಷ್ಟೇ. ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೊಬಿಟ್ಟು ಸೊ ಕ್ಯೂ ಚಾರ್ಜ್ ಎಲ್ಲ ಹಾಕಿ ಆಕ್ಸಿಡೇಷನ್ ರಿಡಕ್ಷನ್ ಎಲ್ಲ ಮಾಡಿಕೊಂಡು ಸೊ ನಮಗೆ ಫೈನಲ್ ಆನ್ಸರು ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಸೆಲ್ ಅಂತ ಕರಿತೀವಿ ಇದನ್ನ ವ್ಯಾಲ್ಯೂ ನಾವು, ಇಸ್ ಈಕ್ವಲ್ ಟು ಮೈನಸ್ 0.059 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ ಆಕ್ಸಿಡೇಷನ್ ಬೈ ರಿಡಕ್ಷನ್. ಆಕ್ಸಿಡೇಷನ್ ಬೈ ರಿಡಕ್ಷನ್ ಇದೆಲ್ಲ ಕಾನ್ಸಂಟ್ರೇಷನ್ ವ್ಯಾಲ್ಯೂ. ಆಕ್ಸಿಡೇಷನ್ ವ್ಯಾಲ್ಯೂ ಎಷ್ಟಿದೆ, ರಿಡಕ್ಷನ್ ವ್ಯಾಲ್ಯೂ ಎಷ್ಟಿದೆ ಹಾಕ್ಬಿಟ್ಟು ಸಾಲ್ವ್ ಮಾಡಿದ್ರೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನಾವು ನರ್ಸ್ಟ್ ಈಕ್ವೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನರ್ಸ್ಟ್ ಈಕ್ವೇಷನ್. ಸೊ 0.095 ಹೆಂಗ್ ಬಂತು ಅಂತ ಕೇಳಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್. ಇದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ 8.314. ಇದು ಟೆಂಪರೇಚರ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಏನು ಗೊತ್ತಿಲ್ಲ, ಫ್ಯಾರಡೆ ಆಫ್ 1 ಫ್ಯಾರಡೆ ಎಷ್ಟು 96500. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ಬಂದಿರೋಂಥ ವ್ಯಾಲ್ಯೂ ಇದು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಓಕೆ, ಅಪ್ಲಿಕೇಶನ್ಗೆ ಹೋಗೋಣ. ಸೊ ಅಪ್ಲಿಕೇಶನ್ ಆಫ್ ನರ್ಸ್ಟ್ ಇದರಲ್ಲಿ ಎರಡು ಥರ ಮಾಡ್ಬೋದು. ಒಂದು ಬಂದ್ಬಿಟ್ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಏನು ಸರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೇಳ್ತೀನಿ, ಮತ್ತು pH ಆಫ್ ಹೈಡ್ರೋಜನ್. ಸೊ ಆ ಸೆಲ್ದು pH ಕಂಡುಹಿಡಿಬೋದು, ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಅಂತ ಕರೀತಾರೆ, ಅದು ಹೆಂಗೆ ಕಂಡುಹಿಡಿಬೋದು ಅಂತ ನಾವು ಈ ಅಪ್ಲಿಕೇಶನ್ ಆಫ್ ನರ್ಸ್ಟ್ ಈಕ್ವೇಷನ್ ಇಟ್ಕೊಂಡು ಮಾಡ್ಬೋದು. ನೋಡಿ, ಫಸ್ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದರೆ ಏನು? ಇವಾಗ ಒಂದು ಕಡೆ ಆಕ್ಸಿಡೇಷನ್ ಆಗ್ತಿದೆ, ಒಂದು ಕಡೆ ರಿಡಕ್ಷನ್ ಆಗ್ತಿದೆ. ಜಿಂಕು ಮತ್ತು ಕಾಪರ್ ಎಕ್ಸಾಂಪಲ್ ತಗೋಣ. ಜಿಂಕು ಮೆಲ್ಟ್ ಆಗ್ತಾ ಇದೆ, ಕಾಪರ್ ಅಸೋಸಿಯೇಟಿವ್ ಆಗ್ತಾ ಇದೆ. ಎಲ್ಲಿ ತನಕ ಆಗುತ್ತೆ ಇದು? ಅದು ಬಿಟ್ಬಿಟ್ರೆ ಅದ್ರ ಪಾಡಿಗೆ ಆಗ್ತಾನೆ ಇರುತ್ತಾ? ಇಲ್ಲ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಜಿಂಕು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ, ಕಾಪರ್ ಕಂಪ್ಲೀಟ್ ಆಗಿ ಅಸೋಸಿಯೇಟ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಯಾವಾಗ ಅಂದರೆ ಯಾವಾಗ ಚಾರ್ಜಸ್ ಎರಡು ಈಕ್ವಲ್ ಆದಾಗ ಆ ಒಂದು ಪಾಯಿಂಟಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಕರೆಂಟ್ ಬರೋದೇ ಇಲ್ಲ, ಅಷ್ಟೇ ಮುಗೀತು, ಝೀರೋ ಆಗಿಬಿಡುತ್ತೆ. ಹೈಯೆಸ್ಟ್ ಪಾಯಿಂಟ್ಗೆ ಹೋಗ್ಬಿಟ್ಟು ಝೀರೋ ಆಗಿಬಿಡುತ್ತೆ. ಆ ಪಾಯಿಂಟ್ನ ನಾವು ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಯಾವುದೇ ಒಂದು ರಿಯಾಕ್ಷನಲ್ಲಿ ಕೂಡ ಈಕ್ವಿಲಿಬ್ರಿಯಂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಆ್ಯನೋಡ್ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಎರಡೂ ಇಟ್ಕೊಂಡು ಇದ್ದಾಗ ಒಂದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾವು ಅಪ್ಲಿಕೇಶನ್ ಆಫ್ ನರ್ಸ್ಟಲ್ಲಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಗೊತ್ತಿರೋ ನರ್ಸ್ಟ್ ಈಕ್ವೇಷನ್ ಯೂಸ್ ಮಾಡ್ಕೋತಾರೆ. ಏನು ಯೂಸ್ ಮಾಡ್ಕೋತಾರೆ? ನರ್ಸ್ಟ್ ಈಕ್ವೇಷನ್. ಸೊ ನರ್ಸ್ಟ್ ಈಕ್ವೇಷನ್ ಏನು ಹೇಳುತ್ತೆ? ನರ್ಸ್ಟ್ ಈಕ್ವೇಷನ್ ಏನು ಹೇಳುತ್ತೆ? ಸೊ ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್. ಇದು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಓಕೆ, ಇದು ಹೈಯೆಸ್ಟ್ ಮೈನಸ್ 0.059 ಎನ್ ಇಂಟು ಲಾಗ್ ಕ್ಯೂ. ಸೊ ಲಾಗ್ ಕ್ಯೂ ಅಂದರೆ ಚಾರ್ಜ್, ಆಕ್ಸಿಡೇಷನ್ ಬೈ ರಿಡಕ್ಷನ್, ಕಾನ್ಸಂಟ್ರೇಷನ್. ಕ್ಯೂ ಅಂದರೆ ಕಾನ್ಸಂಟ್ರೇಷನು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಯೂ ಬದಲು ಈಕ್ವಿಲಿಬ್ರಿಯಂ ಕೆ ಇಸ್ ಅ ಕಾನ್ಸ್ಟೆಂಟ್ ಈಕ್ವಿಲಿಬ್ರಿಯಂ, ಇ ನಾಟ್ ಸೆಲ್ ಝೀರೋ ಆಗಿಬಿಡುತ್ತೆ, ಬಿಕಾಸ್ ಅದ್ರ ಮೇಲೆ ಕರೆಂಟ್ ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಸೊ ಅದು ಎರಡೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ಈಕ್ವೇಷನ್ ಬರುತ್ತೆ. ಇಲ್ಲಿ ನೋಡಿ, 0 ಇಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ 0.059 ಮೈನಸ್ ಎನ್ ಆಫ್ ಲಾಗ್ ಕೆ ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ, ಈ ಇಷ್ಟು ಟರ್ಮ್ ಕಾಣಿಸ್ತಿದೆಯಾ ನಿಮಗೆ? ಇಷ್ಟು ಟರ್ಮ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಸೊ ಇಷ್ಟು ಟರ್ಮ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಅವಾಗ ಪಾಸಿಟಿವ್ ಏನಾಗುತ್ತೆ, ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ದಿಸ್ ರಿಲೇಷನ್ ಗಿವ್ಸ್ ಯು ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆ್ಯಂಡ್ ಸೆಲ್ EMF ಆಫ್ ಎ ಸೆಲ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ, ಇವಾಗ pH ಕ್ಯಾಲ್ಕುಲೇಟ್ ಮಾಡೋದು.
ಪಿ ಎಚ್ ಅಂದರೆ ಪವರ್ ಆಫ್ ಹೈಡ್ರೋಜನ್ ಅಲ್ವಾ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ ಸೇಮ್ ಒಂದು ಶಿ ಎಲೆಕ್ಟ್ರಾನ್ನ ತಗೋತೀವಿ, ಅಲ್ಲಿ ಚಾರ್ಜ್ ಆಕ್ಸಿಡೇಷನ್ ರಿಯಾಕ್ಷನ್ ಎರಡೂ ಯೂಸ್ ಮಾಡಿಕೊಂಡು ಸೊ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ಸ್ನ ಇಟ್ಟು ಸೇಮ್ ನಸ್ಟ್ ಈಕ್ವೇಷನ್ಗೆ ಎಲ್ಲ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ಇಲ್ಲಿ ನೋಡಿ 0 ಬಿಕಾಸ್ ಅದು ಯಾವುದು ಇ ಎಮ್ ಎಫ್ ಬರಲ್ಲ, ಕರೆಕ್ಟಾ. 0.059 ಡಿವೈಡೆಡ್ ಬೈ 2 ಯಾಕಂದರೆ 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಿರೋದು ವೇಲೆನ್ಸಿ, ಅದಕ್ಕೆ ಲಾಗ್ ಆಫ್ H+2. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಲಾಗ್ ಆಫ್ ಎಮ್, ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ನೀವು ವಾಟ್ ಈಸ್ ದಟ್ ಒನ್ ಶಾರ್ಟ್ ವಿಡಿಯೋಸಲ್ಲಿ ಇದೆ, ನಾನು ವಿತ್ ಕ್ಯಾಲ್ಕುಲೇಷನ್ ಬರ್ಸಿದ್ದೀನಿ. ಸೊ 2 ಕ್ಯಾನ್ಸಲ್ ಆಗಿಬಿಡುತ್ತೆ ಆ್ಯಂಟಿ ಲಾಗು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈಸ್ ಈಕ್ವಲ್ ಟು -0.05 ಲಾಗ್ ಆಫ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ H+ ಅಂದರೆ PH ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಈ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೆಲ್ಲಲ್ಲಿ ಪಿ ಎಚ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಎಸ್, ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಇದು ಒಂದು ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೀವು ನೋಡ್ಕೋಬೋದು. ಸೊ ಇವಾಗ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಏನು ಮುಗೀತು, ವೋಲ್ಟಾಯಿಕ್ ಸೆಲ್ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಯೂಸ್ ಮಾಡಿಕೊಂಡು ಕರೆಂಟ್ನ ಹಾರ್ನೆಸ್ ಮಾಡೋದು ಮುಗೀತು. ಇವಾಗ ಎಲೆಕ್ಟ್ರೋಲೈಟಿಕ್ ಸೆಲ್ಗೆ ಬರೋಣ. ಏನು ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ, ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ಸ್ನ ಕ್ಯಾರಿ ಔಟ್ ಮಾಡೋದು, ಅಂದರೆ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡ್ಕೊಂಡು ಮಾಡಿಸ್ತು. ಅರ್ಥ ಆಗ್ತಿದೆಯಲ್ಲ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಫ್ಯಾರಡೇಸ್ 2 ಲಾ ಇದೆ, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್ 2. ಎಸ್. ಸೊ ಬನ್ನಿ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್ಗೆ ಹೋಗೋಣ. ಸೊ ಇವರೇ ಫ್ಯಾರಡೆ. ಓಕೆ, ನಾನು ಬೇಗ ಅದು ಮುಗಿಸ್ಬಿಡ್ತೀನಿ ಏನಿದೆ ಅಂತ. ಇಲ್ಲಿ ನೋಡಿ. ಸೊ ಸಿಂಪಲ್ ಆಗಿ ಒಂದು ರಿಯಾಕ್ಷನ್ ತಗೋಣ. ಒಂದು ಬೀಕರ್ ಇದೆ, ಅದರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ನಾನು 2 ಕಾಪರ್ನ ಯೂಸ್ ಮಾಡ್ಕೋತೀನಿ. ನೋಡಿ, ಇದು ಪ್ಯೂರ್ ಕಾಪರ್ ರಾಡು, ಇದು ಇಂಪ್ಯೂರ್ ಕಾಪರ್ ರಾಡ್, ಅಥವಾ ಇದನ್ನ ನಾವು ಪ್ಯೂರಿಫಿಕೇಶನ್ ರಿಯಾಕ್ಷನ್ ಅಂತಲೂ ಕರಿಬೋದು. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಉಲ್ಟಾ, ಅಂದರೆ ವೋಲ್ಟಾಯಿಕ್ ಸೆಲ್ಲಲ್ಲಿ ಏನಾಯಿತು ಅದರದ್ದು ಉಲ್ಟಾ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಆಗುತ್ತೆ. ಆ್ಯನೋಡಲ್ಲಿ ಏನಾಗ್ತಿತ್ತು, ಆಕ್ಸಿಡೇಷನ್ ಆಗ್ತಿತ್ತಾ, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗ್ತಿತ್ತು. ಅದರದ್ದು ಕಂಪ್ಲೀಟ್ ಚೇಂಜ್. ಓಕೆ, ಇಲ್ಲಿ ನೋಡಿ. ಸೊ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಕ್ಯಾಥೋಡಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ ಅಂದರೆ ಚಾರ್ಜಸ್ಸು ಮೂವ್ ಆಗುತ್ತೆ, ಅಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನೋ ಪದ ಬರುತ್ತೆ, ಅದ್ರ ಮೂಲಕ ಪ್ಲಸ್ಸು ಮೈನಸ್ಸು ಸಪ್ರೇಟ್ ಆಗಿಬಿಡುತ್ತೆ. ಸೊ ಪ್ಯೂರ್ ಕಾಪರ್ ಕಡೆ ಪ್ಯೂರ್ ಈ ಮೆಟಲ್ ಹೋಗುತ್ತೆ, ಇಂಪ್ಯೂರ್ ಕಾಪರ್ ಕಡೆ ಇಂಪ್ಯೂರ್ ಮೆಟಲ್ ಅಲ್ಲೇ ಸೆಟಲ್ ಡೌನ್ ಆಗಿಬಿಡುತ್ತೆ. ಅಂದರೆ ಪ್ಯೂರಿಫಿಕೇಶನ್ ಆಫ್ ಮೆಟಲ್ನ ಮಾಡಲಿಕ್ಕೆ ನಾವು ಎಲೆಕ್ಟ್ರೋಲೈಸಿಸ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಎಸ್. ಸೊ ಇವರೇ ಫ್ಯಾರಡೆ, ಇವರು 2 ಲಾ ಕೊಟ್ಟಿದ್ದಾರೆ, ಐ ಮೀನ್ ಇದು ಫ್ಯಾರಡೇಸ್ ಲಾ ಅಂತ. ಸೊ ಫಸ್ಟ್ ಲಾ ಏನು ಹೇಳುತ್ತೆ ಅಂದರೆ ದಿ ವೆಯ್ಟ್ ಡೆಪಾಸಿಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ ಹೇಳ್ತಾರೆ. ಸೊ ನೀವು ಎಷ್ಟು ಕರೆಂಟ್ ಕೊಡ್ತೀರೋ ಅಷ್ಟೇ ವೆಯ್ಟು ಡೆಪಾಸಿಟ್ ಆಗುತ್ತೆ. ಅಂದರೆ ಮೆಟಲ್ ಡೆಪಾಸಿಟ್ ಆಗೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ದಿ ಅಮೌಂಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಅಕರ್ಸ್ ಇನ್ ಎನಿ ಎಲೆಕ್ಟ್ರಾಡ್ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ಎ ಕರೆಂಟ್ ಇಸ್ ಪ್ರಪೋರ್ಷನಲ್ ಟು ದಿ ಕ್ವಾಂಟಿಟಿ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ಡ್ ಥ್ರೂ ದಿ ಎಲೆಕ್ಟ್ರೋಲೈಟ್. ಸೊ ಎಲೆಕ್ಟ್ರೋಲೈಟಲ್ಲಿ ನೀವು ಎಷ್ಟು ಕರೆಂಟ್ ಪಾಸ್ ಮಾಡ್ತೀರೋ ಅಷ್ಟೇ ಮೆಟಲ್ ಡೆಪಾಸಿಟ್ ಆಗುತ್ತೆ. ಜಾಸ್ತಿ ಕರೆಂಟ್ ಕೊಟ್ಟರೆ ಜಾಸ್ತಿ ಎಲೆಕ್ಟ್ರೋಲೈಟ್, ಜಾಸ್ತಿ ಮೆಟಲ್. ಕಮ್ಮಿ ಕರೆಂಟ್ ಕೊಟ್ಟರೆ ಕಮ್ಮಿ ಎಲೆಕ್ಟ್ರೋಲೈಟ್. ಅದ್ರ ಮೂಲಕ ಕಾನ್ಸಂಟ್ರೇಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇವರು ಒಂದು ಅದ್ಭುತವಾದ ಈಕ್ವೇಷನ್ ಕೊಡ್ತಾರೆ. ಸೊ W ಇಸ್ ಈಕ್ವಲ್ ಟು, W ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಚಾರ್ಜ್ ಅಲ್ವಾ, ಚಾರ್ಜ್ ಅಂದ್ರೆ ಕರೆಂಟ್ ಇಂಟು ಟೈಮು. ಸೊ ಈ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡೋಕ್ಕೆ Z ಅನ್ನೋದು ಕೊಡ್ತಾರೆ. Z ಇಸ್ ಎ ಕಾನ್ಸ್ಟೆಂಟ್. ಇದನ್ನ ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆನ್ಸ್ ಆಫ್ ದಿ ಸಬ್ಸ್ಟೆನ್ಸ್. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ, ಇದಕ್ಕೊಂದು ಈಕ್ವೇಷನ್ ಇದೆ ಕೆಮಿಕಲ್ ಎಲೆಕ್ಟ್ರೋ ಈಕ್ವಿವೆಲೆನ್ಸ್ಗೆ. ಸೊ ಇದನ್ನ ನಾವು Z ಅಂತ ಕರಿತೀವಿ. ಸೊ Z ಈಕ್ವಲ್ ಟು ಮಾಸ್ ಬೈ Farade into 1000, weight by 1000. ಓಕೆ. ಸೊ E by F ಅಂತ ಬರುತ್ತೆ, ಎಲೆಕ್ಟ್ರೋಕೆಮಿಕಲ್ ವೇಕ್ವೆನ್ಸ್ ಬೈ ಫ್ಯಾರಡೆ. ಅರ್ಥ ಆಗ್ತಿದೆಯಲ್ಲ? ಇಂಟು N ಅಂತ ಬರುತ್ತೆ. N ಅಂದರೆ ವೇಲೆನ್ಸಿ. ಸೊ ಮಾಸ್ ಆಫ್ ದಿ ಮೆಟಲ್, ಅದರದ್ದು ಅಟಾಮಿಕ್ ಮಾಸ್ ಎಷ್ಟಿದೆ, ಫ್ಯಾರಡೆ ಆಫ್ ಕರೆಂಟ್ ಇಂಟು ವೇಲೆನ್ಸಿ ಎಷ್ಟಿದೆ. ಸೊ ಇಷ್ಟನ್ನು ಮಾಡಿದ್ರೆ ನಮಗೆ Z ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ಇದು ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಈ ಈಕ್ವೇಷನ್ ಜ್ಞಾಪಕ ಇಟ್ಕೋಬೇಕು. W ಇಸ್ ಈಕ್ವಲ್ ಟು Z ಇಂಟು I ಇಂಟು T. I ಅಂದರೆ ಕರೆಂಟು, T ಅಂದರೆ ಟೈಮು, Z ಅಂದರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆನ್ಸ್ ಆಫ್ ದಿ ಸಬ್ಸ್ಟೆನ್ಸ್. ಅದನ್ನ ಹೆಂಗೆ ಕಂಡುಹಿಡಿತೀರಾ? Z ಈಸ್ ಈಕ್ವಲ್ ಟು ಮಾಸ್ ಆಫ್ ದಿ ವಾಟ್ ಎವರ್ ಮೆಟಲ್ ಯು ಆರ್ ಲುಕಿಂಗ್ ಡಿವೈಡೆಡ್ ಬೈ N ಇಂಟು F. F ಅಂದರೆ 1 ಫ್ಯಾರಡೆ, N ಅಂದರೆ ವೇಲೆನ್ಸಿ ಆಫ್ ದ ಮೆಟಲ್, ಆ ಎಲೆಕ್ಟ್ರೋ ಮೆಟಲ್ ವೇಲೆನ್ಸಿ ಎಷ್ಟಿದೆ ಅಂತ. ಓಕೆ, ಬನ್ನಿ ಹೋಗೋಣ. ಸೊ ನೆಕ್ಸ್ಟು ಫ್ಯಾರಡೇಸ್ ಸೆಕೆಂಡ್ ಲಾ.
ಫ್ಯಾರಡೆ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂದರೆ, ನೀವು ಎರಡಕ್ಕಿಂತ ಜಾಸ್ತಿ ಎಲೆಕ್ಟ್ರೋಲಿಸಿಸ್ನ ನೀವು ಅಕರ್ ಮಾಡಿದ್ರೆ ಸೇಮ್ ಅಮೌಂಟ್ ಆಫ್ ಕರೆಂಟ್ ಕೊಟ್ಟು ಎಷ್ಟು ಮೆಟಲ್ ಡೆಪಾಸಿಟ್ ಆಗಿರುತ್ತೆ ಅಂದರೆ ಅದರದ್ದು ಕೆಮಿಕಲ್ ಈಕ್ವಿವೆಲೆನ್ಸ್ ಎಷ್ಟಿರುತ್ತೋ ಅಷ್ಟೇ ಮೆಟಲ್ ಡೆಪಾಸಿಟ್ ಆಗಿರುತ್ತೆ. ದಿ ಅಮೌಂಟ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸ್ ಲಿಬರೇಟೆಡ್ ಅಟ್ ದಿ ಸೇಮ್ ಕ್ವಾಲಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸಿಂಗ್ ಟು ದಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆರ್ ಪ್ರಪೋರ್ಷನಲ್ ಟು ದೇರ್ ಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟ್. ಆ ಮೆಟಲ್ದು ಎಷ್ಟು ಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟ್ ಇರುತ್ತೋ ಅಷ್ಟೇ ಮೆಟಲ್ಲು ಎಲ್ಲ ಎಲೆಕ್ಟ್ರೋಲೈಸಿಸ್ ಅಲ್ಲೂ ಇರುತ್ತೆ. ಈ ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟು ಒಂದೊಂದು ಮೆಟಲ್ಗೂ ಒಂದೊಂದು ಥರ ಇರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಸೇಮ್ ಇರೋದು ಕರೆಂಟು, ಬಟ್ ಡಿಫ್ರೆಂಟ್ ಎಲೆಕ್ಟ್ರೋಲೈಸಿಸ್ ಇದೆ. ಸೊ ಸೇಮ್ ಕರೆಂಟ್ ಕೊಟ್ಬಿಟ್ಟು ಡಿಫ್ರೆಂಟ್ ಎಲೆಕ್ಟ್ರೋಲೈಸಿಸ್ ನೀವು ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಆಗುತ್ತೆ ಅಂದರೆ ಅಲ್ಲಿ ಡೆಪಾಸಿಟ್ ಆಗೋವಂಥ ಮೆಟಲ್ದು ಕೆಮಿಕಲ್ ವೆಯ್ಟ್ ಎಷ್ಟಿರುತ್ತೋ, ಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇಲ್ಲಿ ಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟು ಅಂದರೆ ಏನು ಅಂತ ನೀವು ಕ್ವಶನ್ ಮಾರ್ಕ್ ಬಂತು ಅಂದರೆ ನನ್ನ ಕೈನ ಅಡ್ವೈಸು ದಯವಿಟ್ಟು ಒನ್ ಶಾರ್ಟ್ ವಿಡಿಯೋ ನೋಡಿ, ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. H2SO4 ತಗೊಳ್ಳೋಣ. H2SO4 ಅಲ್ಲಿ ನೋಡಿ, H2SO4 ಅಲ್ವಾ, H2SO4. ಸೊ ಇದರಲ್ಲಿ ಹೈಡ್ರೋಜನ್ ಎಷ್ಟು ಜಾಗ ತಗೊಂಡಿದೆ, ಸಲ್ಫರ್ ಎಷ್ಟು ಜಾಗ ತಗೊಂಡಿದೆ, ಆಕ್ಸಿಜನ್ ಎಷ್ಟು ಜಾಗ ತಗೊಂಡಿದೆ, ಇದನ್ನ ನಾವು ಕೆಮಿಕಲ್ ಈಕ್ವಿವೆಲೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆಮಿಕಲ್ ಈಕ್ವಿವೆಲೆನ್ಸ್ ಅಂತ. ಸೊ HClದು ಫಾರ್ ಎಕ್ಸಾಂಪಲ್ Hದು ಎಷ್ಟು, Cl ಎಷ್ಟು ಅಂದರೆ ಇದ್ರದ್ದು ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿರಬೇಕು, ಕ್ಲೋರಿನ್ದು ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿರಬೇಕು. ಸೊ ಮಾಲಿಕ್ಯುಲರ್ ವೆಯ್ಟ್ ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ HCl ಮಾಡಿದ್ರೆ ಅದರದ್ದು ಕೆಮಿಕಲ್ ಈಕ್ವಿವೆಲೆನ್ಸ್ ಎಷ್ಟು, ಅದರದ್ದು ಜಾಗ ಎಷ್ಟಿದೆ, 100% ಆಫ್ ಸ್ಪೇಸಲ್ಲಿ ನಮಗೆ ಬೇಕಾಗಿರೋ ಆಟಮ್ ಎಷ್ಟು ತಗೊಂಡಿದೆ, ಅದನ್ನು ನಾವು ಕೆಮಿಕಲ್ ಈಕ್ವಿವೆಲೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ನಮಗೆ ಇಲ್ಲಿ ಆ್ಯಕ್ಚುಲಿ ಈಕ್ವೇಷನ್ ಇದೆ. ಸೊ ಒಂದೊಂದಕ್ಕೂ ನಾವು ಫ್ಯಾರಡೇಸ್ ಫಸ್ಟ್ ಲಾ ಅಪ್ಲೈ ಮಾಡ್ತೀವಿ. ಸೊ W1 ವೆಯ್ಟ್ ಡೆಪಾಸಿಟೆಡ್ ಅಟ್ ಫಸ್ಟ್ ಎಲೆಕ್ಟ್ರಾಡ್ Z1 × I × T. W2 ಅಂದರೆ ಎರಡನೇ ಎಲೆಕ್ಟ್ರಾಡ್ಗೆ. ಸೊ ಏನಾಗುತ್ತೆ ರೇಷಿಯೋ ಅಲ್ವಾ, W1/W2 ಮಾಡಿದ್ರೆ ಇಲ್ಲಿ ನೋಡಿ. ಸೊ ಅವಾಗ ಏನೇನಾಗುತ್ತೆ ನಮಗೆ, ಸೊ ಕೆಮಿಕಲ್ ಈಕ್ವಿವೆಲೆನ್ಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಒಂದು ನಿಮಿಷ ಇಲ್ಲಿ ನೋಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಸೇಮ್ ಅಲ್ವಾ, ಟೈಮು ಸೇಮ್ ಅಲ್ವಾ, ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫ್ಯಾರಡೆನೂ ಸೇಮ್ ಇರೋದಕ್ಕೆ ಸೊ W1/W2 = E1/E2 ಅಂತ ಸಿಗುತ್ತೆ. E1 ಅಂದರೆ ಏನು, ಅಟಾಮಿಕ್ ವೆಯ್ಟ್ ಬೈ ವೇಲೆನ್ಸಿ ಅಂದರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆನ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಫ್ಯಾರಡೆ ಸೆಕೆಂಡ್ ಲಾ ಏನು ಹೇಳುತ್ತೆ, ಎಷ್ಟೇ ಕೆಮಿಕಲ್ ಎಲೆಕ್ಟ್ರೋಲೈಸಿಸ್ ಇದ್ರೂ ಅದರದ್ದು ಅಟಾಮಿಕ್ ವೆಯ್ಟ್ ಎಷ್ಟು, ಕೆಮಿಕಲ್ ಈಕ್ವಿವೆಲೆನ್ಸ್ ಎಷ್ಟಿರುತ್ತೋ ಅಷ್ಟೇ ಮೆಟಲ್ ಡೆಪಾಸಿಟ್ ಆಗಿರುತ್ತೆ. ಮೆಟಲ್ ವೆಯ್ಟ್ ಎಷ್ಟು ಇರುತ್ತೋ ಅಷ್ಟೇ ಡೆಪಾಸಿಟ್ ಆಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಹೋಗೋಣ. ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್. ಸೊ ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ಏನೇನು ಅಲ್ಲಿ ನೋಡ್ಬೋದು ಅಂತ, ಒಂದು ಬಂದ್ಬಿಟ್ಟು ಸ್ಟೇಟ್ ಆಫ್ ಎಲೆಕ್ಟ್ರೋಲೈಟ್, ಇನ್ನೊಂದು ಎಲೆಕ್ಟ್ರೋಡ್, ಇನ್ನೊಂದು ಕಾನ್ಸಂಟ್ರೇಷನ್ ಆಫ್ ದಿ ಎಲೆಕ್ಟ್ರೋಡ್. ಓಕೆ, ಸೊ ಇದು ಮೂರು ಚೇಂಜಸ್ ಮಾಡ್ಬೋದು. ಸೊ ಎಲೆಕ್ಟ್ರೋಲಿಸಿಸ್ ಆಫ್ aqueous NaCl ನೋಡಿ, ಒನ್ ಶಾರ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಎಲೆಕ್ಟ್ರೋಲಿಸಿಸ್ ಆಫ್ ಮಾಲ್ಟನ್ NaCl, ಎಲೆಕ್ಟ್ರೋಲಿಸಿಸ್ ಆಫ್ aqueous NaCl, ಎಲೆಕ್ಟ್ರೋಲಿಸಿಸ್ ಆಫ್ H2SO4, ಎಲೆಕ್ಟ್ರೋಲಿಸಿಸ್ ಆಫ್ KCl, ಇಷ್ಟು 4 ಇದೆ. ನಾನು ಇಲ್ಲಿ 4 ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಬರೀ ಒಂದು ಮಾತ್ರ ಯಾವ ಥರ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮ್ಗೆ ಅದು 4 ಎಕ್ಸ್ಪ್ಲನೇಷನ್ ಬೇಕಂದರೆ ಒನ್ ಶಾರ್ಟ್ ವಿಡಿಯೋಸ್ ನೋಡ್ಕೊಂಡು ಬನ್ನಿ. ಓಕೆ, ಎಸ್. ಸೊ ಇಲ್ಲಿ ಎಲೆಕ್ಟ್ರೋಲೈಸಿಸ್ ಆಫ್ aqueous NaCl. aqueous ಅಂದರೆ ಏನು, ನೀರಲ್ಲಿ ಡಿಸಾಲ್ವ್ ಮಾಡಿರುವಂಥ ಸಾಲ್ಟ್ ಅಲ್ವಾ. NaCl ಇಸ್ ಎ ನ್ಯೂಟ್ರಲ್ ಸಾಲ್ಟ್ ಆ್ಯಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ತುಂಬ ಚೆನ್ನಾಗಿದೆ. ಸೊ Na ಮತ್ತು Cl ಸಪ್ರೇಟ್ ಆಗಿಬಿಡುತ್ತೆ ಬೇಗ. ಓಕೆ, ಇಲ್ಲಿ ನೋಡಿ. ಸೊ ಏನು ಮಾಡಿದ್ದೀನಿ, 2 ಎಲೆಕ್ಟ್ರೋಡ್ನ ಇನ್ಸರ್ಟ್ ಮಾಡಿದ್ದೀನಿ. ಪ್ಲಾಟಿನಮ್ ಎಲೆಕ್ಟ್ರೋಡ್. ಯಾಕೆ ಸರ್ ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂದರೆ, ಪ್ಲಾಟಿನಮ್ ಇಸ್ ನಾನ್ ರಿಯಾಕ್ಟಿವ್, ನೋಬಲ್ ಮೆಟಲ್ ಅಲ್ವಾ. ಸೊ ಆ್ಯನೋಡು ಕ್ಯಾಥೋಡ್ ಎರಡೂ ಹಾಕ್ಬಿಟ್ಟು NaCl ಸೊಲ್ಯೂಷನ್ ಡಿಪ್ ಮಾಡಿ, ಸೊ DC ಸೋರ್ಸ್ ಅಂದರೆ ಇಲ್ಲಿ ನಾನು ಕರೆಂಟ್ ಬ್ಯಾಟ್ರಿಯಿಂದ ಕೊಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಸೊ ಆ್ಯನೋಡು ನೆಗೆಟಿವ್ ಆಗುತ್ತೆ, ಕ್ಯಾಥೋಡು ಪಾಸಿಟಿವ್ ಆಗುತ್ತೆ ಅಲ್ವಾ. ಆ್ಯನೋಡ್ ಏನಾಗುತ್ತೆ, ನೆಗೆಟಿವ್ ಆಗಿರುತ್ತೆ, ಕ್ಯಾಥೋಡ್ ಪಾಸಿಟಿವ್ ಆಗಿರುತ್ತೆ. ಸೊ ಇಲ್ಲಿ ಸೊಲ್ಯೂಷನಲ್ಲಿ ನೆಗೆಟಿವ್ ಆಟಮ್ಸ್ ಎಲ್ಲಾನು ಪಾಸಿಟಿವ್ಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಈ ಕ್ಯಾಥೋಡು ಪಾಸಿಟಿವ್ ಇರೋದಕ್ಕೆ ನೆಗೆಟಿವ್ ಇರೋದಕ್ಕೆ ಪಾಸಿಟಿವ್ ಎಲ್ಲಾನು ಆ ಕಡೆ ಹೋಗುತ್ತೆ. ನಾನು ಹೇಳಿದ ಅರ್ಥ ಆಗ್ತಿದೆಯಾ? ನೋಡಿ, ವೋಲ್ಟಾಯಿಕ್ ಸೆಲ್ಲಲ್ಲಿ ಏನು ಸೈನ್ಸ್ ಇರುತ್ತೋ ಅದರದ್ದು ಉಲ್ಟಾ. ಆ್ಯನೋಡು ಅಲ್ಲಿ ನೆಗೆಟಿವ್, ಬಟ್ ಇಲ್ಲಿ ಆ್ಯನೋಡು ಪಾಸಿಟಿವ್. ಅಲ್ಲಿ ಕ್ಯಾಥೋಡು ಪಾಸಿಟಿವ್, ಇಲ್ಲಿ ಕ್ಯಾಥೋಡು ನೆಗೆಟಿವ್, ಡಿಫ್ರೆಂಟ್, ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಸೊ ಈ ಎರಡೂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಂದಿರೋದಕ್ಕೆ ಇಲ್ಲಿರೋ ಆಟಮ್ಸು ಅಥವಾ ಅಯಾನ್ಸ್ ಏನಾಗುತ್ತೆ, ಅದ್ರಿಗೆ ತಕ್ಕಂಗೆ ಆಪೋಸಿಟಲ್ಲಿ ಮೂವ್ ಆಗುತ್ತೆ. ಇದು ಪಾಸಿಟಿವ್ ಇರೋದಕ್ಕೆ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಇದು ನೆಗೆಟಿವ್ ಇರೋದಕ್ಕೆ ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ಈ ಥರ ಬಂದಾಗ ಏನಾಗುತ್ತೆ, ಒಂದೊಂದು ಕಡೆ ಒಂದೊಂದು ಡೆಪಾಸಿಟ್ ಆಗುತ್ತೆ. ಈ ಕಡೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗ್ತಿದೆ, ಕ್ಲೋರಿನ್ ಆಕ್ಸಿಡೇಷನ್ ಆಗ್ತಾ ಇದೆ. ಸೊ ಇಲ್ಲಿ ವಾಟರ್ ಹಾಕ್ಬಿಟ್ಟು ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ಸೊ
ಇದೇ ತರ ಕ್ಯಾಥೋಡಲ್ಲಿ ಏನಾಗ್ತಿದೆ, ಸೋಡಿಯಂ ಡೆಪಾಸಿಟ್ ಆಗ್ತಿದೆ. ಸೊ ಆನೋಡಲ್ಲಿ ಕ್ಲೋರಿನ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಕ್ಯಾಥೋಡಲ್ಲಿ ಸೋಡಿಯಂ ಡೆಪಾಸಿಟ್ ಆಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ. ಅರ್ಥ ಆಗ್ತಿದೆಯಲ್ಲ? ಯಾಕಂದ್ರೆ ಕ್ಲೋರಿನ್ ನೆಗೆಟಿವ್ ಅಲ್ವಾ, ಅದು ಒಂದು ಕಡೆ ಮೂವ್ ಆಗಬೇಕು, ಮತ್ತೆ ಪ್ರೋಟಾನ್ ಪಾಸಿಟಿವ್ ಅದು ಒಂದು ಕಡೆ ಮೂವ್ ಆಗಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ನೀವೇನು ಮಾಡ್ಬೋದು ಅಂದರೆ ಬಹ್ಯಾಟ್ ಮಾಡ್ಕೋಬೋದು. CET ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಥಿಯರಿ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲಿಸಿಸ್ 2. ಸೊ ಸೇಮ್, ಸೊ aqueous ಕಾಪರ್ ಸಲ್ಫೇಟ್ ಅದೇ ಥರನೇ ಸೊ ರಿಯಾಕ್ಷನ್ಸ್ನ ಕ್ಯಾರಿ ಔಟ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಕಂಟೆಂಟ್ ಯು ಕ್ಯಾನ್ ಗೋ ಥ್ರೂ. ಅರ್ಥ ಆಗ್ತಿಲ್ಲ? ಆ್ಯನೋಡಲ್ಲಿ ಯಾವ ಥರ ರಿಯಾಕ್ಷನ್ ಆಗ್ತಿದೆ, ಕ್ಯಾಥೋಡಲ್ಲಿ ಯಾವ ಥರ ರಿಯಾಕ್ಷನ್ ಆಗ್ತಿದೆ. ಸೊ ಆ್ಯನೋಡಲ್ಲಿ ಏನು ಲಿಬ್ರೇಟ್ ಆಗ್ತಿದೆ, ಕ್ಯಾಥೋಡಲ್ಲಿ ಏನು ಲಿಬ್ರೇಟ್ ಆಗ್ತಿದೆ. ಓಕೆ, ನಮ್ಗೆ ಇದೇ ಇದು ಗೊತ್ತಿರಬೇಕಾಗಿರೋದು. ಓಕೆ, ಎಸ್. ಸೊ ಬನ್ನಿ ನೆಕ್ಸ್ಟು ಕಂಡಕ್ಟಿವಿಟಿ ಆಫ್ ಸೆಲ್ಗೆ ಹೋಗೋಣ. ಸೊ CET ಕ್ವಶನ್ಸ್ ಮೋಸ್ಟ್ ಬರೋದು ಇದರಿಂದನೇ, ಬಿಕಾಸ್ ನ್ಯೂಮೆರಿಕಲ್ ಜಾಸ್ತಿ ಇರೋದು ಇದರಲ್ಲೇ. ಕಂಡಕ್ಟಿವಿಟಿ ಆಫ್ ಸೆಲ್. ಸೊ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅಲ್ಲಿ ಮೆಷರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಮತ್ತು ಕ್ಲೋಷರ್ಸ್ ಲಾ ತುಂಬಾ ಇಂಪಾರ್ಟೆಂಟು. ಓಕೆ, ಈಗ ಸೊ ನಾವು ಒಂದು ಸೆಲ್ ಕಂಡುಹಿಡಿದ್ವಿ, ಅದರಲ್ಲಿ ಕೆಮಿಕಲ್ಸ್ ಹಾಕಿದ್ವಿ, ಸೊ ಕಂಡಕ್ಷನ್ ಎಲ್ಲ ಆಯಿತು. ಬಟ್ ಕಂಡಕ್ಷನ್ ಯಾವ ಥರ ಆಗ್ತಾ ಇದೆ ಆ್ಯಕ್ಚುಲಿ? ಇವಾಗ ಒಂದು ವೈರ್ ಇತ್ತು ಅಂದರೆ ಇಲ್ಲಿಂದ ಇಲ್ಲಿ ಕರೆಂಟ್ ಹಿಂಗೆ ಪಾಸ್ ಆಗುತ್ತೆ, ವೈರಲ್ಲಿ ಆಟಮ್ಸ್ ಇದೆ, ಇಲ್ಲಿ ಒಂದು ಕಡೆ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟರೆ ಕರೆಂಟ್ ಇಲ್ಲಿ ಪಾಸ್ ಆಗುತ್ತೆ. ಬಟ್ ನೀರಲ್ಲಿ ನೀವು ಸಾಲ್ಟ್ನ ಡಿಸಾಲ್ವ್ ಮಾಡಿಬಿಟ್ರೆ ಕರೆಂಟ್ ಹೆಂಗೆ ಪಾಸ್ ಆಗ್ತಿದೆ? ಆ ಕ್ವೆಶನ್ ಬಂದಾಗ ಒಂದೊಂದೇ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಕಂಡಕ್ಟಿವಿಟಿ ಆಫ್ ಸೆಲ್ ಇಲ್ಲಿ ನೋಡಿ. ಸೊ ಸಿಂಪಲ್ ಆಗಿ ಒಂದು ಸೆಲ್ ತಗೊಂಡು ಅದು ಯಾವ ಥರ ಕಂಡಕ್ಟ್ ಆಗ್ತಿದೆ ಅಂತ ನೋಡೋಣ. ಇಲ್ಲಿ ನೋಡಿ, R is directly proportional to 1/A. ಸೊ 2 ಎಲೆಕ್ಟ್ರೋಡ್ನ ಇಟ್ಕೊಬಿಟ್ಟು ಅದರಲ್ಲಿ ಏರಿಯಾನ ಮೆಷರ್ ಮಾಡಿಕೊಂಡು ಮಧ್ಯದಲ್ಲಿರೋ ಲೆಂತ್ನ ಮಾಡಿಕೊಂಡು ಒಂದು ಸೊಲ್ಯೂಷನ್, ಈ ಸೊಲ್ಯೂಷನ್ ಕಂಡಕ್ಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಒಂದು ಡಿರೈವೇಶನ್ ಏನು, R ಅಂದರೆ ರೆಸಿಸ್ಟೆನ್ಸು. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/A. ಏನು ಹೇಳುತ್ತೆ ಇದು? ಏರಿಯಾ ಜಾಸ್ತಿ ಆಗ್ತಾ ಆಗ್ತಾ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅಥವಾ 1/A, L/A, ಸಾರಿ 1/A ಅಲ್ಲ, ಅದು L/A. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L/A. A ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಎಲ್ ಅಂದರೆ ಏನು? ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಇದು ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇಲ್ಲಿ ನೋಡಿ. ಸೊ R is equal to alpha by 1/A. ಸೊ ಇಲ್ಲಿ ಈ ರೋ ಆ್ಯಕ್ಚುಲಿ ಆಲ್ಫಾ ಅಲ್ಲ, ಅದು ರೋ ಅಂತ ಕರಿತೀವಿ. ಏನು ಸರ್ ರೋ ಅಂದರೆ? ಅದು ಒಂದು ಗ್ರೀಕ್ ವರ್ಡ್. ಏನು ರೋ ಅಂದರೆ? ಗ್ರೀಕ್ ವರ್ಡ್. ನೋಡಿ ಹಿಂಗೆ ಬರುತ್ತೆ, ರೋ ಅಂದರೆ ಗ್ರೀಕ್ ವರ್ಡ್. ಅರ್ಥ ಆಗ್ತಿದೆಯಾ? ಸೊ ರೋ ಅಂದರೆ ಗ್ರೀಕ್ ವರ್ಡು. ಸೊ ಅದನ್ನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಒಂದೊಂದು ಮೆಟಲ್ಗೂ ಒಂದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನಾವು ಹೆಂಗೆ ಹೇಳ್ತೀವಿ? ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಅದ್ರದ್ದು SI ಯೂನಿಟ್ ಏನು? ಓಮ್ ಮೀಟರ್. ಏನಂತ ಕರಿತೀವಿ? ಓಮ್ ಮೀಟರ್. ಇದು ಫಿಸಿಕ್ಸ್ ಕ್ಲಾಸಲ್ಲಿ ಆಗಿರುತ್ತೆ ನಿಮಗೆ, ಜಸ್ಟ್ ಒಂದು ಗ್ಲಾನ್ಸ್ ಅಷ್ಟೇ. ಏನಂತ ಕರಿತೀವಿ? ಓಮ್ ಮೀಟರ್. ನೆಕ್ಸ್ಟು ಕಂಡಕ್ಟೆನ್ಸ್ಗೆ ಬರೋಣ. ನಾವು ಕೆಮಿಸ್ಟ್ರಿಯಲ್ಲಿ ಕಂಡಕ್ಟೆನ್ಸ್ನ ನಾವು G ಅಂತ ಯೂಸ್ ಮಾಡ್ತೀವಿ. ಏನಂತ ಅರ್ಥ? G ಅಂದರೆ ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಅಂದರೆ ಏನು? ಆಪೋಸಿಟ್ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಕರೆಂಟನ್ನು ತಡೆಯುವಂಥ ಒಂದು ಇದು ಪ್ರಾಪರ್ಟಿ. ಕಂಡಕ್ಟೆನ್ಸ್ ಅಂದ್ರೆ ಏನು? ಕರೆಂಟ್ನ ಫ್ಲೋ ಮಾಡಕ್ಕೆ ಬಿಡೋದಕ್ಕೆ. ಎರಡು ಆಪೋಸಿಟ್. ಸೊ G ಅಂದರೆ ಏನು? ಕಂಡಕ್ಟೆನ್ಸು. ಸೊ G is equal to 1/R. ಓಕೆ, ಆರ್ದು ರೆಸಿಪ್ರೋಕಲ್. ಸೊ ಈಗ SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಏನಂತ ಕೇಳಿದ್ರೆ ಸೀಮನ್ಸ್. ಏನಂತ ಕರಿತೀವಿ ನಾವು? ಸೀಮನ್ಸ್ ಅಂತ ಕರಿತೀವಿ, ಅಥವಾ ಓಮ್ ಇನ್ವರ್ಸ್ ಅಂತಾನೂ ಕರಿತೀವಿ, ಮೋಹ್ ಅಂತಾನೂ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೆಲ್. ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ಸ್ದು ಕಂಡಕ್ಟಿವಿಟಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಂಬರ್ 1, ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್. ನೇಚರ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ನಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸು, ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಬರುತ್ತೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ಕಂಡಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಕಂಪ್ಲೀಟ್ ಡಿಸಾಲ್ವ್ ಆಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಸ್ ನೀವು ಬಂದ್ರೆ ಅದು ಪಾರ್ಷಿಯಲ್ ಆಗಿ, ಅಂದ್ರೆ ಆರ್ಗಾನಿಕ್ ಸಾಲ್ಟ್ಸು ಪಾರ್ಷಿಯಲ್ ಆಗಿ ಆಗಿರೋದಕ್ಕೆ ಕರೆಂಟ್ ಕ್ಯಾರಿ ಮಾಡೋಕ್ಕಾಗಲ್ಲ. ನೋಡಿ, ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಅಮೋನಿಯಂ ಕ್ಲೋರೈಡ್, ಅಸಿಟಿಕ್ ಆಸಿಡ್, ಇದೆಲ್ಲ ವೀಕ್ ಎಲೆಕ್ಟ್ರೋಲೈಟ್ಸ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ನ್ಯೂಟ್ರಲ್ ಸಾಲ್ಟ್ಸ್, NaCl, KCl, BaCl2, ಕ್ಯಾಲ್ಸಿಯಂ ಕ್ಲೋರೈಡ್, ಬೇರಿಯಂ ಕ್ಲೋರೈಡ್, ಬೇರಿಯಂ ನೈಟ್ರೇಟ್, ಏನು ಬೇಕಾದ್ರೆ ತಗೋಬಹುದು. ಓಕೆ, ಇನ್ಆರ್ಗಾನಿಕ್ ಸಾಲ್ಟ್ಸ್. ಸೊ ನೆಕ್ಸ್ಟ್, ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಆಫ್ ಸಾಲ್ವೆಂಟ್ ಅಂದರೆ ಸಾಲ್ವೆಂಟು ಯಾವ ಥರ ಥಿಕ್ನೆಸ್ ಇರುತ್ತೆ, ಅದರ ವಿಸ್ಕಾಸಿಟಿ ಅಂತ ಕರಿತೀವಿ. ತುಂಬ ವಿಸ್ಕಸ್ ಇದ್ರೆ ಅಯಾನ್ಸ್ ಮೂವ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ 3 ಬೀಕರ್ ಇದೆ, ಗ್ಲಾಸ್ ಜಾರ್ಸ್ ಇದೆ, ಮೆಷರಿಂಗ್ ಸಿಲಿಂಡರ್ಸ್ ಇದೆ, ಒಂದೊಂದರಲ್ಲಿ ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದೆ. ಸೊ ಆ ಬಾಲ್ನ ಹಾಕಿದಾಗ ನೋಡಿ, ಒಂದ್ರಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ, ಒಂದ್ರಲ್ಲಿ ಎಷ್ಟು ನಿಧಾನಕ್ಕೆ, ಇನ್ನೊಂದ್ರಲ್ಲಿ ಎಷ್ಟು ನಿಧಾನಕ್ಕೆ. ಇದೆಲ್ಲ ವಿಸ್ಕಾಸಿಟಿ. ಅದೇ ಥರ ಅಯಾನ್ಸ್ ಕೂಡ ಕಂಡಕ್ಟ್ ಮಾಡೋಕ್ಕೆ ಜಾಗ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ?
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೈಜ್ ಆಫ್ ಅಯಾನ್ಸ್. ನೋಡಿ ಕ್ಯಾಟ್ ಅಯಾನು ಆನ್ ಅಯಾನು ಡಿಫರ್ ಆಗುತ್ತೆ. ಅಯಾನ್ ಸೈಜ್ ಮೇಲೆ ಕೂಡ ಕಂಡಕ್ಟಿವಿಟಿ ಡಿಫರ್ ಆಗಿರುತ್ತೆ. ಸೊ ಹೇಗೆ ಅಂತ ಕೇಳಿದ್ರೆ ಮೊಬಿಲಿಟಿ, ಅಯಾನಿಕ್ ಮೊಬಿಲಿಟಿ. ಸೊ ಚಿಕ್ಕದಿದ್ದಷ್ಟು ದೊಡ್ಡ ದೊಡ್ಡ ಅಯಾನ್ ಮಧ್ಯದಲ್ಲಿ ಸಿಕ್ಕಾಕೊಂಡಿರುತ್ತೆ, ಅದು ಒಂದು ಪಾಯಿಂಟು. ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ದಿ ಎಲೆಕ್ಟ್ರೋಲೈಟ್. ಸೊ ಕಾನ್ಸಂಟ್ರೇಷನ್ಗೂ ಕಂಡಕ್ಟಿವಿಟಿಗೂ ಒಂದು ಗ್ರಾಫ್ ಇದೆ ಇಲ್ಲಿ ನೋಡಿ. ಸೊ ಕಾನ್ಸಂಟ್ರೇಷನ್ ವರ್ಸಸ್ ಕಂಡಕ್ಟಿವಿಟಿ. ಸೊ ಕಾನ್ಸಂಟ್ರೇಷನ್ ಈ ಕಡೆ ಇನ್ಕ್ರೀಸ್ ಆಗುತ್ತೆ, ಕಂಡಕ್ಟಿವಿಟಿ ಈ ಕಡೆ ಇನ್ಕ್ರೀಸ್ ಆಗುತ್ತೆ. ಅವಾಗ ಹೆಂಗ್ ಬರುತ್ತೆ ಅಂದ್ರೆ ಒಂದು ಲೀನಿಯರ್ ಗ್ರಾಫ್ ಕಾಣಿಸ್ತಿದೆಯಾ ನಿಮಗೆ? ಅಂದ್ರೆ ಏನು ಹೇಳುತ್ತೆ ಇದು? ಕಾನ್ಸಂಟ್ರೇಷನ್ ನೀವು ಜಾಸ್ತಿ ಮಾಡ್ತಾ ಮಾಡ್ತಾ ಕಂಡಕ್ಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ನೆಕ್ಸ್ಟು ಟೆಂಪರೇಚರ್. ಸೊ ಟೆಂಪರೇಚರ್ ಏನು ಹೇಳುತ್ತೆ? ಸೊ ಟೆಂಪರೇಚರ್ಸ್ ವರ್ಸಸ್ ಕಂಡಕ್ಟೆನ್ಸ್ ನಾವು ಒಂದು ಗ್ರಾಫ್ ಡ್ರಾ ಮಾಡಿದ್ರೆ ನೋಡಿ, ಇದು ಒಂದು ಕರ್ವಿ ಗ್ರಾಫ್ ಇರುತ್ತೆ. ಅಂದರೆ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಮಾಡ್ತಾ ಪೊಟೆನ್ಷಿಯಲ್ ಎನರ್ಜಿನೂ ಜಾಸ್ತಿ ಆಗುತ್ತೆ. ಅಂದರೆ ಮಾಲಿಕ್ಯೂಲ್ಸ್ ಜಾಸ್ತಿ ಎಕ್ಸೈಟೆಡ್ ಆಗಿಬಿಡುತ್ತೆ. ಎಕ್ಸೈಟ್ ಆಗಷ್ಟು ಕರೆಂಟ್ನ ಬೇಗ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇಲ್ಲ, ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದ್ವಿ. ಸೊ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ ಜಾಸ್ತಿ ಆಗ್ತಾ ಅದು ಬೇಗ ಟ್ರಾವೆಲ್ ಮಾಡೋಕ್ಕೆ ಶುರು ಆಗುತ್ತೆ. ಅವಾಗ ಕಂಡಕ್ಟೆನ್ಸು ಇನ್ನು ಬೇಗ ಆಗುತ್ತೆ. ಅಂದರೆ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್, ಹಾಟ್ ಸಾಲ್ಟ್ ವಾಟರ್, ಕೋಲ್ಡ್ ಸಾಲ್ಟ್ ವಾಟರ್ ಎರಡು ಇದರಲ್ಲಿ ಕಂಡಕ್ಟೆನ್ಸ್ ಯಾವ್ದು ಜಾಸ್ತಿ ಇರುತ್ತೆ ಅಂದರೆ ಹಾಟ್ ಸಾಲ್ಟ್ ವಾಟರಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? So nature of electrolyte, nature of solvent, size of ions, concentration of electrolyte, temperature. So these are the 1, 2, 3, 4, 5 factors affecting the conductance of the electrolyte. ಒಂದು electrolyte ನ ಅಫೆಕ್ಟ್ ಮಾಡಂತ ಇಷ್ಟು ಫ್ಯಾಕ್ಟರ್ಸ್ ನಾವು ನೋಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ ನೆಕ್ಸ್ಟು ಕಂಡಕ್ಟಿವಿಟಿಗೆ ಹೋಗೋಣ. ಸೊ ಇಲ್ಲಿ ನಮಗೆ ಈಕ್ವೇಷನ್ಸ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಇನ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಸೊ ಈ ಎಕ್ಸ್ಪ್ಲನೇಷನ್ಸ್ ಎಲ್ಲ ನಾನು ಒನ್ ಶಾರ್ಟ್ ವೀಡಿಯೋಸಲ್ಲಿ ಕೊಟ್ಟಿದ್ದೀನಿ. ಸೊ ನಾವು ಈಕ್ವೇಷನ್ಸ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಸೊ ಕಂಡಕ್ಟೆನ್ಸ್ನ ಯಾವ ವರ್ಡ್ ಯೂಸ್ ಮಾಡ್ತೀವಿ ನಾವು? ಜಿ ಯೂಸ್ ಮಾಡ್ತೀವಿ. ಸೊ ಜಿ ಈಸ್ ಈಕ್ವಲ್ ಟು ಕೆ. ಕೆ ಅಂದರೆ ಕಪ್ಪ. ಕಪ್ಪ ಅಂದರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರೋ ಇತ್ತು ಗೊತ್ತಾ? ಅದೇ ಥರ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನಾವು ಕಪ್ಪ ಅಂತ ಕರಿತೀವಿ. ಅದು ಯಾವ ಲೆಟ್ರು? ಕೆ ಆಗುತ್ತೆ. ಸೊ ಜಿ specific conductance, sorry, conductance is equal to specific conductance into 1 by G naught. G naught ಅಂದ್ರೆ cell conductance ಅಂತ ಅರ್ಥ. ಏನಂತ ಅರ್ಥ? cell conductance ಅಂತ ಅರ್ಥ. ಸೊ ಆ ಈಕ್ವೇಷನ್ ನಮಗೆ ತುಂಬಾನೇ ಇಂಪಾರ್ಟೆಂಟು. ಎಸ್, ಸೊ ಕ್ಲಾಸಿಫಿಕೇಶನ್ ಬೇಸಿಸ್ ಆಫ್ ಕಂಡಕ್ಟಿವಿಟಿ. ಸೊ ಒಂದು ಸಬ್ಸ್ಟೆನ್ಸ್ ನಾವು ಇದೆಲ್ಲ ಫಿಸಿಕ್ಸ್ ಪಾರ್ಟಲ್ಲಿ ಬರುತ್ತೆ, ಇದ್ರ ಒಂದು ಸ್ವಲ್ಪ ಗ್ಲಾನ್ಸ್ ಇರಲಿ. ಸೊ ಕಂಡಕ್ಟೆನ್ಸ್, ಇನ್ಸುಲೇಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಕಂಡಕ್ಟರ್ ಅಂದ್ರೆ ಏನು? ದೇ ಆರ್ ವೆರಿ ಗುಡ್, ಅಂದರೆ ತುಂಬ ಚೆನ್ನಾಗಿ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಸೋಡಿಯಂ, ಕಾಪರ್ ಇದೆಲ್ಲ ಮೆಟಲ್ಸು. ಇನ್ಸುಲೇಟರ್ ಅಂದರೆ ನಾನ್ ಮೆಟಲ್ಸು, ಕರೆಂಟ್ನ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ಗ್ಲಾಸು, ಟೆಫ್ಲಾನ್, ನೈಟ್ರೋಜನ್, ಆಕ್ಸಿಜನ್ ಏನಾದ್ರು ಬೇಕೋ ತಗೋಬೋದು. ಸೊ ಸೆಮಿ ಕಂಡಕ್ಟರ್ಸ್ ಅಂದರೆ ಇದು ಕಂಡಕ್ಟರು ಅಲ್ಲ, ಇನ್ಸುಲೇಟರು ಅಲ್ಲ, ಮಧ್ಯದಲ್ಲಿ ಇದ್ದಂಗೆ. ಓಕೆ, ಸೊ ಒಂದು ಸ್ಪೆಸಿಫಿಕ್ ಕರೆಂಟ್ ಬರೋ ತನಕ ಇನ್ಸುಲೇಟರ್ ಥರ ರಿಯಾಕ್ಟ್ ಆಗುತ್ತೆ. ಆಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆಗಿದ ತಕ್ಷಣ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿಬಿಡುತ್ತೆ. ಸೊ ಇದನ್ನ ನಾವು ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಈ ಸಿಲಿಕಾನು, ಜರ್ಮಾನಿಯಮು, ಬಿಸ್ಮತ್ತು ಇದೆಲ್ಲ ಸೆಮಿ ಕಂಡಕ್ಟರ್ ಪ್ರಾಪರ್ಟಿಗೆ ಬರುತ್ತೆ. ನಾನ್ ಮೆಟಲಾಯ್ಡ್ಸ್ ಅಂತ ಕರಿತೀವಿ, ಅಥವಾ ಮೆಟಲಾಯ್ಡ್ಸ್. ಮೆಟಲ್ಸ್, ನಾನ್ ಮೆಟಲ್ಸ್ ಮಧ್ಯದಲ್ಲಿ ಬರೋದು ಮೆಟಲಾಯ್ಡ್ಸ್. ಇದೆಲ್ಲನೂ ಸೆಮಿ ಕಂಡಕ್ಟರ್ ಕ್ಲಾಸಿಫೈ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಸೊ ಇದರಲ್ಲಿ ನಾನು ಸೂಪರ್ ಕಂಡಕ್ಟರ್ಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಒನ್ ಶಾರ್ಟ್ ವೀಡಿಯೋಸಲ್ಲಿ ಇದೆ, ನೀವು ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. ಬಿಕಾಸ್ ಸಿ ಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಬನ್ನಿ ನೆಕ್ಸ್ಟು ಮೆಷರ್ಮೆಂಟ್ ಆಫ್ ಕಂಡಕ್ಟಿವಿಟಿ. ಸೊ ಒಂದು ಸೊಲ್ಯೂಷನಲ್ಲಿ ಕಂಡಕ್ಟಿವಿಟಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿಬೇಕಲ್ವಾ? ಅದಕ್ಕೆ ನಾವು ಒಂದು ಸಿಂಪಲ್ ಫಿಸಿಕಲ್ ಸೆಟಪ್ ಮಾಡ್ಕೋತೀವಿ. ಏನಾದರೂ ಐಡಿಯಾ ಇದೆ? ಇದನ್ನ ವೀಟ್ ಸ್ಟೋನ್ ನೆಟ್ವರ್ಕ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನ? ವೀಟ್ ಸ್ಟೋನ್ ನೆಟ್ವರ್ಕ್. ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ಫಿಸಿಕ್ಸಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಇದೇ ಇರೋದು ನಿಮಗೆ, ವೀಟ್ ಸ್ಟೋನ್ ನೆಟ್ವರ್ಕ್ ಅಂತ. ಅಂದರೆ ಒಂದು ಡೈಮಂಡ್ ಥರ ಕನೆಕ್ಟ್ ಮಾಡಿಬಿಟ್ಟು ಅನ್ನೋನ್ ರೆಸಿಸ್ಟಿವಿಟಿ ಆಫ್ ದಿ ವೈರ್ ಕೊಟ್ಟಿರ್ತಾರೆ. ಈ ವೈರ್ದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆ್ಯಕ್ಚುಲಿ ನೀವು ಕಂಡುಹಿಡಿಬೇಕು ಫಿಸಿಕ್ಸಲ್ಲಿ. ಸೊ ಅದೇ ಥರ ಇಲ್ಲಿ ನೋಡಿ, 4 ರೆಸಿಸ್ಟೆನ್ಸ್ನ ನಾವು ಇಟ್ಕೊಂಡ್ಬಿಡ್ತೀವಿ. ಅರ್ಥ ಆಗ್ತಿದೆಯಾ? ಅದರಲ್ಲಿ ಒಂದು ರೆಸಿಸ್ಟೆನ್ಸು ಅನ್ನೋನ್ ನಮಗೆ ಗೊತ್ತಿಲ್ಲ, ಇಲ್ಲಿ ನಾವು ಕಂಡಕ್ಟೆನ್ಸ್ ಇಟ್ಕೊಂಡ್ಬಿಡ್ತೀವಿ. ಇನ್ನೊಂದು ಕಡೆ ವೇರಿಯಬಲ್ ರೆಸಿಸ್ಟೆನ್ಸ್, ಅಂದರೆ ನಾನು ರೆಸಿಸ್ಟೆನ್ಸ್ನ ವೇರಿ ಮಾಡ್ಬೋದು. ಇನ್ನೆರಡು ರೆಸಿಸ್ಟೆನ್ಸ್ ನನಗೆ ಗೊತ್ತಿರೋಂಥ ರೆಸಿಸ್ಟೆನ್ಸ್ನ ಸೆಟಪ್ ಮಾಡ್ಕೊಬಿಡೋದು. ಸೆಟಪ್ ಮಾಡ್ಕೊಂಬಿಟ್ಟು ನೋಡಿ, ಇಲ್ಲಿ ಒಂದು ಚಾರ್ಜನ್ನು ಕೊಡ್ತೀವಿ ನಾವು, ಅಂದರೆ ಇಲ್ಲಿ ಬ್ಯಾಟ್ರಿನ ಹಾಕ್ಬಿಟ್ಟು ಚಾರ್ಜ್ ಹಾಕ್ತೀವಿ. ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಇದೆ ಗೊತ್ತಾ? ಇದು ಮಧ್ಯದಲ್ಲಿ ಇರೋದು ಗ್ಯಾಲ್ವನೋಮೀಟ್ರ್. ಏನಿರೋದು ಮಧ್ಯದಲ್ಲಿ? ಗ್ಯಾಲ್ವನೋಮೀಟ್ರು. ಈ ರೆಸಿಸ್ಟೆನ್ಸ್ನ ನಾನು ಯಾವುದೋ ಒಂಥರ ಅಡ್ಜಸ್ಟ್ ಮಾಡಬೇಕು. ಯಾವ ಥರ ಅಡ್ಜಸ್ಟ್ ಮಾಡಬೇಕಂದ್ರೆ, ಇಲ್ಲಿ ಡಿಫ್ಲೆಕ್ಷನ್ ಬರುತ್ತೆ ಗೊತ್ತಾ ಗ್ಯಾಲ್ವನೋಮೀಟ್ರಲ್ಲಿ, ಅದು ಕಂಪ್ಲೀಟ್ 0 ತೋರಿಸ್ಬೇಕು ನನಗೆ. ಇದು ಕನೆಕ್ಟ್ ಮಾಡಿದ ತಕ್ಷಣ ಎಲ್ಲೆಲ್ಲೋ ಇರುತ್ತೆ ಡಿಫ್ಲೆಕ್ಷನು. ಈ ವೇರಿಯಬಲ್ ರೆಸಿಸ್ಟೆನ್ಸ್ನ ನಾನು ವೇರಿ ಹೆಂಗೆ ಮಾಡಬೇಕಂದ್ರೆ, ಈ ಡಿಫ್ಲೆಕ್ಷನ್ ಎಲ್ಲೆಲ್ಲೋ ಇರೋದು ಕರೆಕ್ಟಾಗಿ 0ಗೆ ಬಂದು ನಿಂತ್ಕೋಬೇಕು. ಯಾವ ಪಾಯಿಂಟಲ್ಲಿ 0ಗೆ ಬಂದು ನಿಂತ್ಕೊಳ್ಳುತ್ತೋ
ಆವಾಗ ಇಲ್ಲಿ ವ್ಯಾಲ್ಯೂ ಎಷ್ಟಿದೆ ಅಂತ ಅಥವಾ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ನೋಟ್ ಮಾಡಿಕೊಂಡು ಹೆಂಗಿದ್ರು ಇದು ಎರಡು ಗೊತ್ತು, ಇದು ಗೊತ್ತು ನನಗೆ, ಈ ಒಂದು ಈಕ್ವೇಷನ್ನ ಇಟ್ಕೊಂಡು ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ R2 ಅನ್ನೋನ್ ವೇರಿಯೇಬಲ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅನ್ನೋನ್ ರೆಸಿಸ್ಟೆನ್ಸ್ನ. ಯಾವ ರಿಯಾಕ್ಷನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ R1/R3 = R2/R4. ಅಂದರೆ ವೀಟ್ಸ್ಟೋನ್ ನೆಟ್ವರ್ಕ್ ಹೇಳೋದು ಹಂಗೆ, ಯಾವಾಗ ಡಿಫ್ಲೆಕ್ಷನ್ ಮಧ್ಯದಲ್ಲಿ 0 ತೋರಿಸುತ್ತೋ ಆಲ್ ದ ರೆಸಿಸ್ಟೆನ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಅಂತ. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಕೇಳ್ಬೋದು, ಸರ್ ನಾವು ಮಾಡ್ತಿರೋದು ಕಂಡಕ್ಟೆನ್ಸ್ ಅಲ್ವಾ, ರೆಸಿಸ್ಟೆನ್ಸ್ ಯಾಕೆ ಹೋದ್ರಿ ಅಂತ. ರೆಸಿಸ್ಟೆನ್ಸ್ಗೂ ಕಂಡಕ್ಟೆನ್ಸು ಸಂಬಂಧ ಇದೆಯಲ್ವಾ. ಸೊ 1/ಕಂಡಕ್ಟೆನ್ಸ್ ಇಸ್ ರೆಸಿಸ್ಟೆನ್ಸ್ ಅಲ್ವಾ, G. ನೋಡಿ ಇಲ್ಲಿ ಸಿಂಪಲ್ ಆಗಿದೆ. ಸೊ ನನಗೆ R2 ಸಿಕ್ಕಿದ ಮೇಲೆ G ಅಂದರೆ 1/R, ಅದು ರೆಸಿಪ್ರೋಕಲ್ ಎಷ್ಟಿರುತ್ತೆ ಸೆಲ್ ಕಂಡಕ್ಟೆನ್ಸ್ ನನಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ವೀಟ್ಸ್ಟೋನ್ ನೆಟ್ವರ್ಕ್ ಇಟ್ಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, ಕಂಡಕ್ಟಿವಿಟಿ ಎಷ್ಟಿದೆ ಅಂತ ಮಾಡ್ಬೋದು. ಎಸ್, ಬನ್ನಿ ಮುಂದೆ ಹೋಗೋಣ. ಎಸ್, ಮೊಲಾರ್ ಕಂಡಕ್ಟಿವಿಟಿ ವೆರಿ 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 ಇಂಪಾರ್ಟೆಂಟ್. ವಾಟ್ ಈಸ್ ಮೊಲಾರ್ ಕಂಡಕ್ಟಿವಿಟಿ ಅಂದರೆ ಒಂದೊಂದು ಅಯಾನು ಇರುತ್ತಲ್ವಾ ಸೊಲ್ಯೂಷನಲ್ಲಿ, ಅದು ಕಂಡಕ್ಟಿವಿಟಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ. ಕಾನ್ಸಂಟ್ರೇಷನ್ ಪದನ ಇಟ್ಕೊಂಡು ಕರೆಂಟ್ ಎಷ್ಟು ಕಂಡಕ್ಟ್ ಆಗ್ತಿದೆ ಅನ್ನೋ ಮೆಷರ್ ಮಾಡಿದೆ ನಾವು ಮೊಲಾರ್ ಕಂಡಕ್ಟಿವಿಟಿ. ಕಾನ್ಸಂಟ್ರೇಷನ್ಗೂ ಕಂಡಕ್ಟಿವಿಟಿಗೆ ಏನಾದರೂ ಸಂಬಂಧ ಇದೆ ಅಂದರೆ ಇದೆ, ಅದನ್ನು ನಾವು ಮೊಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ದಿ ಕಂಡಕ್ಟೆನ್ಸ್ ಆಫ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ದ ಎಲೆಕ್ಟ್ರೋಲೈಟ್ ಕೆಪ್ಟ್ ಬಿಟ್ವೀನ್ 2 electrolytes with the area of cross section A and distance of unit length. ಸೊ 1 molar ಸೊಲ್ಯೂಷನ್ 1 ಲೆಂತ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಮೆಷರ್ ಮಾಡಿ ಎಷ್ಟು ಕಂಡಕ್ಟ್ ಮಾಡುತ್ತೋ ಅದನ್ನ ನಾವು ಮೊಲಾರ್ ಕಂಡಕ್ಟಿವಿಟಿ. ನೋಡಿ ಈ ಸಿಂಬಲ್ ನಾವು ಮೊಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮೊಲಾರ್ ಕಂಡಕ್ಟಿವಿಟಿ. ಸೊ ಮೊಲಾರ್ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು K ಇಂಟು ವಾಲ್ಯೂಮ್. K ಅಂದ್ರೆ ಏನು? ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಓಕೆ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಯಿತು. ವಿ ಅಂದರೆ ವಾಲ್ಯೂಮ್. ವಾಲ್ಯೂಮ್ ಅಂದರೆ ಏನು? 1000/molar weight. ಮೊಲಾರಿಟಿ ಎಷ್ಟಿದೆಯೋ ಅಲ್ವಾ. ಎಸ್, ಅದ್ರದ್ದು SI ಯೂನಿಟ್ ಆಯಿತು. ಸೊ ಈ ಈಕ್ವೇಷನ್ ಮಾತ್ರ ನಮಗೆ ಇಂಪಾರ್ಟೆಂಟು, ಬೇಗ ಒಂದ್ಸತಿ ನೋಡ್ಕೊಬಿಡಿ. ಅರ್ಥ ಆಗ್ತಿದೆಯಲ್ಲ. ಸೊ ಎಸ್, ಸೊ ಇದು ಮೊಲಾರ್ ಕಂಡಕ್ಟಿವಿಟಿ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸು ಎಷ್ಟು ಡಿಸಾಲ್ವ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಕಂಡಕ್ಟಿವಿಟಿ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಡಿಸಾಲ್ಯೂಷನ್ ಎಲ್ಲಿ ತನಕ ಮಾಡ್ಬೋದು, ಅವಾಗ ಒಂದು ಈಕ್ವೇಷನ್ ಬರುತ್ತೆ. ಸೊ ಮೊಲಾರ್ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು ಮೊಲಾರ್ ಕಂಡಕ್ಟಿವಿಟಿ ಆಫ್ ದಿ ಸೆಲ್ ಮೈನಸ್ √C. ಸಿ ಅಂದರೆ ಕಾನ್ಸಂಟ್ರೇಷನ್. ಸಿ ಅಂದರೆ ಏನು? ಕಾನ್ಸಂಟ್ರೇಷನ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸು ಜಾಸ್ತಿ ನೀರು ಹಾಕಿದಷ್ಟು ಹೋಗ್ಲಿಕ್ಕೆ ಜಾಗ ಇರುತ್ತೆ. ಅದು ಕ್ಲೋಷರ್ ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಎಷ್ಟು ನೀರು ಮಿಕ್ಸ್ ಮಾಡಿದ್ರೆ ಇನ್ನೂ ಕಂಡಕ್ಷನ್ ಜಾಸ್ತಿ ಇರುತ್ತೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ತನಕ ಹೋಗುತ್ತೆ, ಆಮೇಲೆ ನ್ಯೂಟ್ರಲ್ ಆಗಿಬಿಡುತ್ತೆ. ಆಮೇಲೆ ನೀವು ಎಷ್ಟೇ ನೀರು ಹಾಕಿದ್ರು ಆ ಕಂಡಕ್ಟೆನ್ಸ್ ವ್ಯಾಲ್ಯೂ ಅಷ್ಟೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ಅದನ್ನು ಹೇಳುವಂಥ ಈಕ್ವೇಷನ್ ಇದು. ಮೊಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಇದನ್ನು ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕರಿತೀವಿ. ಸೊ ಇದು ಏನಿದು? ಮೊಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಡೈಲ್ಯೂಷನ್. ಓಕೆ, ನೋಡಿ ಈ ಥರ. ಸೊ ದ ಎಲೆಕ್ಟ್ರಿಸಿಟಿ ಅಂದರೆ ಕಾನ್ಸಂಟ್ರೇಷನ್ ವರ್ಸಸ್ ಮೊಲಾರ್ ಕಂಡಕ್ಟೆನ್ಸ್ ಒಂದು ರೇಂಜಿಗೆ ಬಂದ್ಬಿಟ್ಟು ಗ್ರಾಫ್ ಸ್ಟಡಿ ಆಗಿಬಿಡುತ್ತೆ. ಓಕೆ, ಎಸ್. ಸೊ ಫಾರ್ ವೀಕ್ ಎಲೆಕ್ಟ್ರೋಲೈಟ್ಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ಈಕ್ವಲ್ ಟು 1/√C. ಸೊ ಇದು ಪ್ರಾಬ್ಲಮ್ ಬಂದಾಗ ಇನ್ನೂ ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಇಲ್ಲಿ ನೋಡಿ ಈಕ್ವಲೆಂಟ್ ಕಂಡಕ್ಟೆನ್ಸ್. ಸೊ ಸೇಮ್ ಅದಕ್ಕೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಪ್ಪ ಇಂಟು 1000/N ಅಂದರೆ ನಾರ್ಮಾಲಿಟಿ ಆಫ್ ದಿ ಸೊಲ್ಯೂಷನ್ ಅಂತ ಅರ್ಥ. ಓಕೆ, ಎಸ್. ಸೊ ನಮಗೆ ಈಕ್ವೇಷನ್ಸ್ ಮಾತ್ರ ಇಂಪಾರ್ಟೆಂಟು. ಎಸ್, ಬನ್ನಿ ನೆಕ್ಸ್ಟ್ ಕ್ಲೋಷರ್ ಲಾಸ್ಗೆ ಹೋಗೋಣ. ಸೊ ವಾಟ್ ಇಸ್ ಕ್ಲೋಷರ್ ಲಾ? ನೋಡಿ ವೆರಿ ಸಿಂಪಲ್. ಕ್ಲೋಷರ್ ಲಾ ಏನು ಹೇಳ್ತಾನಂದರೆ ಅಯಾನ್ಸ್ ಒಂದು ಸೊಲ್ಯೂಷನಲ್ಲಿ ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಬೇಗ ಕಂಡಕ್ಟೆನ್ಸ್ಗೆ ಹೆಲ್ಪ್ ಆಗುತ್ತೆ. ಜಾಗ ಕಚ್ಚಾಗಿರಬಾರ್ದು, ಅಯಾನ್ ಮೂವ್ ಮಾಡೋಕ್ಕೆ ಈಸಿಯಾಗಿರಬೇಕು, ಬೇಗ ಬೇಗ ಹೋಗಬೇಕು. ಅರ್ಥ ಆಗ್ತಿದೆಯಲ್ಲ ಒಂದು. ಇನ್ನೊಂದು ಏನು ಹೇಳ್ತಾನಂದರೆ ಒಂದು ಸೊಲ್ಯೂಷನಲ್ಲಿ ಕಂಡಕ್ಟಿವಿಟಿ ಹೆಂಗಿರುತ್ತೆ ಅಂದರೆ ಅಯಾನ್ಸ್ ಎರಡು ಕ್ಯಾಟಯಾನ್ ಆನಯಾನ್ ಎಷ್ಟೆಷ್ಟು ಕಂಡಕ್ಟ್ ಮಾಡುತ್ತೋ ಅದು ಎರಡೂ ನೀವು ಕೂಡಿಸ್ಬಿಟ್ರೆ ಅಥವಾ ಪ್ಲಸ್ ಮಾಡಿಬಿಟ್ರೆ ಅಥವಾ ಸಮ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ಕಂಡಕ್ಟೆನ್ಸ್ ಸಿಕ್ಬಿಡುತ್ತೆ. ಸೊ ಟೋಟಲ್ ಕಂಡಕ್ಟೆನ್ಸ್ ಆಫ್ ದಿ ಸೆಲ್ ನೀವು ಕಂಡುಹಿಡಿಬೇಕಂದ್ರೆ ಆನಯಾನ್ ಎಷ್ಟಿದೆ, ಕ್ಯಾಟಯಾನ್ ಎಷ್ಟಿದೆ, ಅದೆರಡೂ ಎಷ್ಟೆಷ್ಟು ಕಂಡಕ್ಟ್ ಮಾಡ್ತಿದೆ ಅದು ಎರಡೂ ನೀವು ಕೂಡಿಸ್ಬಿಟ್ರೆ ಸಾಕು, ನಿಮಗೆ ಟೋಟಲ್ ಕಂಡಕ್ಟೆನ್ಸ್ ಆಫ್ ದಿ ಸೆಲ್ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಅದೇ ಕ್ಲೋಷರ್ಲ ಹೇಳೋದು. ಇಲ್ಲಿ ನೋಡಿ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಎರಡೂ ಬೀಕರಲ್ಲಿ ನನಗೆ ಸೋಡಿಯಂ ಕ್ಲೋರೈಡೇ ಇರೋದು, ಬಟ್ ಜಾಗ ಎಷ್ಟೆಷ್ಟಿದೆ ನೋಡ್ಕೊಂಬಿಡಿ. ಓಕೆ, ಎಸ್. ನೋಡಿ ಜಾಗ ಜಾಸ್ತಿ ಎಷ್ಟಿದಷ್ಟು ಏನಾಗುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅನ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ದಿ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಆನಯಾನ್ ಕ್ಯಾಟಯಾನ್ ಆಫ್ ದಿ ಎಲೆಕ್ಟ್ರೋಲೈಟ್. ಸೊ ಟೋಟಲ್ ಆಗಿ ನಾನು ಕಂಡುಹಿಡಿಬೇಕಂದ್ರೆ ಇಲ್ಲಿ ಎಷ್ಟಿದೆ, 3 Na+ ಇದೆ, 2 Cl ಇದೆ. ಇಲ್ಲಿ ಎಷ್ಟಿದೆ, 2 NaCl 2 Cl ಇದೆ. ಸೊ ಇದು ಎರಡಲ್ಲಿ ಕಂಡಕ್ಟಿವಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಇದಕ್ಕೆ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕ್ಲೋಷರ್ ಲಾ ಅಲ್ಲಿ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡಲ್ಲ, ಎಷ್ಟು ಅಯಾನ್ಸ್ ಇದೆ ಅಂತ ಮಾತಾಡ್ತಾರೆ, ಅದು ಕಾನ್ಸಂಟ್ರೇಷನ್ಗೆ ರಿಲೇಟ್ ಆಗಿರುತ್ತೆ. ಬಟ್ ಇವರು ಇಂಡಿವಿಜುವಲ್ ಆಗಿ ಒಂದೊಂದು ಅಯಾನ್ ಹೆಂಗೆ ಪಾರ್ಟಿಸಿಪೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ
at infinite molar conductivity at infinite dilution is equal to lambda cation plus lambda of anion. So ಇದು individual contribution ಅಂದರೆ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಮೊಲಾರ್ ಕಂಡಕ್ಟಿವಿಟಿ ಆಫ್ ಕ್ಯಾಟಯಾನ್, ಮೊಲಾರ್ ಕಂಡಕ್ಟಿವಿಟಿ ಆಫ್ ಆನಯಾನ್. ಇದು ಮೊಲಾರ್ ಕಂಡಕ್ಟಿವಿಟಿ ಆಫ್ ದಿ ಸೊಲ್ಯೂಷನ್. ಅದರಲ್ಲಿ ಆನಯಾನ್ ಕ್ಯಾಟಯಾನ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಎಸ್. ಸೊ ಈ ಈಕ್ವೇಷನ್ಸ್ ಅಂದರೆ ಇನ್ಫೈನೈಟ್ ಡೈಲ್ಯೂಷನ್ಸು ನೋಡಿ, ಅದು ಬಂದ್ಬಿಟ್ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಆಗುತ್ತೆ, ಇದು ವೀಕ್ ಎಲೆಕ್ಟ್ರೋಲೈಟ್ಗೆ. ಇದನ್ನ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಮೊಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಈ ಈಕ್ವೇಷನ್ಸ್ನ ಮಾತ್ರ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಆಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಗೆ ಯೂಸ್ ಮಾಡಿದರೆ ಕಾನ್ಸಂಟ್ರೇಷನ್ ಇಂಟು ಆಲ್ಫಾ ಸ್ಕ್ವೇರ್ ಮೈನಸ್ 1/α. ಇದು ಏನಂತ ಕರಿತೀವಿ ನಾವು? ಇನ್ಫೈನೈಟ್ ಡೈಲ್ಯೂಷನ್ ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಬ್ಯಾಟ್ರೀಸ್ ಆ್ಯಂಡ್ ಕರೋಷನ್ಸ್ ಅಲ್ಲಿ CET ಅಲ್ಲಿ ಅಷ್ಟೇನು ಕೇಳಕ್ಕೆ ಹೋಗಲಿಲ್ಲ ಇಲ್ಲಿ ತನಕ. ಸೊ ಬ್ಯಾಟ್ರೀಸ್ ಆ್ಯಂಡ್ ವಾಟ್ ಇಸ್ ದಟ್ ಕರೋಷನ್ಗೆ ನಾನು ಆದಷ್ಟು ಒಂದು ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ನಿಮ್ಗೆ ಏನಾದರೂ ಡೀಟೇಲ್ ಎಕ್ಸ್ಪ್ಲೇಷನ್ ಬೇಕಂದರೆ ಒನ್ ಶಾರ್ಟ್ ವೀಡಿಯೋಸ್ ಇದೆ, ನೋಡ್ಕೊಂಬಿಡಿ. ಓಕೆ, ಸೊ ಬ್ಯಾಟ್ರೀಸಲ್ಲಿ 2 ಟೈಪ್ಸ್ ಬರುತ್ತೆ, ಪ್ರೈಮರಿ ಬ್ಯಾಟ್ರಿ, ಸೆಕೆಂಡ್ರಿ ಬ್ಯಾಟ್ರಿ ಅಂತ. ಸೊ ಪ್ರೈಮರಿ ಬ್ಯಾಟ್ರೀಸ್ ಅಂದರೆ ಏನು ಅಂದರೆ ನೋಡಿ, ಪ್ರೈಮರಿ ಬ್ಯಾಟ್ರೀಸ್ ಆರ್ ನಾನ್ ರೀಚಾರ್ಜಬಲ್ ಬ್ಯಾಟ್ರೀಸ್. ಸೊ ಯಾವ ಬ್ಯಾಟ್ರಿನ ವಾಪಸ್ ರೀಚಾರ್ಜ್ ಮಾಡೋಕ್ಕಾಗಲ್ವೋ ಅದನ್ನ ನಾವು ಪ್ರೈಮರಿ ಬ್ಯಾಟ್ರೀಸ್ ಅಂತ ಕರಿತೀವಿ. ರೀಚಾರ್ಜಬಲ್ ಬ್ಯಾಟ್ರೀಸ್ ಅಂದರೆ ವಾಪಸ್ ಅದನ್ನ ರೀಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅದನ್ನ ಸೆಕೆಂಡರಿ ಬ್ಯಾಟ್ರೀಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾವು ತುಂಬ ತಲೆಯಲ್ಲಿ ಇಟ್ಕೋಬೇಕು, ಬಿಕಾಸ್ ಕ್ವಶನ್ಸ್ ಕೇಳಿರೋದು ಅದರಿಂದನೇ ಬಂದಿರೋದು. ಸೊ ಪ್ರೈಮರಿ ಬ್ಯಾಟ್ರೀಸ್ಗೆ ಎಕ್ಸಾಂಪಲ್ ಮರ್ಕ್ಯುರಿ ಸೆಲ್ಸ್ ಡ್ರೈ ಸೆಲ್ ಆಗಿರುತ್ತೆ. ಸೊ ನೋಡಿ ಈ ಥರ ಇರುತ್ತೆ, ಡ್ರೈ ಸೆಲ್ಸ್ ಅಂದರೆ ಡ್ರೈ ಸೆಲ್ ಮತ್ತು ಮರ್ಕ್ಯುರಿ ಸೆಲ್. ಸೊ ಇದು ಒಂದು ಸತಿ ಚಾರ್ಜ್ ಮಾಡಿಬಿಟ್ಟು ನಾನು ರಿಯೂಸ್ ಮಾಡ್ಕೊಂಡ್ಬಿಟ್ರೆ ವಾಪಸ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ಆಗಲ್ಲ. ಆಕ್ಸಿಡೇಷನ್ ಆ ರಿಡಕ್ಷನ್ ಒಂದ್ಸತಿ ಆಗ್ಬಿಟ್ರೆ ವಾಪಸ್ ಅದು ಬರೋಕ್ಕಾಗಲ್ಲ. ಸೊ ಯೂಸ್ ಅಂಡ್ ಥ್ರೋ ಥರ. ಸೊ ಮರ್ಕ್ಯುರಿ ಸೆಲ್ ಮತ್ತು ಡ್ರೈ ಸೆಲ್ ಈಸ್ ಒನ್ ಎಕ್ಸಾಂಪಲ್. ರಿಯಾಕ್ಷನ್ಸ್ ಹಿಂಗಿದೆ, ಸೊ ಒಂದ್ಸತಿ ನೋಡ್ಕೊಳ್ಳಿ. ಸೊ ಮರ್ಕ್ಯುರಿ ಸೆಲ್ದು ಡಿಫ್ರೆಂಟ್ ಕ್ಯಾಟಗರೈಸೇಷನ್, ಒಂದು ಕಾರ್ಬನ್ ಸೆಲ್ ಬರುತ್ತೆ. ಸೊ ಸೊ ಇದೆಲ್ಲ ಒನ್ ಶಾರ್ಟ್ ವಿಡಿಯೋಸಲ್ಲಿದೆ, ನೀವು ನೋಡ್ಕೋಬೋದು. ಸೊ ಮರ್ಕ್ಯುರಿ ಸೆಲ್ಲಲ್ಲಿ ಯಾವ ಥರ ರಿಯಾಕ್ಷನ್ ಆಗುತ್ತೆ. ಓಕೆ, ಕ್ಯಾಪಿಂಗ್ಸು. ಸೊ ಸೆಕೆಂಡರಿ ಬ್ಯಾಟ್ರೀಸ್ ಅಂದರೆ ಏನು? ರೀಚಾರ್ಜಬಲ್ ಬ್ಯಾಟ್ರೀಸ್. ಇದು ತುಂಬ ಇಂಪಾರ್ಟೆಂಟು, ಹೆಸರನ್ನ ಜ್ಞಾಪಕ ಇಟ್ಕೊಳ್ಳೋದು. ಸೊ ನಿಕ್ಕಲ್ ಕ್ಯಾಡ್ಮಿಯಮ್ ಆ್ಯಂಡ್ ನಿಕ್ಕಲ್ ಕ್ಯಾಡ್ಮಿಯಮ್ ಸೆಲ್. ಸೊ ದಿಸ್ ಇಸ್ ದಿ ಮೋಸ್ಟ್ ಫೇಮಸ್ ಸೆಕೆಂಡರಿ ಬ್ಯಾಟ್ರಿ, ನಿಕ್ಕಲ್ ಕ್ಯಾಡ್ಮಿಯಮ್ ಸೆಲ್. ನಿಕ್ಕಲ್ ಫ್ಯೂಯಲ್ ಸೆಲ್ಸ್ ಅಂತ ಬರುತ್ತೆ, ಅಲ್ಲಿ ನಿಕ್ಕಲ್ ಪೆಲ್ಲೇಡಿಯಮ್ ಸೆಲ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ಸೊ ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಸ್ಟ್ರೆಸ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ರಿಯಾಕ್ಷನ್ಸ್ ಕೂಡ ಅಷ್ಟೇ. ಸೊ ನೀವು ಒನ್ ಶಾರ್ಟ್ ವೀಡಿಯೋಸಲ್ಲಿ ಇದೆ, ನೋಡ್ಕೊಬಿಡಿ. ಮತ್ತು ಫ್ಯೂಯಲ್ ಸೆಲ್ಸಲ್ಲಿ ಒಂದು ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟು. ಸೊ ಮೀಥೇನ್, ಮೆಥನಾಲ್ ಆರ್ ಯೂಸ್ಡ್ ಆಸ್ ಫ್ಯೂಯಲ್. ಓಕೆ, ಎಸ್, ಅದು ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ನೆಕ್ಸ್ಟ್ ಬರೋಣ ಕರೋಷನ್ಸ್. ಕರೋಷನ್ ಅಂದರೆ ಏನು? ಸೊ ರಸ್ಟಿಂಗ್ ಆಫ್ ಐರನ್, ತುಕ್ಕಿಡಿಯೋದು. ಅರ್ಥ ಆಗ್ತಿದೆಯಲ್ಲ? ಈ ಮೆಟಲ್ಸ್ನ ಏನಾದರೂ ನೀವು ಮಾಯ್ಶ್ಚರಲ್ಲಿ ಇಟ್ಬಿಟ್ರೆ ಆಕ್ಸಿಡೇಷನ್ ಆಗಿಬಿಡುತ್ತೆ. ಮೆಟಲ್ ಏನು ಮಾಡುತ್ತೆ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅದ್ರದ್ದು ಆಕ್ಸೈಡ್ಸ್ ಆಗಿಬಿಡುತ್ತೆ. ಅದನ್ನ ನಾವು ಕರೋಷನ್ ಅಂತ ಕರಿತೀವಿ ಅಲ್ವಾ? ಸೊ ಯಾವ ಥರ ಇರುತ್ತೆ ಕರೋಷನು? ಇಲ್ಲಿ ನೋಡಿ. ಸೊ ಇದು ಮೆಟಲು ಕರೋಷನ್ಗಿಂತ ಮುಂಚೆ ನೋಡಿ, ಕರೋಷನ್ ಆದಮೇಲೆ ಏನಾಗುತ್ತೆ? ಸೊ ಈ ಮೆಟಲ್ ಏನಾಗುತ್ತೆ? ಮಾಯ್ಶ್ಚರ್ ಏರಿಯಲ್ಲಿರುತ್ತೆ, ಅದ್ರ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಗಿಬಿಟ್ಟು ಏನಾಗ್ಬಿಡುತ್ತೆ? ಮೆಟಲ್ ಆಕ್ಸೈಡ್ಸ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ಮೆಟಲ್ ಆಕ್ಸೈಡ್ಸ್ ಆಯಿತು, ಕರೋಷನ್ ಆಯಿತು. ಸೊ ಪ್ರಿವೆನ್ಷನ್, ಯಾವ ಥರ ಮೆಟಲ್ಸ್ನ ನಾವು ಕರೋಷನಿಂದ ಪ್ರಿವೆಂಟ್ ಮಾಡ್ಬೋದು ಅಂತ. ಸೊ ಫ್ಯೂ ಮೆಥಡ್ಸ್ ಬಂದ್ಬಿಟ್ಟು, ಒಂದು ಪೇಂಟ್ ಮಾಡೋದು ಬೈ ಸಮ್ ಕೆಮಿಕಲ್ಸ್ ಲೈಕ್ ಬೈಫಿನೈಲ್ ಪೇಂಟ್ನ ಯೂಸ್ ಮಾಡ್ಕೊಂಡು ಅದನ್ನ ಕವರ್ ಮಾಡೋದಾಗಿರಲಿ. ನೆಕ್ಸ್ಟ್ ಬೈ ಕವರಿಂಗ್ ದಿ ಸರ್ಫೇಸ್ ಬೈ ಅದರ್ ಮೆಟಲ್ಸ್, ಜಿಂಕ್, ಟಿನ್ ಎಕ್ಸೆಟ್ರಾ. ಸೊ ಇದನ್ನ ನಾನು ಕಾಪಾಡಬೇಕಂದ್ರೆ ಇದ್ರ ಮೇಲ್ಗಡೆ ಬೇರೆ ಮೆಟಲ್ಸ್ನ ಹಾಕ್ಬಿಡೋದು, ಬಿಕಾಸ್ ಇದಕ್ಕಿಂತ ಆ ಮೆಟಲ್ ಆಕ್ಸಿಜನ್ಗೆ ತುಂಬ ರಿಯಾಕ್ಟಿವ್. ಸೊ ಆಕ್ಸಿಜನ್ ಬಂದ ಮೇಲೆ ಈ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ನನ್ಗೆ ಬೇಕಾಗಿರೋ ಮೆಟಲ್ನ ಕಾಪಾಡಿಬಿಡುತ್ತೆ. ಓಕೆ, ಸೊ ಅದು ಒಂದಾಯಿತು. ನೆಕ್ಸ್ಟ್ ಬೈ ಪ್ರೊವೈಡಿಂಗ್ ಸ್ಯಾಕ್ರಿಫಿಷಿಯಲ್ ಎಲೆಕ್ಟ್ರಾಯ್ಡ್ ಫಾರ್ ಅನದರ್ ಮೆಟಲ್ ಲೈಕ್ ಮೆಗ್ನೀಷಿಯಮ್, ಜಿಂಕ್ ವಿತ್ ಕರೋಡ್ ಸೆಲ್ಫ್ ಬಟ್ ಸೇವ್ಸ್ ದಿ ಅದರ್ ಆಬ್ಜೆಕ್ಟ್ ಸೇಮ್ ಆಸ್ ಇಟ್ ಇಸ್. ಸೊ ಸ್ಯಾಕ್ರಿಫೈಸಲ್ ಮೆಟಲ್ ಅಂತ, ನನಗೆ ಈ ಮೆಟಲ್ನ ಸೇವ್ ಮಾಡಬೇಕಂದ್ರೆ ಇದ್ರ ಮೇಲ್ಗಡೆ ಇದಕ್ಕಿಂತ ಜಾಸ್ತಿ ಆಕ್ಸಿಜನ್ಗೆ ರಿಯಾಕ್ಟಿವ್ ಆಗಿರೋ ಮೆಟಲ್ನ ಕವರ್ ಮಾಡಿಬಿಡೋದು. ಸೊ ಆಕ್ಸಿಜನ್ ಬಂದ್ರೂ ಆ ಮೆಟಲ್ ಆಕ್ಸಿಜನ್ ತೊಗೊಂಡು ಡಿಸಾಲ್ವ್ ಆಗಿಬಿಡುತ್ತೆ, ಈ ಮೆಟಲ್ ಸೇಫ್ ಆಗುತ್ತೆ. ಸೊ ಇದನ್ನ ನಾವು ಸ್ಯಾಕ್ರಿಫಿಷಿಯಲ್ ಮೆಟಲ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇವತ್ತಿನ ಅವಧಿಗೆ ಸಿನಾಪ್ಸಿಸಲ್ಲಿ ಇಷ್ಟೇ. ಸೊ ನಿಮಗೇನಾದರೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನನ್ನ ಕೈಂಡ್ ಅಡ್ವೈಸು ಒನ್ ಶಾರ್ಟ್ ವಿಡಿಯೋನ ನೋಡಿದ್ರೆ ವಿತ್ ಪ್ರಾಬ್ಲಮ್ ಸಮೇತ ನಾನು ಸಾಲ್ವ್ ಮಾಡಿದ್ದೀನಿ ಒಂದೊಂದು ಟಾಪಿಕ್ಗೂ. ಸೊ ನೀವು ನೋಡ್ಕೊಂಡು ಅದನ್ನು ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಸಿನಾಪ್ಸಿಸಲ್ ಟಾಪಿಕ್ ಕ್ಲಿಯರ್ ಆಯಿತು. ಸೊ ಬನ್ನಿ ನೆಕ್ಸ್ಟ್ ನಾವು ಲಾಸ್ಟ್ 5 years 2020 2024ವರೆಗೂ CETಯಲ್ಲಿ ಬಂದಿರೋ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಬನ್ನಿ ಹೋಗೋಣ. ನೋಡಿ, ನಿಮಗೆ ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಬರೋದು ಕಂಪ್ಲೀಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾತ್ರ. ಅರ್ಥ ಆಗ್ತಿದೆಯಲ್ಲ? ಸೊ ಕಂಪ್ಲೀಟ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಗಿರಲಿ,
ಮತ್ತು ನಮಗೆ ಈಕ್ವೇಷನ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ನಾನು ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ ಆನ್ಸರ್ ಹೆಂಗೆ ಬಂತು ಅಂತ. ಸೊ ಇದ್ರ ಮಧ್ಯದಲ್ಲಿ ನೀವು ಏನಾದರೂ ಕ್ವೆಶನ್ ನೋಡ್ಬಿಟ್ಟು ಆನ್ಸರ್ ನಿಮಗೆ ಗೊತ್ತು ಅಥವಾ ನಾನು ಸಾಲ್ವ್ ಮಾಡೋಕ್ಕೆ ಬರುತ್ತೋ ಅಂದರೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋನ ಪಾಸ್ ಮಾಡಿಬಿಡಿ. ವೀಡಿಯೋನ ಪಾಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅದನ್ನು ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ವೀಡಿಯೋನ ಆನ್ ಮಾಡ್ಕೊಳ್ಳಿ. ಸೊ ನನ್ನ ಆನ್ಸರ್ ನಿಮ್ಮ ಆನ್ಸರ್ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಸೊ ಮ್ಯಾಚ್ ಆಯಿತು ಅಂದರೆ ವೆರಿ ಗುಡ್, ಮ್ಯಾಚ್ ಆಗಿಲ್ಲ ಅಂದರೆ ಪರವಾಗಿಲ್ಲ. ಎಲ್ಲಿ ತಪ್ಪು ಮಾಡಿದ್ರಿ ಅಥವಾ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೀವೇ ವೆರಿಫೈ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಸೆಷನ್ನ ನೀವು ವೀಡಿಯೋ ಥರ ನೋಡಬೇಡಿ, ದಯವಿಟ್ಟು ಒಂದು ಪೇಪರ್ ಪೆನ್ನ ಇಟ್ಕೊಂಡು ನೀವು ಅದನ್ನು ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಕ್ವೆಶನ್ಗೆ ನೋಡೋಣ. ಸೊ ಫಸ್ಟ್ ಕ್ವೆಶನ್ 2024 ಅಲ್ಲಿ ಕೇಳಿದಂಥ ಕ್ವೆಶನು, a current of 3 ampere is passed through a molten calcium salt for 1 hour 47 minutes 13 seconds. The mass of calcium deposited is calcium 40 gram per mole ಅಂತ ಕೊಟ್ಟಿದ್ದಾರೆ. ಓಕೆ, ನಾವೇನು ಕಂಡುಹಿಡಿಬೇಕು, ಏನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಒಂದು ಕಡೆ ಬರ್ಕೊಂಬಿಡೋಣ. ಅರ್ಥ ಆಗ್ತಿದೆಯಲ್ಲ? ಇದು ಆಪ್ಷನು. ಸೊ ಬನ್ನಿ ಫಸ್ಟ್ ಕೊಟ್ಟಿರೋಂಥ ವಿಷಯ ಏನೇನಿದೆ ಅಂತ ಬರ್ಕೊಬಿಡೋಣ, ಅದೇ ಫಸ್ಟ್ ಇಂಪಾರ್ಟೆಂಟ್ ನಮಗೆ. ಸೊ ಏನು ಕೊಟ್ಟಿದ್ದಾರೆ? ಕರೆಂಟ್ ಆಫ್ 3 ಆಂಪಿಯರ್. ಸೊ ಕರೆಂಟ್ ಕೊಟ್ಟಿದ್ದಾರೆ. ಸೊ ಐ ಈಸ್ ಈಕ್ವಲ್ ಟು ಎಷ್ಟು ಬಂತು? 3 ಆಂಪಿಯರ್. ಕರೆಂಟ್ ಎಷ್ಟಿದೆ? 3 ಆಂಪಿಯರ್ ಇದೆ. ನೆಕ್ಸ್ಟು ಇಸ್ ಪಾಸ್ ಥ್ರೂ ಅ ಮೋಲ್ಟನ್ ಕ್ಯಾಲ್ಸಿಯಂ ಸಾಲ್ಟ್ ಫಾರ್ 1 hour 47 minutes 13 seconds. ಸೊ ಟೈಮ್ನ ನಾವು ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಎಲ್ಲನೂ ಸೆಕೆಂಡ್ಸಲ್ಲಿ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ನಾವು ಕ್ಯಾಲ್ಕುಲೇಷನ್ ಅಂತ ಬಂದಾಗ ಎಲ್ಲನೂ ಸೆಕೆಂಡ್ಸಲ್ಲಿ ಇರಬೇಕು. 1 ಅವರಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ? 60 × 60 ಅಲ್ವಾ? 60 × 60 ಎಷ್ಟಾಗುತ್ತೆ? 3600. 6 6 36 ಅಲ್ವಾ? ಸೊ 3600 ಆಯಿತು. ಸೊ 3600 ಪ್ಲಸ್ 47 ಮಿನಿಟ್ಸಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ? ಸೊ 47 × 60. ಸೊ 47 × 60 ಮಾಡಿದ್ರೆ ಎಷ್ಟಾಯಿತು? 6 7s 36, 6 7s 42 ಅಲ್ವಾ? 6 1s 6, 6 2s 12, 6 3s 6 4s 24, 25 26 27 28. ಸೊ 28 0. ಸೊ 284. ಸೊ 2820 ಬಂತು. ಅದ್ರ ಜೊತೆಗೆ ಇನ್ನೆಷ್ಟು ಸೆಕೆಂಡ್ಸು? 13 ಸೆಕೆಂಡ್ಸು. ಇದನ್ನೆಲ್ಲನೂ ಕೂಡ್ಸೋಣ. 3 ಆಯಿತು. 2 + 1 3 ಆಯಿತು. ನೆಕ್ಸ್ಟ್ 8 + 6 ಎಷ್ಟಾಯಿತು? 9 10 11 12 13 14. ಸೊ 4 1 ಕ್ಯಾರಿ. ಸೊ ಎಷ್ಟಾಯಿತು? 3 + 3 6. ಸೊ 6433. ಸೊ ಟೋಟಲ್ ಟೈಮ್ ಎಷ್ಟಾಯಿತು ನಮಗೆ? 6433 ಸೆಕೆಂಡ್ಸ್. ಎಲ್ಲನೂ ಸೆಕೆಂಡ್ಸಲ್ಲಿ ಇಟ್ಕೊಂಡ್ವಿ. ಓಕೆ, ಸೊ ದ ಮಾಸ್ ಡೆಪಾಸಿಟೆಡ್. ಸೊ ಮಾಸ್ ಆಫ್ ದ ಕ್ಯಾಲ್ಸಿಯಂ ಕೂಡ ಕೊಟ್ಟಿದ್ದಾರೆ. ಸೊ CA is equal to 40 grams ಇಂದು. ಇದು ಬಂದ್ಬಿಟ್ಟು ಅಟಾಮಿಕ್ ಮಾಸ್. ಅರ್ಥ ಆಯ್ತಾ? ಓಕೆ, ಈಗ ಎಷ್ಟು ಮಾಸ್ ಡೆಪಾಸಿಟ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಮಾಸ್ ಅಂದರೆ W is equal to question mark. ಸೊ ಯಾವ ಫಾರ್ಮುಲಾ ಯೂಸ್ ಮಾಡೋದು? ಫ್ಯಾರಡೇಸ್ ಫಸ್ಟ್ ಲಾ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ಫ್ಯಾರಡೇಸ್ ಫಸ್ಟ್ ಲಾ. ಸೊ ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳ್ತಾನೆ? ಫ್ಯಾರಡೇಸ್ ಫಸ್ಟ್ ಲಾ ಅಲ್ಲಿ ದ ವೆಯ್ಟ್ ಡೆಪಾಸಿಟೆಡ್ ಇನ್ ಎ ಎಲೆಕ್ಟ್ರೋಲೈಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸಪ್ಲೈಡ್ ಕರೆಂಟ್. ಅಂದರೆ ಅವನು ಹೇಳೋದು W is equal to Z × I × T. Z ಅಂದರೆ ಏನು? ಈಕ್ವಿವೆಲೆನ್ಸ್ ಕೆಮಿಕಲ್ ವೆಯ್ಟ್ ಅಲ್ವಾ? ಕೆಮಿಕಲ್ ಈಕ್ವಿವೆಲೆಂಟ್ ವೆಯ್ಟು. I ಅಂದರೆ ಕರೆಂಟು, T ಅಂದರೆ ಟೈಮು. ಇವಾಗ Z ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ Z is equal to ಮಾಸ್, ಮಾಲಿಕ್ಯುಲರ್ ಮಾಸ್ ಬೈ ಫ್ಯಾರಡೆ ಕರೆಂಟ್ ಇಂಟು ವೇಲೆನ್ಸಿ ಅಲ್ವಾ? ಸೊ Z is equal to ಮಾಲಿಕ್ಯುಲರ್ ಮಾಸ್ ಏನು ತಿರ್ದು? ಕ್ಯಾಲ್ಸಿಯಮ್ದು ಎಷ್ಟಪ್ಪ ಇದೆ? ಕ್ಯಾಲ್ಸಿಯಮ್ದು 40. ಫ್ಯಾರಡೆ ಆಫ್ 1 ಫ್ಯಾರಡೆ ಎಷ್ಟು? 96500 ಕರೆಕ್ಟಾ? ಇಂಟು ವೇಲೆನ್ಸಿ. ಎನ್ ಅಂದರೆ ಏನು? ವೇಲೆನ್ಸಿ. ಕ್ಯಾಲ್ಸಿಯಮ್ದು ವೇಲೆನ್ಸಿ ಎಷ್ಟು? ಕ್ಯಾಲ್ಸಿಯಮ್ದು ವೇಲೆನ್ಸಿ +2. ಯಾಕಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ +2 ಇರೋದು. ಸೊ ಎನ್ ವ್ಯಾಲ್ಯೂ ಏನು ಬರುತ್ತೆ? 2 ಬರುತ್ತೆ. ಸೊ ಇದನ್ನ ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, 2 1s 2 2s 20 ಆಯ್ತಾ? 0 0 ಕ್ಯಾನ್ಸಲ್ ಆಯಿತು. ಸೊ ಏನು ಉಳ್ಕೊಂಡಿದೆ? 2/9650. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಝೆಡ್ಗೆ ಏನು ಹಾಕ್ತೀನಿ ನಾನು? 2 / 9650. 9650. ಓಕೆ, ಇಂಟು ಕರೆಂಟ್ ಎಷ್ಟಪ್ಪ? ಕರೆಂಟ್ ಎಷ್ಟು ಬಂತು ನಮಗೆ? 3 ಆಂಪಿಯರ್. ಟೈಮ್ ಎಷ್ಟು ಬಂತು ನಮಗೆ? ಟೈಮ್ ಬಂದ್ಬಿಟ್ಟು ಸೆಕೆಂಡ್ಸ್ 6433. ಸೊ ಇದನ್ನ ನೀವು ಹೇಗೆ ಬೇಕಾದರೂ ಸಾಲ್ವ್ ಮಾಡ್ಕೋಬೋದು. ಸೊ 2 3s 6 ಅಂತ ಮಾಡಿಕೊಂಡು 6 × 6433 ಡಿವೈಡೆಡ್ ಬೈ 9650. ಸೊ ಎರಡು ಮಲ್ಟಿಪ್ಲೈ ಬೇಕಾದರೂ ಡಿವೈಡ್ ಮಾಡ್ಕೋಬೋದು, ಡಿವೈಡ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೋದು. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ 3.99 ಸೋ ಆನ್ ಬರುತ್ತೆ.
ಓಕೆ ಅಪ್ರಾಕ್ಸಿಮೇಟ್ ಎಷ್ಟು ಬರುತ್ತೆ 3.99 ಬರುತ್ತೆ ಸೊ ನಾವು ಇದನ್ನು ಅಪ್ರಾಕ್ಸಿಮೇಟ್ ಆಗಿ 4.0 ಗ್ರಾಮ್ ಅಂತ ತಗೋಣ ಎಷ್ಟು ತಗೋಣ 4.0 ಗ್ರಾಮ್ ಸೊ ಆದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು 6 ಗ್ರಾಮ್ 2 ಗ್ರಾಮ್ 8 ಗ್ರಾಮ್ 4 ಗ್ರಾಮ್ ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 3.99 ಬಂದಿರೋದಕ್ಕೆ ನಮಗೆ ದಿಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್ ಓಕೆ ಕ್ರಾಸ್ ಚೆಕ್ ಮಾಡ್ಕೊಬೇಡ ಆನ್ಸರ್ ಕರೆಕ್ಟ್ ಇದೆಯಂತ ಸೊ ಆಪ್ಷನ್ ಡಿ 4 ಗ್ರಾಮ್ ಬಂತು ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್ ಒಂದು ನಿಮಿಷ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್ ಓಕೆ ಏನೇನು ಮಾಡಿದ್ವಿ ಫ್ಯಾರಡೇಸ್ ಲಾ ಯೂಸ್ ಮಾಡಿಕೊಂಡು ವೆಯ್ಟ್ ಈಸ್ ಈಕ್ವಲ್ ಟು ಈಕ್ವಿವೆಲೆಂಟ್ ವೆಯ್ಟ್ ಆಫ್ ದಿ ಸೆಲ್ ಇಂಟು ಐ ಇಂಟು ಟಿ ಸೊ ಟೈಮ್ನ ಚೇಂಜ್ ಮಾಡಿಕೊಂಡು ಕರೆಂಟ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಝೆಡ್ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿರೋದಷ್ಟೆ ಸೊ ಎನ್ ಅಂದರೆ ಏನು ವೇಲೆನ್ಸಿ ಯಾವ್ದು ಕೊಟ್ಟಿರ್ತಾರೋ ಅದರದ್ದು ವೇಲೆನ್ಸಿ ಸೋಡಿಯಮ್ದು ವೇಲೆನ್ಸಿ ಎಷ್ಟು 1 ಕ್ಲೋರಿನ್ದು ವೇಲೆನ್ಸಿ 2 ಆ ಥರ ಕ್ಲೋರಿನ್ ವೇಲೆನ್ಸಿ 1 ಆ ಥರ ಅರ್ಥ ಆಗ್ತಿದೆಯಾ ಎಸ್ ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಎಸ್ ದ ವ್ಯಾಲ್ಯೂ ಆಫ್ ಎ ಇನ್ ಈಕ್ವೇಷನ್ ನೋಡಿ ಇದು ಮೊಲಾರ್ ಕಂಡಕ್ಟೆನ್ಸ್ ಆಫ್ ಅಯಾನ್ ಯಾವ ಅಯಾನ್ ಬಗ್ಗೆ ಮಾತಾಡ್ತಿದ್ವು ಅದು ಮೊಲಾರ್ ಕಂಡಕ್ಟೆನ್ಸ್ ಆಫ್ ಅಯಾನ್ infinite molar conductivity of ion at infinite dilution A is a constant root C is concentration ಅರ್ಥ ಆಗ್ತಿದೆಯಾ ಸೊ ಕ್ಲೋಷರ್ಸ್ ಲಾ is same for which pair ಅಂತ ಕೇಳಿದ್ದಾರೆ ಸೊ A ಅನ್ನೋದು ಕಾನ್ಸ್ಟೆಂಟ್ ಅರ್ಥ ಆಗ್ತಿದೆ ವೇಲೆನ್ಷಿಯಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಯಾವ ಪೇರ್ಗೆ ಸೇಮ್ ಇದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಏನು ಹುಡುಕ್ಬೇಕಂದ್ರೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಸೊ ನೀವು ಹುಡುಕ್ಬೇಕಾಗಿರೋದು ಇಷ್ಟೇ ಒಂದೊಂದು ಪೇರ್ ತಗೊಂಡು ವೇಲೆನ್ಸಿ ಸೇಮ್ ಬರ್ತಿದ್ಯಾ ಅಂತ ನೋಡಬೇಕು ಸೊ ಯಾವುದಕ್ಕೆ ಎ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದರೆ ಯಾವ ಪೇರ್ಗೆ ವೇಲೆನ್ಸಿ ಸೇಮ್ ಇರುತ್ತೋ ಅದಕ್ಕೆ ಎ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಯಾವ ಒಂದು ಪೇರ್ಗೆ ವೇಲೆನ್ಸಿ ಸೇಮ್ ಇರುತ್ತೋ ಅದಕ್ಕೆ ಎ ಕಾನ್ಸ್ಟೆಂಟು ಸೇಮ್ ಆಗಿರುತ್ತೆ ನೋಡಿ ಹೆಂಗೆ ಹುಡುಕೋದು ಅಂತ ಹೇಳ್ತೀನಿ ಫಸ್ಟ್ NaCl ತಗೋತೀನಿ NaCl ನ ಯಾವ ಥರ ಸಪ್ರೇಟ್ ಮಾಡ್ಬೋದು ಅಯನೈಸ್ ಮಾಡ್ಬೋದು Na ಪ್ಲಸ್ Cl ಮೈನಸ್ ಅಲ್ವಾ ಸೊ ಇದ್ರದ್ದು ವೇಲೆನ್ಸಿ ಏನು ಬಂತು +1 ಬಂತು ಇದ್ರದ್ದು ವೇಲೆನ್ಸಿ ಏನು ಬಂತು -1 ಬಂತು ಓಕೆ ಇದ್ರದ್ದು ಪೇರ್ ಏನು ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕ್ಲೋರೈಡ್ CaCl2 ಇದನ್ನ ಅಯನೈಸ್ ಮಾಡಿದ್ರೆ ಏನು ಬರುತ್ತೆ ನನಗೆ Ca2 ಪ್ಲಸ್ 2Cl ಮೈನಸ್ ಬರುತ್ತೆ ಕರೆಕ್ಟಾ ಇದ್ರದ್ದು ವೇಲೆನ್ಸಿ ಎಷ್ಟು ಬಂತು +2 ಬಂತು ಇದ್ರದ್ದು ವೇಲೆನ್ಸಿ ಎಷ್ಟು ಬಂತು -1 ಇದು ಕೋಎಫಿಷಿಯಂಟ್ ಬಿಟ್ಬಿಡಿ ನೋಡಿ ಇಲ್ಲಿ ವೇಲೆನ್ಸಿ ಸೇಮ್ ಬಂತಾ ಇಲ್ಲ ಇದ್ರದ್ದು +1 ಬಂತು ಇದು +2 ಬಂತು ಸೊ ಇದ್ರದ್ದು 1,2 ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಏನಂತ ಕರಿತೀವಿ 1,2 ಎಲೆಕ್ಟ್ರೋಲೈಟ್ ಓಕೆ 1,2 ಎಲೆಕ್ಟ್ರೋಲೈಟ್ ಸೊ ಈ ಪೇರ್ ಆಗಲ್ಲ ಕ್ಯಾನ್ಸಲ್ ಸೊ ಅದೇ ತರ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಸಲ್ಫೈಟ್ ನೋಡಿದ ತಕ್ಷಣ ಹೇಳ್ಬೋದು ಕ್ಯಾಲ್ಸಿಯಂಗೆ ಎಷ್ಟಿದೆ 2 ಇದೆ +2 ಇದೆ ಕ್ಲೋರಿನ್ಗೆ -1 ಇದೆ ಮೆಗ್ನೀಷಿಯಂಗೆ ಎಷ್ಟಿದೆ +2 ಇದೆ ಸಲ್ಫೇಟ್ಗೂ -2 ಇದೆ ಕರೆಕ್ಟಾ ಸೊ ಇದು ಆಗಲ್ಲ ನೆಕ್ಸ್ಟ್ ಬರೋಣ ಸೋಡಿಯಂ ಕ್ಲೋರೈಡು ಪೊಟ್ಯಾಷಿಯಂ ಬ್ರೋಮೈಡ್ ಸೋಡಿಯಂಗೆ ಎಷ್ಟಿದೆ ವೇಲೆನ್ಸಿ +1 ಕ್ಲೋರಿನ್ಗೆ -1 ಪೊಟ್ಯಾಷಿಯಂಗೆ +1 ಬ್ರೋಮೈಡ್ಗೆ -1 ಸೊ ಇದು ಆಗುತ್ತೆ ಯಾಕಂದರೆ ಎರಡು ವೇಲೆನ್ಸಿ ಸೇಮ್ ಇದೆ ಮೆಗ್ನೀಷಿಯಮ್ಗೆ ಬರೋಣ MgCl2 ಆ್ಯಕ್ಚುಲಿ MgCl2 ಬರಬೇಕು ಮೆಗ್ನೀಷಿಯಂ ಕ್ಲೋರೈಡ್ ಸೊ NaCl ಇದೆ ಇಲ್ಲಿ +2 ಬರಬೇಕು -1 ಸೊ ಸೋಡಿಯಂ +1 -1 ಸೊ ಆಪ್ಷನ್ ಡಿನೂ ಆಗಲ್ಲ ಸೊ ಎರಡಕ್ಕೂ ವೇಲೆನ್ಸಿ ಸೇಮ್ ಇರೋದು ಆಪ್ಷನ್ ಸಿ ಮಾತ್ರ ಸೊ ಎ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಎರಡು ವೇಲೆನ್ಸಿ ಸೇಮ್ ಬರೋಂಥ ಪೇರು ಅದು +1 +2 +1 -1 ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪೊಟ್ಯಾಷಿಯಂ ಬ್ರೋಮೈಡ್ ಸೊ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪೊಟ್ಯಾಷಿಯಂ ಬ್ರೋಮೈಡ್ ಸೇಮ್ ಬರೋದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅರ್ಥ ಆಗ್ತಿದೆಯಾ ಎಸ್ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ how many coulombs are required to oxidize 0.1 mole of H2O to oxygen ಅಂತ ಕೇಳಿದ್ದಾರೆ ಸೊ ಎಷ್ಟು ಕೂಲಮ್ಸ್ ಬೇಕಾಗುತ್ತೆ ಕರೆಂಟ್ ಫ್ಯಾರಡೆ ಆಫ್ ಕರೆಂಟು ಟು ಆಕ್ಸಿಡೈಸ್ 0.1 mole ಆಫ್ H2O ಅಂತ ಕೇಳಿದ್ದಾರೆ ಓಕೆ ಸೊ ಇದನ್ನ ಸಾಲ್ವ್ ಮಾಡಬೇಕಂದ್ರೆ ನಾವು ಪ್ರೊಸೀಜರ್ ಪ್ರಕಾರನೇ ಹೋಗಬೇಕು ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಫಸ್ಟು ವಾಟರನ್ನು ಹೈಡ್ರೋಲೈಸ್ ಮಾಡ್ಕೊಳ್ಳೋಣ ಸೊ H2O ಹೈಡ್ರೋಲೈಸಸ್ ಟು ಗಿವ್ ಹೈಡ್ರೋಜನ್ ಗ್ಯಾಸ್ ಪ್ಲಸ್ ½ mole ಆಫ್ ಆಕ್ಸಿಜನ್ ಗ್ಯಾಸ್ ಅಲ್ವಾ ಅದ್ರ ಜೊತೆಗೆ 2 ಎಲೆಕ್ಟ್ರಾನ್ ಆಚೆ ಬರುತ್ತೆ ಎಷ್ಟು ಎಲೆಕ್ಟ್ರಾನ್ ಆಚೆ ಬರುತ್ತೆ 2 ಎಲೆಕ್ಟ್ರಾನ್ ಆಚೆ ಬರುತ್ತೆ ಅಂದರೆ 1 mole ಆಫ್ ಆಕ್ಸಿಜನ್ನ ನೀವು ಹೈಡ್ರೋಲೈಸ್ ಮಾಡಬೇಕಂದ್ರೆ
2 into ಫ್ಯಾರಡೆ ಆಫ್ ಕರೆಂಟ್ ಬೇಕಾಗುತ್ತೆ. ಯಾಕಂದ್ರೆ 2 ಎಲೆಕ್ಟ್ರಾನ್ ಅಲ್ವಾ, 1 ಎಲೆಕ್ಟ್ರಾನ್ ಆಕ್ಸಿಡೈಸ್ ಮಾಡೋಕ್ಕೆ 1 ಫ್ಯಾರಡೆ ಆಫ್ ಕರೆಂಟು, 2 ಎಲೆಕ್ಟ್ರಾನ್ ಅಂದರೆ 2 into ಫ್ಯಾರಡೆ. ಸೊ 2 into ಫ್ಯಾರಡೆ ಅಂದರೆ ಎಷ್ಟಾಯಿತು, 2 into 96500 ಕರೆಕ್ಟಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಬೇಡ 96500ನ. ಸೊ 96500 into 2 ನೋಡಿ ಸಿಂಪಲ್. 2 0s are 0, 0, 5 2s are 10, 0 1 carry, 6 2s are 12, 12 plus 1 13, 3 1 carry, 9 2s are 18, 18 plus 1 19. ಕರೆಕ್ಟ್ ತಾನೆ. 0 0 5 2s are 10, 1 carry, 6 2s are 12, 12 plus 1 13, 3 1 carry, 9 2s are 18, 18 plus 1 is 19, 193000 ಬಂತು. ಸೊ ಎಷ್ಟು ಬರುತ್ತೆ ನಮಗೆ, 919300 ಕರೆಕ್ಟ್ ಅಲ್ವಾ. ಇದು 1 mole ಆಫ್ ಆಕ್ಸಿಜನ್ಗೆ ಬೇಕಾಗಿರೋದಂತ ಫ್ಯಾರಡೆ ಆಫ್ ಕರೆಂಟು. ಬಟ್ ಅವ್ರಿಗೆ ಎಷ್ಟು ಬೇಕಂತೆ, 0.1 ಮೋಲ್ಗೆ ಎಷ್ಟಾಗುತ್ತೆ ಅಂತ. ದೇರ್ಫೋರ್ 0.1 ಮೋಲ್ ಆಫ್ ಆಕ್ಸಿಜನ್ನ ನಾನು ಲಿಬರೇಟ್ ಮಾಡಬೇಕಂದ್ರೆ 1 mole ಇಂಟು 0.1. ಸೊ 1 ಮೋಲ್ಗೆ ಬೇಕಾಗಿರೋದು 19300 ಅಲ್ವಾ. ಇದಕ್ಕೆ 0.1ನ ಮಲ್ಟಿಪ್ಲೈ ಮಾಡಿಬಿಡೋದು ಅಷ್ಟೇ. ಸೊ ಅವಾಗ ಏನಾಗುತ್ತೆ, ಇಲ್ಲಿರೋ ಡೆಸಿಮಲ್ ಒಂದ್ಸತಿ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆಗಿ ನನಗೆ 19300 ಬರುತ್ತೆ ಅಲ್ವಾ. ಸೊ ಬಟ್ ಆಪ್ಷನ್ಸ್ ಅಲ್ಲಿ ನೋಡಿದ್ರಲ್ಲ 10 powers ಅಲ್ಲಿದೆ. ಸೊ ನಾನು ಇದು 10 powers ಅಲ್ಲಿ ಇಟ್ಕೊಬಿಡ್ತೀನಿ. ನೋಡಿ ಡೆಸಿಮಲ್ ಇಲ್ಲಿದೆ, ಶಿಫ್ಟ್ ಮಾಡ್ತೀನಿ 1 2 3 4. ಸೊ ಇದೇನಾಗುತ್ತೆ 1.93 ಇಂಟು ಎಷ್ಟತಿ ಶಿಫ್ಟ್ ಆಯಿತು, +4 ಅಲ್ಲ, 10⁴ ಕೂಲಮ್. ಗೊತ್ತಾಗ್ತಿದೆಯಲ್ಲ ಹೆಂಗೆ ಅಂತ. 0.1 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರೋ ಡೆಸಿಮಲ್ ಇಲ್ಲಿ ಮೂವ್ ಆಗಿಬಿಡುತ್ತೆ. ತಿರ್ಗಾ ನಾನು ಡೆಸಿಮಲ್ ಅಲ್ಲಿ ಬೇಕು ಅಂತ 1 2 3 4 ಅಂತ ಶಿಫ್ಟ್ ಮಾಡಿ 10⁴ ಅಲ್ಲಿ ಇಡ್ತೀನಿ. ಡೆಸಿಮಲ್ ಏನಾದರೂ ಹಿಂದೆ ಹೋಯ್ತು ಅಂದರೆ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ, ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಅರ್ಥ ಆಯ್ತಲ್ಲ. ಫಸ್ಟ್ ಈಕ್ವೇಷನ್ ನೋಡಿದೆ, ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಿದೆ ಅಂತ ನೋಡಿದೆ. 1 ಎಲೆಕ್ಟ್ರಾನ್ ಆಚೆ ಬರಬೇಕಂದ್ರೆ 1 ಫ್ಯಾರಡೆ ಬೇಕು, 2 ಎಲೆಕ್ಟ್ರಾನ್ ಬರೋದಕ್ಕೆ 2 ಫ್ಯಾರಡೆ ಆಫ್ ಕರೆಂಟ್ ಬೇಕಾಗುತ್ತೆ. ಸೊ ಅದು 1 ಮೋಲ್ಗೆ ಇಷ್ಟ ಅಂದರೆ 0.1 ಮೋಲ್ಗೆ ಎಷ್ಟಾಗುತ್ತೆ, ಅವ್ರು ಎಷ್ಟು ಮೋಲ್ ಕೇಳ್ತಾರೋ ಮಲ್ಟಿಪ್ಲೈ ಮಾಡ್ಕೊಂಡು ನೋಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ. ಎಸ್. ಸೊ ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಎಸ್, ಇಲ್ಲಿ ನೋಡಿ 2023 ಅಲ್ಲಿ ಕೇಳಿರೋಂಥ ಕ್ವಶನ್ ಇದು. ದ ರೆಸಿಸ್ಟೆನ್ಸ್ ಆಫ್ 0.1 molar weak acid in a conductivity of cell is 12 into 10⁻³ coulomb ohm. The cell constant of the cell is 0.78 centimeter inverse and molar conductance at infinite dilution of an acid, HA, simple acid, is 390 Siemens centimeter square. ವಾಟ್ ಈಸ್ ದ pH ಆಫ್ ದಿ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಎಲ್ಲ ನೆಸೆಸಿಟಿ ಕೊಟ್ಬಿಟ್ಟು pH ಆಫ್ ದಿ ಸೊಲ್ಯೂಷನ್ ಎಷ್ಟು ಅಂತ ಕೇಳಿದ್ದಾರೆ. ಇದು ಒಂದು ಸ್ವಲ್ಪ ಲೆಂತಿ ಆಗುತ್ತೆ. ಸೊ ನಾನು ನೀಟಾಗಿ ಹೇಳ್ಕೊಡ್ತೀನಿ, ನೀವು ಇದನ್ನ ಓದ್ಕೊಬಿಡಿ. ಓಕೆ, ಇಲ್ಲಿ ನೋಡಿ. ಸೊ ಫಸ್ಟ್ ಅವ್ರು ಕೇಳಿರೋದೇನು, pH ಕೇಳಿದ್ದಾರೆ ಅಲ್ವಾ. ನೋಡಿ ಒಂದೊಂದೇ ಬರೋಣ. ಸೊ ಸೊಲ್ಯೂಷನ್ ಆಗೋಣ, ಸೊಲ್ಯೂಷನ್ ಮಾಡ್ಕೊಳ್ಳೋಣ. ಸೊ ಅವ್ರು ಕೇಳಿರೋದೇನು, pH ಅಲ್ವಾ. ಸೊ pH ಹೆಂಗೆ ಕಂಡುಹಿಡಿಬೋದು, ಸೊ pH is equal to ಹೆಂಗೆ ಕಂಡುಹಿಡಿಬೋದು, pH is equal to ಮೈನಸ್ ಲಾಗ್ ಆಫ್ H+. ಇದು ನಮಗೆ ಗೊತ್ತಿರೋಂಥ ಈಕ್ವೇಷನ್ ಕರೆಕ್ಟಾ. ಸೊ pH is equal to ಮೈನಸ್ ಲಾಗ್ ಆಫ್ H+. ಬಟ್ H+ ಕಂಡುಹಿಡಿಬೇಕು ನಾನು. H+ ಹೆಂಗೆ ಕಂಡುಹಿಡಿಯೋದು, H+ಗೆ ಒಂದು ಈಕ್ವೇಷನ್ ಇದೆ. ಸೊ H+ is equal to C ಇಂಟು ಆಲ್ಫಾ ಅಂತ ಅರ್ಥ. ಸಿ ಅಂದರೆ ಕಾನ್ಸಂಟ್ರೇಷನು, ಆಲ್ಫಾ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನು. ಬಟ್ ಆಲ್ಫಾನು ಗೊತ್ತಿಲ್ಲ. ಆಲ್ಫಾ ಹೆಂಗೆ ಕಂಡುಹಿಡಿತೀರಾ, ಆಲ್ಫಾ ಇಸ್ ವೆರಿ ಸಿಂಪಲ್, molar conductance by molar conductance at infinite dilution. Okay, so molar conductance at infinite dilution. So ಇಲ್ಲಿ molar conductance at infinite dilution ಗೊತ್ತು, ಬಟ್ molar conductance ಗೊತ್ತಿಲ್ಲ. molar conductance ಹೆಂಗೆ ಕಂಡುಹಿಡಿಯೋದು, ಸೊ molar conductance is equal to ಏನೇನು ಬರುತ್ತೆ, ಕಪ್ಪ ಇಂಟು 1000 divided by concentration. molar conductance. ತಿರ್ಗಾ ಕಪ್ಪನೂ ಗೊತ್ತಿಲ್ಲ ನಮಗೆ, ಸ್ಪೆಸಿಫಿಕ್ ಕಂಡಕ್ಟೆನ್ಸು. ಸೊ ಕಪ್ಪ ಈಸ್ ಗಿವನ್ ಬೈ ಸೆಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ಇಷ್ಟು ಈಕ್ವೇಷನ್ ನಮಗೆ ಬೇಕಾಗುತ್ತೆ. ಸೊ ಒಂದೊಂದು ಈಕ್ವೇಷನ್ಗೂ ಕೊಟ್ಟಿರೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ pH ಬರಬೇಕು. ನೋಡಿ ಇಲ್ಲಿಂದ ಶುರು ಹಚ್ಕೋಬೇಕು ನಾವು. ಓಕೆ, ಸೊ ಫಸ್ಟ್ ಕೊಟ್ಟಿರೋದನ್ನೆಲ್ಲ ಬರ್ಕೊಂಡ್ಬಿಡೋಣ. ಸೊ ರೆಸಿಸ್ಟೆನ್ಸ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ C is equal to 0.1 molar.
ಓಕೆ 0.1 ಮೊಲಾರ್ ಆಯಿತು. ಇನ್ನೇನು ಕೊಂಡಿದ್ದಾರೆ ರೆಸಿಸ್ಟಿವಿಟಿ ಆರ್. ಸೊ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? ಸೊ 12 ಇಂಟು 10 ಪವರ್ 3. ಎಸ್ ಐ ಯೂನಿಟ್ ಬರೆಯೋಕೆ ಹೋಗಲ್ಲ. ಸೆಲ್ ಕಾನ್ಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಜಿ ಸ್ಟಾರ್. ಓಕೆ ಸೆಲ್ ಕಾನ್ಸ್ಟೆಂಟ್ ಎಷ್ಟಿದೆ? ಸೊ 0.78 ಸೆಂಟಿಮೀಟರ್ ಇನ್ವರ್ಸ್. ಓಕೆ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಸೆಲ್ ಓಕೆ ಸೊ ಇನ್ಫೈನೈಟ್ ಡೈಲ್ಯೂಷನ್ ಮೊಲಾರ್ ಕಾನ್ಸಂಟ್ರೇಷನ್ ಮೊಲಾರ್ ಕಂಡಕ್ಟಿವಿಟಿನೂ ಕೊಟ್ಟಿದ್ದಾರೆ. ಆ್ಯಂಡ್ ಮೊಲಾರ್ ಕಂಡಕ್ಟಿವಿಟಿ ಆಫ್ ಆಸಿಡ್ ಇಸ್ 390 ಸೀಮೆನ್ ಸೆಂಟಿಮೀಟರ್ ಸ್ಕ್ವೇರ್ ಮೊಲಾರಿಟಿ ಇನ್ವರ್ಸ್. ಸೊ ನಾವು ಬೇಕಾಗಿರೋದು ಪಿ ಎಚ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಅರ್ಥ ಆಯ್ತಲ್ಲ? ಸೊ ಬನ್ನಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟು ಕೆ ಇಸ್ ಈಕ್ವಲ್ ಟು ಜಿ ನಾಟ್ ಆಫ್ ಆರ್ ಕಂಡುಹಿಡ್ಕೊಂಡ್ಬಿಡೋಣ. ಸೊ ಫಸ್ಟು ಕಪ್ಪ ಕಂಡುಹಿಡ್ಕೊಳ್ಳೋಣ. ಸೊ ಕಪ್ಪ ಕೆ ಇಸ್ ಈಕ್ವಲ್ ಟು ಜಿ ಸೆಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಓಕೆ ಸೊ ಕಪ್ಪ ಇಸ್ ಈಕ್ವಲ್ ಟು ಸೆಲ್ ಕಾನ್ಸ್ಟೆಂಟ್ ಜಿ ಎಷ್ಟು ಬಂತು ನಮಗೆ? ಸೊ 0.78 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಬಂತು ನಮಗೆ? ಸೊ ರೆಸಿಸ್ಟೆನ್ಸ್ ಇಸ್ 12 ಇಂಟು 10 ಪವರ್ 3. ಸೊ 12 ಇಂಟು 10 ಪವರ್ 3. ಒಂದು ನಿಮಿಷ. ಸೊ 12 ಇಂಟು 10 ಪವರ್ 3. 12 ಇಂಟು 10 ಪವರ್ 3 ಕರೆಕ್ಟಾ? ಸೊ ಇದನ್ನ ಹಂಗೆ ಇಟ್ಕೊಂಡು ಸಾಲ್ವ್ ಮಾಡೋಣ. ಸೊ ಎಷ್ಟಾಗುತ್ತೆ ಸಾಲ್ವ್ ಮಾಡೋಣ. ನೋಡಿ 0.78 ಇದೆ. ನೋಡಿ 2 1s ಆಗುತ್ತೆ. 2 6 12. 2 of what is 7. 2 4s 2 3s 6. 1 carry 2 9s 18. ಸೊ ಅಗೇನ್ 3 9 3 3 1s ಹೋಗುತ್ತೆ. ಸೊ 3 2s 6. 3 1s 3. 3 3s 9. ಸೊ 13/2 ಅಂತ ಬರುತ್ತೆ. ಸೊ ಫರ್ದರ್ ಇದನ್ನ ಸಾಲ್ವ್ ಮಾಡಿದ್ರೆ ಸೊ ಕೆ ಇಸ್ ಈಕ್ವಲ್ ಟು 13/2 ಇಂಟು 10 ಪವರ್ 3 ಅಂತ ಬಂತು. ಸೊ 13ರಲ್ಲಿ ಅರ್ಧ ಅಂದರೆ ಎಷ್ಟು? 13 ಡಿವೈಡೆಡ್ ಬೈ 2 ಅಂದರೆ 6.5 ಅಂತ ಅನ್ಕೋಬೋದಾ? ಸೊ 6.5 ಇಂಟು 10 ಪವರ್ 3. ಸೊ ಫೈನಲಿ ಇದ್ರದ್ದು ಆನ್ಸರ್ ಎಷ್ಟು? 6.3 ಇಂಟು 10 ಪವರ್ -3 ಅಂತ ಬಂತು. ಯಾವುದು? ಕಪ್ಪ ವ್ಯಾಲ್ಯೂ. ಸೊ ಕಪ್ಪ ಸಿಕ್ತು. ಕಪ್ಪನ ಇಟ್ಕೊಂಡು ನಾವು ಮೊಲಾರ್ ಕಂಡಕ್ಟೆನ್ಸ್ನ ಕಂಡುಹಿಡಿಯೋಣ. ಸೊ ಮೊಲಾರ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಪ್ಪ ಎಷ್ಟು ಬಂತು ನಮಗೆ? 6.3 ಇಂಟು 10 ಪವರ್ -3 ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಎಷ್ಟಿದೆ? 0.1 ಅಂತ ಇದೆ. ಅರ್ಥ ಆಗ್ತಿದೆಯಾ? ನೋಡಿ ಸೊ ಮೊಲಾರ್ ಕಂಡಕ್ಟೆನ್ಸ್ ಎಮ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಒಂದು ನಿಮಿಷ ಇಲ್ಲಿ ನೋಡಬೇಕು. 0.1 ನಾನು ಇಲ್ಲಿ ನೋಡಿ ಹಿಂಗೆ ಬರ್ಕೋತೀನಿ. 6.3 ಇಂಟು 10 ಪವರ್ -3 ಇಂಟು ಇದನ್ನ 1 2 3 ಅಲ್ವಾ? ಸೊ 10 ಪವರ್ 4 ಎಸ್. ಸೊ 0.3 ಇದನ್ನು 10 ಪವರ್ 3 ಅಂತ ಬರ್ಕೊಂಡು ಇದನ್ನ 10 ಪವರ್ -1 ಮೇಲೆ ಬಂದರೆ 10 ಆಗ್ಬಿಡುತ್ತಲ್ವಾ? ಕರೆಕ್ಟ್ ಅಲ್ವಾ? ಸೊ 10 ಪವರ್ -3 10 ಪವರ್ -3 ಕ್ಯಾನ್ಸಲ್ ಆಗಿಬಿಟ್ಟು ಸೊ ಮೊಲಾರ್ ಕಂಡಕ್ಟೆನ್ಸ್ ಎಷ್ಟು ಬರುತ್ತೆ ನನಗೆ? 63 ಬರುತ್ತೆ. ಎಷ್ಟು ಬರುತ್ತೆ? 63 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಮೊಲಾರ್ ಕಂಡಕ್ಟೆನ್ಸು ಸಿಕ್ತು. ಸೊ ಮೊಲಾರ್ ಕಂಡಕ್ಟೆನ್ಸ್ ಆದಮೇಲೆ ನೆಕ್ಸ್ಟು ನೋಡಿ ಕಪ್ಪ ಮುಗೀತು, ಮೊಲಾರ್ ಕಂಡಕ್ಟೆನ್ಸ್ ಮುಗೀತು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಮಾಡ್ಕೊಬೇಡ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಹೆಂಗೆ ಮಾಡ್ತೀವಿ? ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಇಸ್ ಈಕ್ವಲ್ ಟು ಮೊಲಾರ್ ಕಂಡಕ್ಟೆನ್ಸ್ 63. ಸೊ ಮೊಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಸೊಲ್ಯೂಷನ್ ಎಷ್ಟು ಬಂತು? ಸೊ 390. ಸೊ ಐ ಥಿಂಕ್ ಮೊಲಾರ್ ಕಂಡಕ್ಟೆನ್ಸ್ ಎಸ್ ಇನ್ಫೈನೈಟ್ ಸೊಲ್ಯೂಷನ್ ಬೈ 0. ಒಂದು ನಿಮಿಷ. ಓಕೆ ಸೊ ಇದು ಮೊಲಾರ್ ಕಂಡಕ್ಟೆನ್ಸ್ ಆಗುತ್ತೆ. ಸೊ ನೋಡಿ ಏನೇನು ಮಾಡಿದೆ ಅಂತ. ಕಪ್ಪ ಕಂಡುಹಿಡ್ಕೊಂಡೆ, ಮೊಲಾರ್ ಕಂಡಕ್ಟೆನ್ಸ್ ಕಂಡುಹಿಡ್ಕೊಂಡೆ, ಆಮೇಲೆ ಇನ್ಫೈನೈಟ್ ಮೊಲಾರ್ ಕಂಡಕ್ಟೆನ್ಸ್ ಇಟ್ಕೊಂಡು ಇವಾಗ H+ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ನೀವು ಇದು ಇಷ್ಟೂ ಒಂದು ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಐಲ್ ಡೂ ಒನ್ ಥಿಂಗ್. ಒಂದು ಕಡೆ ಇದನ್ನ ಎರೇಸ್ ಮಾಡಿಬಿಡ್ತೀನಿ ನಾನು. ಸೊ ಜಾಗ ಇಲ್ಲ, ಇದನ್ನ ಎರೇಸ್ ಮಾಡ್ತೀನಿ. ಸೊ ಇದನ್ನ ಎರೇಸ್ ಮಾಡ್ಕೋತೀನಿ. ಈಗ ನೋಡಿ ಸೊ ಆಲ್ಫಾನು ಸಿಕ್ತು. ಈಗ H+ಗೆ ಬಂದ್ಬಿಡೋಣ. ಸೊ H+ ಮೊಲಾರ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಸಿ. ಕಾನ್ಸಂಟ್ರೇಷನ್ ಎಷ್ಟು ಬಂತು ನಮಗೆ? ಸೊ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು 0.1 ಇದೆ ಇಂಟು ಆಲ್ಫಾ. ಆಲ್ಫಾ ಅಂದರೆ ಮೊಲಾರ್ ಕಂಡಕ್ಟೆನ್ಸ್ 63 ಡಿವೈಡೆಡ್ ಬೈ 390. ಓಕೆ ಸೊ ನೀವು ಇದಿಷ್ಟು ಸಾಲ್ವ್ ಮಾಡಿದ್ರೆ H+ ನಿಮಗೆ
ಬರೋದು 10 ಪವರ್ -3 ಅಂತ ಬಂದು ರಿಸಾಲ್ವ್ ಹಾಕೋಬಿಡುತ್ತೆ. H ಪ್ಲಸ್ ಎಷ್ಟು ಬಂದ್ಬಿಡುತ್ತೆ 10 ಪ್ಲಸ್ -3 ನೀವು ಇಷ್ಟು ಸಾಲ್ವ್ ಮಾಡಿದ್ರೆ. ನೆಕ್ಸ್ಟ್ ಪಿ ಎಚ್ ವ್ಯಾಲ್ಯೂ ನಮಗೆ ಗೊತ್ತು. ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ? ಪಿ ಎಚ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ H ಪ್ಲಸ್ ಅಂತ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಸೊ ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ 10 ಟು ದಿ ಪವರ್ -3. ನೋಡಿ ನಿಮಗೆ ಗೊತ್ತು ಲಾಗ್ ಆಫ್ ಎ ಪವರ್ ಎಮ್. ನೋಡಿ ಲಾಗ್ ಆಫ್ ಎ ಪವರ್ ಎಮ್ ಟು ದಿ ಬೇಸ್ 10 ಇಸ್ ಈಕ್ವಲ್ ಟು ಎಮ್ ಲಾಗ್ ಎ ಟು ದಿ ಬೇಸ್ 10 ಅಂತ ಬರುತ್ತೆ ಅಲ್ವಾ. ಸೊ ಈ ಮೈನಸ್ ಇಲ್ಲಿ ಬಂದಾಗ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಫೈನಲಿ ನಿಮಗೆ ಪಿ ಎಚ್ ಇಸ್ ಈಕ್ವಲ್ ಟು 3 log 10 ಅಂತ ಬರುತ್ತೆ. ಲಾಗ್ 10 ಅಂದರೆ ಎಷ್ಟು? 1 ಅಂತ ಅರ್ಥ. ಸೊ ಪಿ ಎಚ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಎಷ್ಟಂತ ಬರುತ್ತೆ? 3 ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಆಯಿತು? ಆಪ್ಷನ್ ಡಿ ಆಗೋಗುತ್ತೆ. ಇದು ಒಂದು ಸ್ವಲ್ಪ ಹ್ಯೂಜ್ ಪ್ರಾಬ್ಲಮ್ಮೇ. ಇನ್ನೊಂದು ಸತಿ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲಿಂದ ಬಂದ್ವಿ? ಲಾಗ್ ಆಫ್ H ಪ್ಲಸ್ಸು. H ಪ್ಲಸ್ ಅಂದರೆ ಸಿ ಇಂಟು ಆಲ್ಫಾ. ಆಲ್ಫಾ ಅಂದರೆ ಮೊಲಾರ್ ಕಾನ್ಸಂಟ್ರೇಷನ್ ಬೈ ಮೊಲಾರ್ ಕಾನ್ಸಂಟ್ರೇಷನ್ ಅಟ್ ಇನ್ಫೈನೈಟ್ ಡೈಲ್ಯೂಷನು. ಆಮೇಲೆ ಮೊಲಾರ್ ಕಾನ್ಸಂಟ್ರೇಷನ್ನ ಕೆ ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನು. ಸೊ ಕೆನ ಡೆಲ್ಟಾ ಜಿ ನಾಟ್ ಬೈ ಆರ್. ಇದರಿಂದ ನಾವು ರಿಸಾಲ್ವ್ ಮಾಡ್ಕೊಂಡು ಹೋಗಿ H ಪ್ಲಸ್ನ ಕಂಡುಹಿಡ್ಕೊಂಡಿರೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸು. ನೀವು ಇದನ್ನು ಜಾಸ್ತಿ ಓದ್ಕೋಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಸೊ ಡ್ಯೂರಿಂಗ್ ದಿ ಎಲೆಕ್ಟ್ರೋಲೈಸಿಸ್ ಆಫ್ ಬ್ರೈನ್ by using inert electrolytes ಏನಾಗುತ್ತೆ? ಆಕ್ಸಿಜನ್ is liberated at anode, hydrogen is liberated at anode, sodium deposits on cathode, chlorine is liberated at anode ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರೋಲೈಸಿಸ್ ಅಂದಮೇಲೆ ಒಂದೊಂಥರ ರಿಯಾಕ್ಷನ್ ಆಗುತ್ತಲ್ವಾ. ಸೊ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ರಿಯಾಕ್ಷನ್ಸ್ ಬರ್ಕೊಬಿಡೋಣ. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ರಿಯಾಕ್ಷನ್ಸ್ ಬರೋಣ ಏನೇನಾಗುತ್ತೆ ಅಂತ. ಸೊ ಇಲ್ಲಿ ರಿಯಾಕ್ಷನ್ಸ್ ಅಲ್ಲಿ ನೋಡಿ ಬ್ರೈನ್ ಅಂದರೆ ಏನು? ಸಾಲ್ಟ್ ಸೊಲ್ಯೂಷನ್, NaCl ಸೊಲ್ಯೂಷನ್. ಸೊ ಫಸ್ಟು ಆ್ಯನೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಆ್ಯನೋಡ್ ರಿಯಾಕ್ಷನಲ್ಲಿ ಜನರಲ್ ಆಗಿ ಏನಾಗುತ್ತೆ ಅಂದರೆ Cl2 ವಿಲ್ ಅಂಡರ್ಗೋಸ್ ಟು ಗಿವ್ 2Cl ಮೈನಸ್ ಪ್ಲಸ್ 2 ಎಲೆಕ್ಟ್ರಾನ್ಸ್ ಆಗುತ್ತೆ. ಓಕೆ. ಕ್ಯಾಥೋಡ್. ಸೊ ಕ್ಯಾಥೋಡಲ್ಲಿ ವಾಟರ್ ವಿಲ್ ಟೇಕ್ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ವಿಲ್ ಗಿವ್ ಯು ಹೈಡ್ರೋಜನ್ ಗ್ಯಾಸ್ ಪ್ಲಸ್ 2OH ಮೈನಸ್. ಇದು ಕ್ಯಾಥೋಡಲ್ಲಿ ಆಗುತ್ತೆ. ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ನೋಡಿ ಇಷ್ಟೇ ಸಿಂಪಲ್ಲು. ಸೊ H2O ಪ್ಲಸ್ NaCl will give you hydrogen gas, chlorine gas plus NaOH ಸೋಡಿಯಂ ಹೈಡ್ರಾಕ್ಸೈಡ್. ಇಷ್ಟು ಬರುತ್ತೆ. ಇದು ಓವರ್ ಆಲ್ ರಿಯಾಕ್ಷನು. ಹೈಡ್ರೋಜನ್ ಗ್ಯಾಸ್, ಸೋಡಿಯಂ ಗ್ಯಾಸ್ ಮತ್ತು NaOH. ಸೊ ಇಲ್ಲಿ ಆ್ಯನೋಡಲ್ಲಿ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ್ಯನೋಡಲ್ಲಿ ಏನಾಗುತ್ತೆ? ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆಕ್ಸಿಜನ್ ಆ್ಯನೋಡಲ್ಲಿ ಆಗಲ್ಲ, H2O ಆ್ಯನೋಡಲ್ಲಿ ಆಗಲ್ಲ, Na ಡೆಪಾಸಿಟ್ ಕ್ಯಾಥೋಡಲ್ಲಿ ಆಗಲ್ಲ. ಸೊ ಕ್ಲೋರಿನ್ ವಿಲ್ ಬಿ ಲಿಬರೇಟೆಡ್ ಅಟ್ ಆ್ಯನೋಡ್. ಕ್ಲೋರಿನ್ ವಿಲ್ ಬಿ ಲಿಬರೇಟೆಡ್ ಅಟ್ ಆ್ಯನೋಡ್ ಬಿಕಾಸ್ ಆ್ಯನೋಡ್ ಪಾಸಿಟಿವ್ ಆಗುತ್ತೆ, ಕ್ಲೋರಿನ್ ನೆಗೆಟಿವ್ ಅಲ್ವಾ. ನೆಗೆಟಿವ್ ಆ್ಯನೋಡ್ಗೆ ಹೋಗಿ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಬರೋಣ ಬನ್ನಿ. ಇಲ್ಲಿ ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ 4 ಎಲೆಕ್ಟ್ರೋಡ್ಸ್ ಅಂತ ಇದೆ. 4 ಎಲೆಕ್ಟ್ರೋಡ್ಸ್ದು ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಕಾನ್ಸಂಟ್ರೇಷನು ಎಲ್ಲ ಸಿಲ್ವರು. ಸೊ 0.001 molar, 1 molar, 0.01 molar, 0.001 molar. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಟ್ಬಿಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E0. ಓಕೆ. ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದಿ ಎಲೆಕ್ಟ್ರೋಲೈಟ್ ಈಸ್ ಇನ್ ದಿ ಆರ್ಡರ್. ಯಾವ ಆರ್ಡರಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಇದೆ, ಯಾವ ಆರ್ಡರಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಇದೆ ಅಂತ ನೋಡಿ. ಈ ಕ್ವಶನ್ ಸುಮಾರು ಸತಿ ರಿಪೀಟ್ ಆಗಿದೆ. ಸೊ ದಯವಿಟ್ಟು ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ನಾನು ಹೇಳಿದ ಅರ್ಥ ಆಗ್ತಿದೆಯಲ್ವಾ? ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ನು ಕೊಟ್ಬಿಟ್ಟವ್ರೆ. ಇದಾದಮೇಲೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಇದಿಷ್ಟ, ಇದ್ರ ಮೇಲೆ ಹೋಗೋಕ್ಕಾಗಲ್ಲ. ಇದ್ರ ಮೇಲೆ ಈ ಕಾನ್ಸಂಟ್ರೇಷನ್ ಯಾವ ಥರ ಅರೇಂಜ್ ಆಗಿದೆ, ಯಾವುದು ಜಾಸ್ತಿ ಅಂದರೆ ಅರೇಂಜ್ಮೆಂಟ್ ಕೇಳಿದ್ದಾರೆ. ಇಲ್ಲಿ ನೋಡಿ. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಸಾರಿ, ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕೊಟ್ಟಿದ್ದಾರೆ. ಯಾವುದು ಗ್ರೇಟರ್? B is greater than, C is greater than, D is greater than A. ಸೊ ಈ ಥರ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಹೆಂಗೆ ಕಂಡುಹಿಡಿಯೋದು ಸರ್? ಓಕೆ, ನಿಮಗೊಂದು ಐಡಿಯಾ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನರ್ಸ್ಟ್ ಈಕ್ವೇಷನ್ ಕೇಳಿದ್ದೀರಲ್ವಾ, ಅದನ್ನು ಬರೆಯೋಣ. ಸೊ ನರ್ಸ್ಟ್ ಈಕ್ವೇಷನಲ್ಲಿ ಏನು ಹೇಳ್ತಾರೆ? ಸೊ ಈ ಸೆಲ್ is equal to
ಇ ನಾಟ್ ಆಫ್ ಸೆಲ್ ಕರೆಕ್ಟಾ ಪ್ಲಸ್ 0.059 ಡಿವೈಡೆಡ್ ಬೈ ಎನ್ ಇಂಟು ಲಾಗ್ ಆಫ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್. ಇಲ್ಲಿ ಎ ಜಿ ಇದೆಲ್ವಾ, ಎ ಜಿ ಪ್ಲಸ್ ಅಂತ ಅನ್ಕೋತೀನಿ. ಇದು ನರ್ಸ್ಟ್ ಈಕ್ವೇಷನ್. ಸೊ ನರ್ಸ್ಟ್ ಈಕ್ವೇಷನ್ ಹೇಳ್ತಾ ಇರ್ತಾನಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಆಗ್ತಾ ಎಲೆಕ್ಟ್ರಾನ್ ಪೊಟೆನ್ಷಿಯಲು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಫಸ್ಟ್ ನಾವು ಏನು ಮಾಡೋಣ, ಕಾನ್ಸಂಟ್ರೇಷನ್ ಜಾಸ್ತಿ ಇರೋದನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ಇಲ್ಲಿ ಯಾವುದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಬಿಗಲ್ವಾ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು. ಸೊ ಫಸ್ಟ್ ಬಿನ ಬರ್ಕೋತೀನಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಯಾವ್ದಿರೋದು, ಸೊ 0.01 ಆದಮೇಲೆ ಸಿ ಇದೆ ನೋಡಿ 0.01. ಸೊ ಬಿ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ಬರೀಬೋದಾ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಯಾವುದಿದೆ ನೋಡಿ 0.01 ಆದಮೇಲೆ ಡಿ ಇದೆ. ಸೊ ಸಿ ಈಸ್ ಗ್ರೇಟರ್ ದ್ಯಾನ್ ಡಿ. ಲಾಸ್ಟಲ್ಲಿ ಬರೋದು ಎ. ಅರ್ಥ ಆಗ್ತಿದೆಯಾ? ನಾನು ಇಲ್ಲಿ ಹೆಂಗ್ ಬರ್ಕೊಂಡೆ ಅಂದ್ರೆ ಕಾನ್ಸಂಟ್ರೇಷನ್ ಮೇಲೆ ಬರ್ಕೊಂಡೆ. ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ ಗ್ರೇಟರ್ ದ್ಯಾನ್ ಸಿ, ಸಿ ಇಸ್ ಗ್ರೇಟರ್ ದ್ಯಾನ್ ಡಿ, ಡಿ ಇಸ್ ಗ್ರೇಟರ್ ದ್ಯಾನ್ ಎ. ಅರ್ಥ ಆಯ್ತಾ? ಈಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಆಗ್ತಾ ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ದಟ್ ಇಸ್ ವಾಟ್ ನರ್ಸ್ಟ್ ಈಕ್ವೇಷನ್ ಟೆಲ್ಸ್ ಯು. ಕರೆಕ್ಟ್ ಅಲ್ವಾ? ಈಗ ಇದೇ ಪ್ಯಾಟರ್ನ್ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ಅಂತ ಹುಡುಕ್ಬೇಕು ಅಷ್ಟೇ ನೀವು ಬೇಕಾಗಿರೋದು. ಇದೇ ಪ್ಯಾಟರ್ನ್ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ, ಆಪ್ಷನ್ ಎ ಅಲ್ವಾ. ಸೊ ಬಿ ಇಸ್ ಗ್ರೇಟರ್ ದ್ಯಾನ್ ಸಿ ಇಸ್ ಗ್ರೇಟರ್ ದ್ಯಾನ್ ಡಿ ಇಸ್ ಗ್ರೇಟರ್ ದ್ಯಾನ್ ಎ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಅಷ್ಟೇ ನೋಡಿ, ಮುಗದೇ ಹೋಯ್ತು. ಸಿಂಪಲ್. ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ಹೆಂಗ್ ಗೊತ್ತಾಯ್ತು, ನರ್ಸ್ಟ್ ಈಕ್ವೇಷನ್ ಅಂತ ನೋಡಿ. ಈ ಸೆಲ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಅರ್ಥವಾಯ್ತಲ್ಲ? ಅಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ಬರೋಣ. ಇನ್ ಫ್ಯೂಯಲ್ ಸೆಲ್ಸ್ ಡ್ಯಾಶ್ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ಸ್ ಅಂತ ಇದೆ. ಇನ್ ಫ್ಯೂಯಲ್ ಸೆಲ್ಸ್ ಡ್ಯಾಶ್ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್. ಇದು ನೋನ್ ಆನ್ಸರ್ ತಲೆ ಇಟ್ಕೋಬೇಕು. ಪ್ಲಾಟಿನಮ್, ಪೆಲೇಡಿಯಂ. ಪ್ಲಾಟಿನಮ್ ಅಂಡ್ ಪೆಲೇಡಿಯಂ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ ಬಿಕಾಸ್ ಕ್ಯಾಟಲಿಸ್ಟ್ ಅನ್ನೋದು ಇಟ್ಸ್ ಡಸ್ ನಾಟ್ ಅಂಡರ್ಗೋ ರಿಯಾಕ್ಷನ್. ಅದು ರಿಯಾಕ್ಟ್ ಆಗಲ್ಲ, ಅದು ಹೆಲ್ಪ್ ಮಾಡುತ್ತೆ ರಿಯಾಕ್ಷನ್ಗೆ ಅಷ್ಟೇ. ಪೆಲೇಡಿಯಮು ಮತ್ತು ಪ್ಲಾಟಿನಮು ನೋಬಲ್ ಮೆಟಲ್ಸ್, ಅದು ಬೇರೆದನ್ನ ಹೆಲ್ಪ್ ಮಾಡೋಕ್ಕಲ್ಲ. ಬೇರೆಲ್ಲ ತೊಗೊಂಡ್ರೆ ನಿಕ್ಕಲ್, ಕ್ಯಾಡ್ಮಿಯಂ, ಲೆಡ್ಡು, ಮ್ಯಾಗ್ನೀಸು ಅವೆಲ್ಲ ರಿಯಾಕ್ಟಿವ್ ಮೆಟಲ್, ಅದೇ ಡಿಸಾಲ್ವ್ ಆಗಿಬಿಡುತ್ತೆ. ಅದು ಕ್ಯಾಟಲಿಸ್ಟ್ನ ಯೂಸ್ ಮಾಡೋಕ್ಕಾಗಲ್ಲ. ಪೆಲೇಡಿಯಂ ಮತ್ತು ಪ್ಲಾಟಿನಮ್ ಬಂದ್ಬಿಟ್ಟು ನಾನ್ ರಿಯಾಕ್ಟಿವ್ ಮೆಟಲ್ಸು, ಅದು ಹೆಲ್ಪ್ ಮಾಡುತ್ತೆ ಅಷ್ಟೇ ರಿಯಾಕ್ಷನ್ ಮಾಡಲಿಕ್ಕೆ. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್, ಸೊ ದ ಮೊಲಾರ್ ಕಂಡಕ್ಟಿವಿಟಿ, ನೆಕ್ಸ್ಟ್ 2022 ಅಲ್ಲಿ ಕೇಳಿರೋಂಥ ಕ್ವಶನು. ದ ಮೊಲಾರ್ ಕಂಡಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ಫಾರ್ ದಿ ಸೊಲ್ಯೂಷನ್ ಫಾರ್ ವಿಚ್ ಕಾನ್ಸಂಟ್ರೇಷನ್ ಅಂತ ಕೇಳಿದ್ದಾರೆ. ಸೊ ದ ಮೊಲಾರ್ ಕಂಡಕ್ಟಿವಿಟಿ ನೋಡಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಓಕೆ ಅಂತ ಬಂದಾಗ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಬಗ್ಗೆನೇ ಮಾತಾಡೋಣ. ಮೊಲಾರ್ ಕಂಡಕ್ಟಿವಿಟಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಕಾನ್ಸಂಟ್ರೇಷನ್ನು ಅಥವಾ ಮೊಲಾರಿಟಿ ಕಮ್ಮಿ ಇದ್ದಷ್ಟು ಜಾಸ್ತಿ ಇರುತ್ತೆ. ಬಿಕಾಸ್ ಅಯಾನ್ಸ್ ಬೇಗ ಬೇಗ ಮೂವ್ ಮಾಡ್ಬೋದಲ್ವಾ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಮೊಲಾರಿಟಿ ಕಮ್ಮಿ ಇದ್ದಷ್ಟು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ದ ಮೊಲಾರ್ ಕಂಡಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ಫಾರ್ ದ ಸೊಲ್ಯೂಷನ್ ಫಾರ್ ಕಾನ್ಸಂಟ್ರೇಷನ್. ನೋಡಿ, ಮೊಲಾರ್ ಕಂಡಕ್ಟಿವಿಟಿ ಅಂದರೆ ಒಂದು ಇಂಡಿವಿಜುವಲ್ ಅಯಾನ್ ಎಷ್ಟು ಕಂಡಕ್ಟ್ ಮಾಡುತ್ತೆ ಅಂತ, ಎಂಟೈರ್ ಸೊಲ್ಯೂಷನ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಒಂದು ಇಂಡಿವಿಜುವಲ್ ಅಯಾನ್ ಎಷ್ಟು ಇದು ಮಾಡುತ್ತೆ ಅಂತ. ಸೊ ಮೊಲಾರಿಟಿ ಕಮ್ಮಿ ಇದ್ದಷ್ಟು ಅಯಾನ್ಸ್ ಮೂವ್ ಮಾಡೋಕ್ಕೆ ಜಾಸ್ತಿ ಜಾಗ ಇರುತ್ತೆ. ಸೊ ಇರೋದಲ್ಲೇ ಕಮ್ಮಿ ವ್ಯಾಲ್ಯೂ ಯಾವುದು, 0.001. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ನೀವು ತಪ್ಪರ್ಥ ಮಾಡ್ಕೊಬಿಟ್ಟಿರ್ತೀರಾ ಅಥವಾ ಅರ್ಥ ಇದು ಅರ್ಥ ಆಗಿರಲ್ಲ. ಸರ್ ಹೆಂಗೆ ಸರ್, ಮೊಲಾರಿಟಿ ಜಾಸ್ತಿ ಇದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಮೊಲಾರ್ ಕಂಡಕ್ಟಿವಿಟಿ ಅಂದರೆ ಒಂದೊಂದು ಅಯಾನ್ ಎಷ್ಟು ಕಂಡಕ್ಟ್ ಮಾಡ್ತಿದೆ, ಒಂದೊಂದು ಅಯಾನ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಓವರ್ ಆಲ್ ಸೆಲ್ ಬಂದರೆ ಕಂಡಕ್ಟಿವಿಟಿ ಕಮ್ಮಿ ಇರ್ಬೋದು, ಬಟ್ ಆ ಓವರ್ ಆಲ್ ಸೆಲ್ಲಲ್ಲಿ ಅಯಾನ್ ಎಷ್ಟು ಕಂಡಕ್ಟ್ ಮಾಡ್ತಿದೆ. ಇವಾಗ ಒಂದು ಕ್ಲಾಸ್ ರೂಮ್ ಇರುತ್ತೆ, ಓವರ್ ಆಲ್ ಕ್ಲಾಸ್ ರೂಮ್ ಪರ್ಫಾರ್ಮೆನ್ಸು ಮತ್ತು ನನ್ನ ಪರ್ಫಾರ್ಮೆನ್ಸು ಡಿಫರ್ ಆಗುತ್ತೆ ಅಲ್ವಾ. ಓವರ್ ಆಲ್ ಕ್ಲಾಸ್ ರೂಮ್ ಪರ್ಫಾರ್ಮೆನ್ಸ್ ಬಂದಾಗ ನಾನು ಕಮ್ಮಿ ತೆಗೆದಿದ್ರು ಜಾಸ್ತಿ ತೆಗೆದಿದ್ರು ಅದು ಓವರ್ ಆಲ್ ಎಫೆಕ್ಟ್ ಆಗಲ್ಲ. ಅದು ಬೇರೆಯವ್ರು ಜಾಸ್ತಿ ತೆಗಿತಾರೆ, ಅದ್ಮೇಲೆ ಮೈನಸ್ ಮಾಡ್ಕೊಬಿಡ್ತಾರೆ. ಬಟ್ ಇಂಡಿವಿಜುವಲ್ ಆಗಿ ನಾನು ಬಂದಾಗ ನಾನು ಎಷ್ಟು ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದರೆ ಓವರ್ ಆಲ್ ಕ್ಲಾಸ್ ಪರ್ಫಾರ್ಮೆನ್ಸ್ ಬರಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಮೊಲಾರ್ ಕಂಡಕ್ಟಿವಿಟಿಯಲ್ಲಿ ಮೊಲಾರಿಟಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟೇ ಜಾಗ ಇರುತ್ತೆ ಮಾಲಿಕ್ಯೂಲ್ಗೆ ಓಡಾಡೋಕ್ಕೆ. ಸೊ ಕಮ್ಮಿ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ, 0.01. ಅರ್ಥ ಆಯ್ತಲ್ಲ? ಎಸ್. ಬನ್ನಿ, ಸೊ ಇದು ಸೇಮ್ ಕ್ವೆಶನು ನಾವು ಹೆಂಗೆ ಸಾಲ್ವ್ ಮಾಡಿದ್ವಿ ಅದೇ ಥರನೇ ನೋಡಿ. 2020-21 ಕೇಳಿದ್ದಾರೆ. ಬೇಕಾದರೆ ವೀಡಿಯೋನ ಪಾಸ್ ಮಾಡಿಕೊಂಡು ಆಪ್ಷನ್ಸ್ ಕೊಟ್ಟಿರ್ತೀನಿ, ನೋಡಿ ಯಾವ್ದು ಬರುತ್ತೆ ಅಂತ. ನೋಡಿ ಸಿಂಪಲ್. ಸೊ ಸೇಮ್ ಕ್ವೆಶನ್ ನೋಡಿ ರಿಪೀಟ್ ಆಗಿದೆ ಅಂದರೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಅರ್ಥ. ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ರಿಯಾಕ್ಷನ್. ಅದೇ ಥರ ಜಿಂಕ್ ಕೊಟ್ಟಿದ್ದಾರೆ, ಮೊಲಾರ್ ಕಾನ್ಸಂಟ್ರೇಷನ್ಸ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಏನು ಬೇಕು ಅಂದರೆ ರಿಡಕ್ಷನ್ ಪೊಟೆನ್ಷಿಯಲ್ ಆರ್ಡರ್ ಯಾವ ಥರ ಇದೆ ಅಂತ. ಸೇಮ್ ಫಸ್ಟ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಬರ್ಕೊಂಬಿಡೋಣ. ಸೊ ಇರೋದಲ್ಲೇ ಫಸ್ಟ್ ಜಾಸ್ತಿ ಯಾವುದು, ಕ್ಯೂ. ಕರೆಕ್ಟಾ? ಸೊ ಕ್ಯೂ ಇಸ್ ಗ್ರೇಟರ್ ದ್ಯಾನ್, ನೆಕ್ಸ್ಟ್ ಯಾವುದಕ್ಕಿದೆ ಕಾನ್ಸಂಟ್ರೇಷನು, ಆರ್ ಅಲ್ವಾ. ಆರ್ಗಿಂತ ಯಾವುದು ಜಾಸ್ತಿ ಇರೋದು, ನೆಕ್ಸ್ಟ್ ಇರೋದು ಇದು ಎಸ್. ಎಸ್ಗಿಂತ ಕಮ್ಮಿ ಇರೋದು ಯಾವುದು, ಪಿ.
ಕರೆಕ್ಟ್ ಅಲ್ವಾ? ಸೊ ಕ್ಯೂ ಆರ್ ಎಸ್ ಪಿ ಎಷ್ಟು ಬರ್ತಿದೆ ನೋಡಿ, ಕ್ಯೂ ಆರ್ ಎಸ್ ಪಿ ಸೊ ಕ್ಯೂ ಆರ್ ಎಸ್ ಪಿ ಕರೆಕ್ಟ್ ಆಗಿದೆಯಲ್ಲ ನೋಡಿ, ಕ್ಯೂ ಆರ್ ಎಸ್ ಪಿ ಇಸ್ ದಿ ಕರೆಕ್ಟ್ ಒನ್. ಸೊ ಕ್ಯೂ ಆರ್ ಎಸ್ ಪಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಸೊ ಇದು 2021 ಕೇಳಿದಂಥ ಕ್ವೆಶನು. ದ ರೆಸಿಸ್ಟೆನ್ಸ್ ಆಫ್ 0.01 molar KCl solution at 298 Kelvin is 1500 ohm. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ದ ಕಂಡಕ್ಟಿವಿಟಿ ಆಫ್ 0.01 molar KCl solution at 298 Kelvin is 0.1466. ಓಕೆ, ಕಂಡಕ್ಟಿವಿಟಿನೂ ಕೊಟ್ಟಿದ್ದಾರೆ, ಸೆಲ್ ಕಾನ್ಸ್ಟೆಂಟು ಕೊಟ್ಟಿದ್ದಾರೆ, ಮತ್ತೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೆಲ್ ಕಾನ್ಸ್ಟೆಂಟ್ ಕಂಡುಹಿಡಿಬೇಕು. ಓಕೆ, ವಿ ನೀಡ್ ಟು ಫೈಂಡ್ ಸೆಲ್ ಕಾನ್ಸ್ಟೆಂಟ್. ಸೊ ಏನು ಫಾರ್ಮುಲಾ ನಮಗೆ ಗೊತ್ತಿರೋದು? ಸೊ ಕಪ್ಪ ಇಸ್ ಈಕ್ವಲ್ ಟು ಜಿ ನಾಟ್ ಸೆಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆರ್ ಅಲ್ವಾ? ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ರೆಸಿಸ್ಟೆನ್ಸ್ ಸೆಲ್ ಕಾನ್ಸ್ಟೆಂಟ್ ಇರೋ ಒಂದೇ ರಿಲೇಷನ್ ಇದು ಒಂದೇ ಅಲ್ವಾ? ಸೊ ಏನೇನಪ್ಪ ಕೊಟ್ಟಿರೋದು? ರೆಸಿಸ್ಟೆನ್ಸ್ ಆಫ್ 0.01 molar ಸೊಲ್ಯೂಷನ್ ಕೆ ಇಸ್ ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 1500 ಆಯಿತು. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ದಿ ಕಂಡಕ್ಟಿವಿಟಿ ಕಪ್ಪ ಕೆ ಕೂಡ ಕೊಟ್ಟಿದ್ದಾರೆ. ದಿ ಕಪ್ಪ ಇಸ್ ಈಕ್ವಲ್ ಟು 0.1466 ಇಂಟು 10⁻³ ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನಮಗೆ ಈ ಈಕ್ವೇಶನ್ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಬೇಕಾಗಿರೋದೇನು? ಸೆಲ್ ಕಾನ್ಸ್ಟೆಂಟ್ ಜಿ ಸ್ಟಾರ್ ಎಷ್ಟಿದೆ ಅನ್ನೋದು ಬೇಕು ನಮಗೆ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಜಿ ಸ್ಟಾರ್ ಸೆಲ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಕಪ್ಪ ಇಂಟು ರೆಸಿಸ್ಟೆನ್ಸ್ ಅಲ್ವಾ? ನೋಡಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಜಿ ನಾಟ್ ಇಸ್ ಈಕ್ವಲ್ ಟು ಕಪ್ಪ ಎಷ್ಟು ಬಂತು? ಕೆ ಇಸ್ ಈಕ್ವಲ್ ಟು ನಮಗೆ 0.1466 ಇಂಟು 10⁻³ ರೆಸಿಸ್ಟೆನ್ಸ್ ಎಷ್ಟು ಬಂತಪ್ಪ ನಮಗೆ? ಸೊ 1500 ಅಲ್ವಾ? ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ 1500ನ ನಾನು ಹೀಗೆ ಬರ್ಕೋತೀನಿ ನೋಡಿ, 0.166 ಇಂಟು 10⁻³ ಇಂಟು ಇಲ್ಲಿ ನೋಡಿ 1 2 3 ಅಂತ ಬರ್ಕೊಬಿಡ್ತೀನಿ. ಅವಾಗ ಏನಾಗುತ್ತೆ? 1.5 ಇಂಟು 10⁻+3 ಅಂತ ಬಂತು. ಕರೆಕ್ಟಾ? ಸೊ +3 -3 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಮ್ಮ ಹತ್ರ ಉಳ್ಕೊಂಡಿರೋದೇನು ಇವಾಗ ನೆಕ್ಸ್ಟು? ಸೊ ಡೆಲ್ಟಾ ಜಿ ಸ್ಟಾರ್ ಇಸ್ ಈಕ್ವಲ್ ಟು 0.1466 ಇಂಟು 1.5. ಸೊ ಈ ಕ್ಯಾಲ್ಕುಲೇಷನ್ ನಾನು ನಿಮಗೆ ಬಿಡ್ತೀನಿ, ನೋಡಿ ಏನು ಆನ್ಸರ್ ಬರುತ್ತೆ ಅಂತ. ಸೊ 0.144 ಇಂಟು 1.5. ಸೊ ಮಲ್ಟಿಪ್ಲೈ ಮಾಡಿ ನೋಡಿ. ಸೊ ಇದಕ್ಕೆ ಕರೆಕ್ಟಾಗಿರೋ ಆನ್ಸರು ಇಟ್ ಇಸ್ 0.216. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 0.219. ಸರ್ ಹೆಂಗೆ ಸರ್ ಮಾಡೋದಂದರೆ ವೆರಿ ಸಿಂಪಲ್. ಇಲ್ಲಿ ನೋಡಿ ಈ ಡೆಸಿಮಲ್ ತೆಗೆದಾಕ್ಬಿಡಿ. 1466 ಇಂಟು 15 ಮಲ್ಟಿಪ್ಲೈ ಮಾಡಿ. ಬರೋವಂಥ ಆನ್ಸರ್ಗೆ ಇದನ್ನ ಡೆಸಿಮಲ್ನ ಇಟ್ಬಿಡಿ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೋಡಿ. ಸೊ 2021 ಕೇಳಿರೋಂಥ ಕ್ವೆಶನು. ಸೊ ಏನು ಕ್ವೆಶನ್ ಅಪ್ಪ ಇದು? ಫಾರ್ ದ ರಿಯಾಕ್ಷನ್ ಹೈಡ್ರೋಜನ್ ಪ್ಲಸ್ AgCl2 ವಿಚ್ ಗಿವ್ಸ್ ಯು ಸಿಲ್ವರ್ ಪ್ಲಸ್ 2HCl, E naught cell at 25 degree, E naught of the cell ಕೊಟ್ಟಿದ್ದಾರೆ is 0.22. the equilibrium constant Kc at 25 degree Celsius is ಅಂತ ಕೇಳಿದ್ದಾರೆ. ಇದು ಅಪ್ಲಿಕೇಶನ್ ಆಫ್ ನಸ್ಟ್ ಈಕ್ವೇಶನ್ ಅಲ್ವಾ? ಫಸ್ಟ್ ಈಕ್ವೇಶನ್ ಬರ್ಕೋಬೇಡ. ಈಕ್ವೇಶನ್ ಏನು ಹೇಳುತ್ತೆ? ಸೊ ಈಕ್ವೇಶನ್ ನಮಗೆ ಗೊತ್ತಿರೋ ಪ್ರಕಾರ E naught of cell is equal to 0.059 divided by n into log of Kc. ಇದೇ ತಾನೇ ಈಕ್ವೇಶನ್. ಸೊ ಈ ಈಕ್ವೇಶನ್ಗೆ ನಾವು ಲಾಗ್ ಆಫ್ KC ಕಂಡುಹಿಡಿಬೇಕು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬೇಕು. ಸೊ ಇದನ್ನ ಈ ಕಡೆ ಆ ಕಡೆ ಶಿಫ್ಟ್ ಮಾಡ್ಕೊಬಿಡೋಣ. ಅವಾಗ ಏನಾಗುತ್ತೆ? ಲಾಗ್ ಆಫ್ KC. ಸೊ ಎನ್ ಈ ಕಡೆ ಹೋಗುತ್ತೆ, 0.05 ಈ ಕಡೆ ಬರುತ್ತೆ. E naught ಆಫ್ ಸೆಲ್ ಇಂಟು ಎನ್ ಡಿವೈಡೆಡ್ ಬೈ 0.059. ಅರ್ಥ ಆಗ್ತಿದೆಯಲ್ಲ ಹೆಂಗೆ ಅಂತ? ಲಾಗ್ KC ಅಲ್ಲೇ ಇರುತ್ತೆ, ಇನ್ನು ಮೇಲ್ಗಡೆ ಹೋಗುತ್ತೆ, 0.059 ಕೆಳಗಡೆ ಬರುತ್ತೆ. ಸಿಂಪಲ್ ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಡ ವ್ಯಾಲ್ಯೂಸ್ನ. ಸೊ ಲಾಗ್ ಆಫ್ KC ಇಸ್ ಈಕ್ವಲ್ ಟು E naught ಆಫ್ ಸೆಲ್. E naught ಆಫ್ ಸೆಲ್ ಎಲ್ಲಪ್ಪ ಇದೆ? ಎಷ್ಟು ಕೊಟ್ಟಿದ್ದಾರೆ E naught ಆಫ್ ಸೆಲ್ಲು? 0.22 ಇಂಟು ಎನ್ ವೇಲೆನ್ಸಿ. ಎಷ್ಟು ವೇಲೆನ್ಸಿ, ಎಷ್ಟು ಎಲೆಕ್ಟ್ರಾನ್ಸ್ ಓಡಾಡ್ತಿದೆ ಆ ಕಡೆ ಈ ಕಡೆ? ಎರಡು ತಾನೆ, 2 ಎಲೆಕ್ಟ್ರಾನ್ಸು. ಸೊ 2
ಡಿವೈಡೆಡ್ ಬೈ 0.059 ಇಷ್ಟೇ. ಇದ್ರ ಮೇಲೆ ಕ್ಯಾಲ್ಕುಲೇಷನ್ ನಾವು ಮಾಡಲೇಬೇಕು, ನಮಗೆ ಬೇರೆ ದಾರಿನೇ ಇಲ್ಲ. ಸೊ ಮಲ್ಟಿಪ್ಲೈ ಮಾಡ್ಕೊಬೇಡ. 2 2s are 4, 0.44 ಡಿವೈಡೆಡ್ ಬೈ 0.059. 0.059 ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಾ ಇಲ್ವಾ? ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 7.4 ಚೇಂಜ್ ಏನೋ ಬರುತ್ತೆ. 7.4 ಚೇಂಜ್ ಏನೋ ಬರುತ್ತೆ. ಅರ್ಥ ಆಗ್ತಿದೆಯಾ? ಈಗ ಇಷ್ಟು ಆಯ್ತು ಸರ್, ಇದ್ರ ಮೇಲೆ ಏನು ಮಾಡೋದು? ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಲಾಗ್ ಕೆ ಸಿ ಇಸ್ ಈಕ್ವಲ್ ಟು 7.4 ಅಂತ ಏನೋ ಬರುತ್ತೆ. ಅದು ನೀವು ಸಾಲ್ವ್ ಮಾಡಿದ್ರೆ 7.4 ಬರುತ್ತಾ ಚೇಂಜು. ನಾವು ಕೆ ಸಿ ಇಸ್ ಈಕ್ವಲ್ ಟು, ಗೊತ್ತಾ ಲಾಗ್ ಆ ಕಡೆ ಹೋದ್ರೆ ಏನಾಗುತ್ತೆ ಅಂತ? ಆಂಟಿ ಲಾಗ್ ಆಗುತ್ತೆ. ಏನಾಗುತ್ತೆ? ಆಂಟಿ ಲಾಗ್ ಆಫ್ 7.4. ಇವಾಗಿರೋದು ದೊಡ್ಡ ಪ್ರಶ್ನೆ. ಸಾರ್ CET ಇದರಲ್ಲಿ ಆಂಟಿ ಲಾಗ್ ಟೇಬಲೇ ಕೊಡಲ್ಲ, ಹೆಂಗ್ ಸಾರ್ ಕಂಡುಹಿಡಿಯೋದು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮಗೆ ಲಾಗರಿದಮಿಕ್ ವ್ಯಾಲ್ಯೂ ಬೇಕಂದ್ರೆ ಆಂಟಿ ಲಾಗು ಮತ್ತು ಲಾಗ್ದು ಕ್ಲರ್ಕ್ ಟೇಬಲ್ ಬೇಕನ್ನೋ ನೆಸೆಸಿಟಿನೇ ಇಲ್ಲ. ಒಂದು ಟ್ರಿಕ್ ಯೂಸ್ ಮಾಡ್ಬೋದು ನೀವು. ಏನಂತ ಕೇಳಿದ್ರೆ ನೋಡಿ, ಇವಾಗ ಆಂಟಿ ಲಾಗ್ 7.4 ಬರಬೇಕಲ್ವಾ? ಈ 7ನ ನೀವು 10⁻7 ಅಂತ ಬರ್ಕೋಬೋದು. ಎಂತ ಬರ್ಕೋಬೋದು? 10⁻7. ಫಾರ್ ಎಕ್ಸಾಂಪಲ್ ಇವಾಗ ಆಂಟಿ ಲಾಗ್ ಆಫ್ -7.4 ಅಂದರೆ ನೀವು ಇದನ್ನ 10 ಆಂಟಿ ಲಾಗ್ ಅಂದರೆ ಡೈರೆಕ್ಟಾಗಿ 10⁻7 ಅಂತ ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ಆಂಟಿ ಲಾಗ್ ಆಫ್ 6.3 ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ಬೋದು? ಡೆಸಿಮಲ್ಗೆ ಈ ಕಡೆ 6 ಇದೆ ಗೊತ್ತಾ, ಅದನ್ನ ಡೈರೆಕ್ಟಾಗಿ 10⁻6 ಅಂತ ಬರ್ಕೊಬಿಡ್ಬೋದು ನೀವು. ಗೊತ್ತಾಗ್ತಿದೆ ಟ್ರಿಕ್ಕು ಅಷ್ಟೇ. ಡೆಸಿಮಲ್ಗಿಂತ ಮುಂಚೆ ನಮ್ಮನ್ನ 10⁻ಅಲ್ಲಿ ಬರ್ಕೊಬಿಡ್ಬೇಕು. ಸೊ ಇವಾಗ ಇದು 10⁻ಅಲ್ಲಿ ಬರೆದ್ರೆ 10⁻7 ಅಲ್ವಾ ಬರಬೇಕಾಗಿರೋದು? 0.4ನ ಬಿಟ್ಬಿಡಿ, 10⁻7 ಬರಬೇಕು. 10⁻7 ಎಲ್ಲಿದೆ ಅಂತ ಹುಡುಕಿ. ಆಪ್ಷನ್ ಎ. ಇಷ್ಟೇ ಕೆಲಸ ನಾವು ಮಾಡಬೇಕಾಗಿರೋದು. ಆಂಟಿ ಲಾಗ್ ಆಫ್ ಸಮಥಿಂಗ್ ಕಂಡುಹಿಡಿಬೇಕಂದ್ರೆ ಮುಂದೆ ಯಾವ ನಂಬರ್ ಇದೆಯೋ ಅದು 10⁻ಅಲ್ಲಿ ಬರ್ಕೊಬಿಡಿ. ಸೊ 10⁻7. ಸೊ 2.8 into 10⁻7 ಈಸ್ ಆರ್ ಆನ್ಸರ್. ಬಂತಾ? ಗೊತ್ತಾಯ್ತಾ? ನೋಡಿ ಸಿಂಪಲ್ ಈಕ್ವೇಶನು. ಸೊ ಫಾರ್ಮುಲಾ ಏನು ಯೂಸ್ ಮಾಡಿದೆ? ಈಸ್ ನಾಟ್ ಸೆಲ್ ಈಸ್ ಈಕ್ವಲ್ ಟು 0.059 ಡಿವೈಡೆಡ್ ಬೈ n ಇಂಟು ಲಾಗ್ ಕೆ ಸಿ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದೆ. ಆಂಟಿ ಲಾಗ್ ಹೆಂಗೆ ಕಂಡಿದೆ ಅಂದರೆ ಸ್ಟಾರ್ಟಿಂಗ್ ನಂಬರ್ ಏನು ಬರುತ್ತೋ ಅದನ್ನ 10⁻ಅಲ್ಲಿ ಬರ್ಕೊಂಡ್ಬಿಟ್ರೆ ಮುಗಿದೇ ಹೋಯ್ತು. ನೆಕ್ಸ್ಟ್, if aqueous solution of NaCF is electrolyzed between inert electrolytes and the product obtained in anode is ಅಂತ ಕೇಳಿದ್ದಾರೆ. ಸೊ ಯಾವ ಪ್ರಾಡಕ್ಟು ಆ್ಯನೋಡಲ್ಲಿ ಬರುತ್ತೆ ಅಂತ ನೋಡಿ. ಆ್ಯನೋಡಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲೆಕ್ಟ್ರೋನೆಗೆಟಿವ್ಸ್ ಆಟಮ್ಸ್ ಮಾತ್ರ ಆ್ಯನೋಡಲ್ಲಿ ಲಿಬ್ರೇಟ್ ಆಗಿಬಿಡುತ್ತೆ. ಯಾಕಂದರೆ ಆ್ಯನೋಡಲ್ಲಿ ಪಾಸಿಟಿವ್ ಚಾರ್ಜ್ ಇರೋದು. ಆವಾಗ ಕ್ಲೋರಿನ್ ಗ್ಯಾಸ್ ನಾಪ್ಕ ಇದೆ, ಕ್ಲೋರಿನ್ ಇಸ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ, ನೆಗೆಟಿವ್ ಅಲ್ಲಿ ಮೂವ್ ಆಗಿ ಕ್ಲೋರಿನ್ ಗ್ಯಾಸ್ ಆಗಿ ಆಗಿಬಿಡುತ್ತೆ. ಸೊ ಸೋಡಿಯಂ ಫ್ಲೋರೈಡ್ ಬಿಟ್ವೀನ್ ಎಲೆಕ್ಟ್ರೋಲೈಸಿಸ್ ದಿ ಪ್ರಾಡಕ್ಟ್ ಈಸ್ ಒಪ್ಟೇನ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಮಗೆ ಯಾವುದು ಲಿಬರೇಟ್ ಆಗುತ್ತೆ ಅಂದರೆ ಆಕ್ಸಿಜನ್ ವಿಲ್ ಬಿ ಲಿಬರೇಟೆಡ್. ಏನು ಲಿಬರೇಟ್ ಆಗಿರುತ್ತೆ? ಆಕ್ಸಿಜನ್. ಏಕ್ವಿಯಸ್ ಸೊಲ್ಯೂಷನ್ ಅಂದರೆ H2O ಅಲ್ವಾ, ಆಕ್ಸಿಜನ್ ವಿಲ್ ಬಿ ಲಿಬರೇಟೆಡ್. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿಗೆ ನಮಗೆ CET ಕ್ವೆಶನ್ಸ್ ಮುಕ್ತಾಯ ಆಗುತ್ತೆ. ಸೊ ಈ CET ಕ್ವೆಶನ್ಸಲ್ಲಿ ನಿಮ್ಗೆ ಏನು ಗೊತ್ತಾಯಿತು? ಸೊ ಜಾಸ್ತಿ ರಿಪೀಟ್ ಆಗಿರೋದು ನಸ್ಟ್ ಈಕ್ವೇಷನ್ಸಿಂದ ಬಂದಿರೋಂಥ ಕ್ವೆಶನ್ಸು. ಅದು ಬಿಟ್ಟರೆ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ಲು ಮತ್ತು ಅದರದ್ದು ಕಾನ್ಸಂಟ್ರೇಷನ್ ಅಲ್ವಾ, ಅದು ತುಂಬ ಇಂಪಾರ್ಟೆಂಟು. ಸೊ 3 ಟಾಪಿಕ್ಸ್ನ ನೀವು CETಗಳು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ನಸ್ಟ್ ಈಕ್ವೇಷನು ಮತ್ತು ಮೊಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಮೊಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಅದು ಬಿಟ್ಟರೆ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್ ಆ್ಯಂಡ್ ಕಾನ್ಸಂಟ್ರೇಷನ್. ಅಂದರೆ ನಸ್ಟ್ ಈಕ್ವೇಷನ್ಗಿಂತ ಆಮೇಲೆ ಬರುತ್ತೆ ಗೊತ್ತಾ, ಅದನ್ನೆಲ್ಲ ತುಂಬಾ ಫೋಕಸ್ ಮಾಡಬೇಕು. ಈವನ್ ಇನ್ಕ್ಲೂಡಿಂಗ್ ಫ್ಯಾರಡೇಸ್ ಲಾ, ಫ್ಯಾರಡೇಸ್ ಫಸ್ಟ್ ಲಾ, ಫ್ಯಾರಡೇಸ್ ಸೆಕೆಂಡ್ ಲಾ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟನ್ನೇ ನೀವು ಫೋಕಸ್ ಮಾಡಿದ್ರೆ ಎಲ್ಲ ಆ ಕಡೆ ಈ ಕಡೆ ಬ್ಯಾಟ್ರಿ ಪ್ರಾಬ್ಲಮ್ ಇಂದನೂ ಕೇಳ್ಬೋದು. ಬಟ್ ಮೈ ಕೈಂಡ್ ಅಡ್ವೈಸ್ ಇಸ್ ಡ್ಯಾನಿಯಲ್ ಸೆಲ್, ವೋಲ್ಟಾಯಿಕ್ ಸೆಲ್ಗಿಂತ ಫ್ಯಾರಡೇಸ್ ಲಾಗಿಂತ ಎಲೆಕ್ಟ್ರೋಲೈಸಿಸಲ್ಲಿ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಈ ಕ್ಲಾಸ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಲ್ಲ ಏನು ಮಾಡಬೇಕಂತ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸೊ ಅವರು ಏನಾದರೂ ಸ್ಟಡೀಸಲ್ಲಿ ಕಷ್ಟಪಡ್ತಾ ಇದ್ದರೆ ಸೊ ಈ ವಿಡಿಯೋಸ್ನ ತೋರಿಸಿ ಅವ್ರಿಗೆ ಕುತೂಹಲ ಕೊಡಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಸರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಚೆನ್ನಾಗಿದೆ ನೋಡಿ ಅಂತ ಹೇಳಿ ಅವ್ರಿಗೆ, ಅವರು ಇಷ್ಟಪಡಲಿ. ಅರ್ಥ ಆಗ್ತಿದ್ದಿಲ್ಲ? ಸೊ ನಿಮ್ಗೆ ಏನೇ ಡೌಟ್ಸು ಈ ಕ್ಲಾಸು ಸಿನಾಪ್ಸಿಸಲ್ಲಿ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಡೌಟ್ ಸಾಲ್ವಿಂಗ್ ಕ್ಲಾಸ್ ಬಂದಾಗ ಅದು ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಕ್ವೆಶನ್ ಸಾಲ್ವ್ ಮಾಡುವಾಗ ಏನಾದರೂ ಡಿಫಿಕಲ್ಟ್ ಆಯಿತು, ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಪಾಸ್ ಮಾಡಿ ತಿರ್ಗಾ ಫಸ್ಟಿಂದ ಮಾಡಿ ನೋಡಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್. ಶುಭವಾಗಲಿ. ಥ್ಯಾಂಕ್ ಯು.